ಅವಾಗ ಒಂದು ಕ್ಯೂರಿಯಾಸಿಟಿ ಬರುತ್ತೆ ನಮ್ಗೆ. ಓಕೆ, ಸೂರ್ಯ ಯಾರ ಮಗ, ಆ ಹೇಗೆ ಹುಟ್ಟುತ್ತಾ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಒಂದು ಸಣ್ಣ ಬ್ರೀಫ್ ಆಗಿ ಒಂದು ಕಥೆಯನ್ನ ಹೇಳ್ತೀನಿ. ಈ ಸೃಷ್ಟಿ ಏನಾಯ್ತು, ಈ ಸೃಷ್ಟಿಗಿಂತ ಮುಂಚೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಶ್ರೀಮನ್ ನಾರಾಯಣ ಬ್ರಹ್ಮನನ್ನ ಸೃಷ್ಟಿ ಮಾಡ್ತಾನೆ. ಆ ಆ ನಾರಾಯಣನ ಒಂದು ಆಣತಿಯಂತೆ ಅಥವಾ ಅವನ ಇನ್ಸ್ಟ್ರಕ್ಷನ್ ಅಂತೆ ಅವರಿಗೆ 9 ಮಾನಸ ಪುತ್ರರ ಒಂದು ಕ್ರಿಯೇಷನ್ ಆಗುತ್ತೆ. ಸೃಷ್ಟಿ ಮೇಲೆ 9 ಮಾನಸ ಪುತ್ರರು ಸೃಷ್ಟಿ ಆಗ್ತಾರೆ. ಆ 9 ಮಾನಸ ಪುತ್ರರಲ್ಲಿ ಒಬ್ಬರು ಬಂದು ಮರೀಚಿ ಅನ್ನುವಂಥವ್ರು. ಆ ಮರೀಚಿಯ ಮಗ ಬಂದು ಕಶ್ಯಪ. ಎಲ್ಲರೂ ಕೇಳಿದಾಗ ಕಶ್ಯಪ ಋಷಿ ಅನ್ನೋದನ್ನು ನೀವು ಸಾಮಾನ್ಯವಾಗಿ ಕೇಳಿರ್ತೀರ. ನಮ್ಮ ಸಪ್ತ ಋಷಿಗಳಲ್ಲಿ ಕಶ್ಯಪ ಋಷಿಯರು ಕೂಡ ಒಬ್ರು. ಆ ಸಪ್ತ ಋಷಿಗಳು ನಿಮ್ಗೆ ಗೊತ್ತಿರತ್ತೆ ಅನ್ಸತ್ತೆ. ಭೃಗು, ಅತ್ರಿ, ವಶಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಹಾಗೂ ಕಶ್ಯಪ. ಈ 7 ಸಪ್ತ ಋಷಿಗಳು ಈ ಕ್ರಿಯೇಷನ್ ಏನಿದೆ, ಈ ಜಗತ್ತಿನ ಒಂದು ಸೃಷ್ಟಿ ಏನಿದೆ, ಅದಕ್ಕೆ ಕಾರಣರಾದ್ರು ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು. ಸೊ ಈ ಕಶ್ಯಪನ ತಂದೆ ಬಂದು ಮರೀಚಿ. ನಾನು ಹೇಳಿದಾಗೆ 9 ಮಾನಸ ಪುತ್ರರಲ್ಲಿ ಒಬ್ಬರು ಮರೀಚಿಯವರು. ಅವರ ಮಗ ಕಶ್ಯಪ. ಕಶ್ಯಪನ ಜನನ ಆಯಿತು. ಅವರು ಮಹಾ ತಪಸ್ವಿಗಳು ಅಂದ್ರೆ ನಮ್ಗೆಲ್ಲರೂ ಕೂಡ ಇವತ್ತು ಈ ಕತೆ ಅಥವಾ ಈ ಸೂರ್ಯ ಹೇಗೆ ಹುಟ್ಟದ ಅಥವಾ ಈ ಭೂಮಂಡಲ ಹೇಗೆ ಕ್ರಿಯೇಟ್ ಆಯ್ತು, ಎಲ್ಲವೂ ಕೂಡ ಋಷಿ ಮುನಿಗಳು ತಮ್ಮ ತಪಸ್ಸನ್ನ ಮಾಡಿ ಪ್ರಕೃತಿಯಲ್ಲಿ ಇರುವಂತಹ ಆಗು ಹೋಗುಗಳನ್ನ ಅಥವಾ ಏನ್ ನಡೀತಾ ಇದೆ, ಈಗ ಒಂದು ಎಲೆ ಚಿಗುರ್ತಾ ಇದೆ ಅಂದ್ರೆ ಆ ಎಲೆ ಚಿಗುರೋಕ್ಕಿಂತ ಮುಂಚೆ ಏನು ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂಥದ್ದೆಲ್ಲವೂ ಕೂಡ ಧ್ಯಾನಾಸಕ್ತರಾಗಿ ನಮ್ಮ ಋಷಿಗಳು ತಪಸ್ಸನ್ನ ಮಾಡಿ ಒಂದು ಜ್ಞಾನವನ್ನ ಪಡ್ಕೊಳ್ಳುವಂಥವು. ಸೊ ಹಾಗೆ ಈ ಕಶ್ಯಪ ಋಷಿಗಳು ಕೂಡ ಮಹಾನ್ ತಪಸ್ವಿಗಳು. ಅಂತಹ ಒಂದು ತಪಸ್ಸನ್ನ ಮಾಡಿ ಅವರು ಈ ಸಪ್ತ ಋಷಿಗಳಲ್ಲಿ ಒಬ್ಬರಾದ್ರು ಅನ್ನೋದು ನಮ್ಗೆ ಗೊತ್ತಿರುವಂತ ವಿಚಾರನೆ. ಸೊ ಸೃಷ್ಟಿ ಆಗ್ಬೇಕು ಅಂತ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬರೀ ಪುರುಷನಿಂದ ಒಂದು ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಮುಂದೆ ಏನಾದ್ರೂ ಆಗ್ಬೇಕು ಅನ್ನೋದಾದ್ರೆ ಅಲ್ಲಿ ಒಂದು ಪುರುಷ ಮತ್ತೆ ಪ್ರಕೃತಿಯ ಒಂದು ಸಮ್ಮಿಲನ ಆಗ್ಲೇಬೇಕು ಅನ್ನೋದು ನಮ್ಗೆಲ್ಲರೂ ಕೂಡ ಗೊತ್ತಿರುವಂತಹ ಒಂದು ಸತ್ಯ. ಹಾಗೇನೆ ಈ ದಕ್ಷ ಪ್ರಜಾಪತಿಗೆ 60 ಜನ ಹೆಣ್ಣು ಮಕ್ಕಳಿದ್ರಂತೆ. ಆ 60 ಜನ ಹೆಣ್ಣು ಮಕ್ಕಳಲ್ಲಿ 13 ಜನ ಹೆಣ್ಣು ಮಕ್ಕಳನ್ನ ಕಶ್ಯಪ ಋಷಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಆ 13 ಜನ ಹೆಣ್ಣು ಮಕ್ಕಳಲ್ಲಿ ದಿತಿ ಮತ್ತೆ ಅದಿತಿ ಅನ್ನೋರು ಜ್ಯೇಷ್ಠ ಪುತ್ರರಾಗಿರ್ತಾರೆ, ಅಂದ್ರೆ ದೊಡ್ಡವರಾಗಿರ್ತಾರೆ. ಈ ದಿತಿ ಬಂದು ಈ ದೈತ್ಯರ ಜನನಕ್ಕೆ ಕಾರಣ ಆಗ್ತಾಳೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬರೀ ಪಾಸಿಟಿವ್ ಒಂದೇ ಇದ್ರಾಗಲ್ಲ, ಅದ್ರ ಜೊತೆ ನೆಗೆಟಿವ್ ಇದ್ದಾಗ ಮಾತ್ರ ಪಾಸಿಟಿವ್ಗೆ ವ್ಯಾಲ್ಯೂ ಬರುತ್ತೆ. ಹಾಗೆ ದೇವತೆಗಳು ಮತ್ತೆ ದೈತ್ಯರು ಎರಡರೂ ಕೂಡ ಸಮತೋಲನವಾಗಿದ್ರೆ ಪ್ರಕೃತಿಯಲ್ಲಿ ಒಂದು ಕ್ರಿಯೆ ನಡೀತಾ ಇರುತ್ತೆ ಅನ್ನುವಂಥ ದೃಷ್ಟಿಯಿಂದ ಏನೋ ದಿತಿ ದೈತ್ಯರ ಒಂದು ಜನನಕ್ಕೆ ಕಾರಣರಾದ್ರೆ ಅದಿತಿ ಬಂದು ದೇವತೆಗಳ ಒಂದು ಜನನಕ್ಕೆ ಕಾರಣರಾಗ್ತಾಳೆ. ಸೊ ಹಾಗೆ ಅದಿತಿಯ ಹೊಟ್ಟೆನಲ್ಲಿ ಎಲ್ಲರೂ ಕೂಡ ದೇವತೆಗಳು ಜನ್ಮವನ್ನ ತಾಳ್ತಾರೆ. ಹಾಗೆ ಈ ಅದಿತಿ ಗರ್ಭಾವಸ್ಥೆಯಲ್ಲಿರ್ಬೇಕಂದ್ರೆ ಕಶ್ಯಪರು ಒಂದು ಮಾತನ್ನ ಹೇಳ್ತಾರಂತೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ಬಹಳ ಪ್ರಕಾಶಮಾನವಾಗಿರುತ್ತೆ, ಇಡೀ ಜಗತ್ತನ್ನೇ ಬೆಳಗುವಂತಹ ಒಂದು ಅದ್ವಿತೀಯವಾದಂತಹ ಶಕ್ತಿಯನ್ನ ಹೊಂದಿರುತ್ತೆ ಅಂತ ಕಶ್ಯಪರು ಆಗ್ಲೇ ಹೊಟ್ಟೆಲಿ ಇದ್ದಾಗಲೇ ಹೇಳಿದ್ರಂತೆ. ಅವಳು ಕೂಡ ಅದಿತಿನೂ ಕೂಡ ಬಹಳ ಸಂತೋಷದಿಂದ ನನಗೊಬ್ಬ ತೇಜಸ್ವಿಯಾದಂತಹ ಒಬ್ಬ ಮಗ ಹುಟ್ಟುತ್ತಾನೆ ಅನ್ನುವಂಥ ನಿರೀಕ್ಷೆಯಲ್ಲಿ ಕಾಯ್ಕೊಂಡಿರ್ತಾಳೆ. ಒಂದು ದಿನ ಕಶ್ಯಪರು ಮನೇಲಿ ಇಲ್ಲದೆ ಇರುವಂತಹ ಸಮಯದಲ್ಲಿ ಬುಧ, ನಿಮ್ಗೆಲ್ಲರೂ ಗೊತ್ತೆ ಗ್ರಹ ಬುಧ ಅನ್ನೋರು, ಬುಧ ಒಂದ್ಸತಿ ಭಿಕ್ಷಾಟನೆಯಾಗೋಸ್ಕರ ಕಶ್ಯಪರ ಒಂದು ಮನೆಗೆ ಬರ್ತಾನೆ. ಬಂದಾಗ ಈ ಅದಿತಿ ಸ್ವಲ್ಪ ತಡ ಮಾಡ್ತಾಳಂತೆ ಭಿಕ್ಷೆಯನ್ನ ತರೋದಕ್ಕೆ. ಅದಕ್ಕೂ ಏನೋ ಒಂದು ಕಾರಣ ಇದೆ, ಅದಕ್ಕೋಸ್ಕರನೇ ಎಲ್ಲವೂ ಆಗುವಂಥದ್ದು. ಸ್ವಲ್ಪ ತಡ ಮಾಡಿದಾಗ ಈ ಬುಧರು ಒಂದು ಶಾಪವನ್ನು ಕೊಟ್ಬಿಡ್ತಾರಂತೆ, ನನ್ನ ಬಹಳ ಕಾಲ ನೀನು ಕಾಯಿಸಿರೋದಕ್ಕೋಸ್ಕರ ನಿನ್ನ ಹೊಟ್ಟೆಲಿರುವಂತಹ ಪಿಂಡ ಏನಿದೆ ಅಥವಾ ಅಂಡ ಏನಿದೆ ಅದು ಮೃತ್ಯು ಆಗ್ಲಿ ಅಂತ, ಮೃತೋ ಅಂಡ ಅಂತ ಒಂದು ಶಾಪವನ್ನು ಕೊಟ್ಬಿಡ್ತಾರಂತೆ. ಅಂದ್ರೆ ನಿನ್ನ ಹೊಟ್ಟೆಲಿ ಇರುವಂತಹ ಮಗು ಸಾಯಿಲಿ ಅಂತ. ನಂತರದಲ್ಲಿ ಅದಿತಿಗೆ ಬಹಳ ಬೇಜಾರಾಗುತ್ತೆ, ಏನ್ ಈ ತರ ಆಗೋಯ್ತಲ್ಲ, ನನ್ನ ಗಂಡನಾದಂತಹ ಕಶ್ಯಪರು ಹೇಳಿದ್ರು ನನ್ನ ಹೊಟ್ಟೆನಲ್ಲಿ ತೇಜಸ್ವಿಯಾದಂತಹ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಒಬ್ಬ ಮಗ ಜನನ ಆಗ್ತಾನೆ ಅಂತ. ಆದ್ರೆ ಬುಧ ಬಂದ್ಬಿಟ್ಟು ಈ ರೀತಿ ಶಾಪವನ್ನು ಕೊಟ್ಟು ಹೋದ್ರಲ್ಲ ಹೇಗೆ ಅಂತ ಅದನ್ನ ಕಶ್ಯಪರ ಹತ್ರ ಬಂದು ಹೇಳ್ಕೊಂತಾಳೆ. ಕಶ್ಯಪರು ಮತ್ತೆ ಶ್ರೀಮನ್ ನಾರಾಯಣನ ಹತ್ರ ಹೋಗ್ತಾರೆ. ನಾರಾಯಣ ಹತ್ರ ಹೋಗಿ ಅವರೆಲ್ಲಾ ತಪೋಬಲವನ್ನ ಧಾರೆ ಎರೆದು ಅಂದ್ರೆ ಅವರ ತಪೋಬಲವನ್ನ ನಾರಾಯಣ ಹತ್ರ ಹೇಳ್ಕೊಂಡು, ನನಗೆ ಈ ರೀತಿಯ ಪುತ್ರನದ ಅವಶ್ಯಕತೆ ನನಗೆ ಬಹಳ ಇದೆ, ನನ್ನ ಒಂದು ಕನಸು ಕೂಡ ಆಗಿದೆ,
ಈ ರೀತಿಯ ಒಂದು ತೇಜಸ್ವಿ ಪುತ್ರನನ್ನ ಪಡೆಯುವಂತಹ ಕನಸು ನಂದಿದೆ, ದಯವಿಟ್ಟು ಈ ಶಾಪದಿಂದ ನನ್ನ ಮುಕ್ತಿ ಮಾಡಿ ಅಂತ ಅಂದಾಗ ನಮ್ಮ ಶ್ರೀಮನ್ನಾರಾಯಣ ಆಗ್ಲಿ ಅಂತ ಅಂದ್ಬಿಟ್ಟು ಅವರ ಒಂದು ತಪಶಕ್ತಿಯಿಂದ ಆ ಒಂದು ಶಾಪ ಏನಿತ್ತು ಅದರ ವಿಮೋಚನೆಯನ್ನು ಕೂಡ ಶ್ರೀಮನ್ನಾರಾಯಣನೇ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಸೂರ್ಯನಿಗೆ ಇನ್ನೊಂದು ಹೆಸರಿದೆ ಮಾರ್ತಾಂಡ ಅಂತ. ಅಂದ್ರೆ ಈ ಒಂದು ಶಾಪ ಏನಿತ್ತು, ಮೃತೋ ಅಂಡ ಅಂತ ಏನ್ ಶಾಪ ಇತ್ತು, ಅದನ್ನ ಸಂಹರಿಸಿದಂತಹ ನಾರಾಯಣ ಹೇಗೆ ಸಂಹರಿಸಿದ್ನೋ ಅದಕ್ಕೋಸ್ಕರ ಅವನ ಹೆಸರು ಮಾರ್ತಾಂಡ ಅಂತ ಆಯಿತು ಅನ್ನೋದು ಕೂಡ ಒಂದು ಸೂರ್ಯನಿಗೆ ಇರುವಂತಹ ಹೆಸರು. ನಂತರದಲ್ಲಿ ಅವನಿಗೆ ಒಬ್ಬ ಸೂರ್ಯ ಭಗವಾನ್ ಆದಿತ್ಯ ಒಂದು ಹೊಟ್ಟೆನಲ್ಲಿ ಜನಿಸ್ತಾನೆ. ಅದಕ್ಕೋಸ್ಕರ ಅವನಿಗೆ ಆದಿತ್ಯ ಅಂತ ನಾವು ಕರಿತೀವಿ. ಸೂರ್ಯನಿಗೆ ಯಾಕೆ ಆದಿತ್ಯ ಅಂತ ಹೆಸರು ಬಂತು ಅಂದ್ರೆ ಆದಿತ್ಯ ಹೊಟ್ಟೆನಲ್ಲಿ ಅವನು ಹುಟ್ಟಿದಕ್ಕೋಸ್ಕರ ಅವನಿಗೆ ಆದಿತ್ಯ ಅಂತ ನಾವು ಕರಿತೀವಿ. ನಂತರ ಅವನು ಬೆಳೆದು ದೊಡ್ಡವನಾಗ್ತಾನೆ. ಹಾಗೆ ದೊಡ್ಡವನಾದ್ಮೇಲೆ ಅವನಿಗೊಂದು ಕಾರ್ಯ ಅಂತ ಕೊಡ್ಬೇಕಲ್ವ ಎಲ್ಲರಿಗೂ ಕೂಡ. ಹಾಗೆ ಅವನಿಗೊಂದು ಕಾರ್ಯವನ್ನ ವಹಿಸಲಾಗುತ್ತೆ. ಸೃಷ್ಟಿಯಲ್ಲಿ ಅವನ ಕಾರ್ಯ ಏನಂತಂದ್ರೆ ಇಡೀ ಭೂಮಂಡಲಕ್ಕೆ, ಇಡೀ ಸೃಷ್ಟಿಗೆ ಬೆಳಕನ್ನ ಕೊಡುವಂತಹ ಕಾರ್ಯವನ್ನ ಈ ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಕಶ್ಯಪರು ಅವನಿಗೆ ವಹಿಸ್ತಾರೆ. ಮಾಘ ಮಾಸದ ಸಪ್ತಮಿಯಂದು ಅವನಿಗೆ ಒಂದು ರಥವನ್ನ ಕೊಟ್ಟು ಇಡೀ ಭೂಮಂಡಲವನ್ನ ನೀನು ಸುತ್ತಿ ಬಾ, ನಿನ್ನ ಒಂದು ಪ್ರಕಾಶವನ್ನ ಬೀರಿ ಬಾ. ಅಂದ್ರೆ ಭೂಮಂಡಲದಲ್ಲಿ ಏನು ಪ್ರಕೃತಿ ಇದೆ, ಅಂದ್ರೆ ಏನು ಜನನ ಆಗ್ಬೇಕು, ಎಲ್ಲರಿಗೂ ಕೂಡ ನಿನ್ನ ಒಂದು ಸ್ಪರ್ಶ ಅವಶ್ಯಕತೆ ಇರುತ್ತೆ ಅಂತ ಅಂದ್ಬಿಟ್ಟು ಮಾಘ ಮಾಸದ ಸಪ್ತಮಿಯಂದು ಒಂದು ರಥವನ್ನ ಅವರು ಏರ್ತಾರೆ. ಅದಕ್ಕೋಸ್ಕರ ನಾವು ರಥ ಸಪ್ತಮಿ ಅಂತ ಕರಿತೀವಿ. 7 ಕುದುರೆಗಳ ಒಂದು ರಥ ಅದಾಗಿರುತ್ತೆ. ಒಂದೇ ಒಂದು ಚಕ್ರದ ಆ ಒಂದು ರಥಕ್ಕೆ ಒಂದೇ ಚಕ್ರ ಇರುತ್ತೆ. 7 ಕುದುರೆಗಳಿರ್ತವೆ. ಮುಂದೆ ಈ ಆದಿತ್ಯ ನಿಮ್ಮಲ್ಲಿ ಅವೆಲ್ಲವೂ ಕೂಡ ಬರುತ್ತವೆ ಹೇಗೆ ಅಂತ. ಇನ್ನು ಮುಂದೆ ಸೂರ್ಯದೇವನಿಗೆ ಮದುವೆಯ ಒಂದು ಕಾಲ ಬರುತ್ತೆ. ನಾನು ಜನ್ಮದಿಂದ ಕೊನೆ ತನಕ ಸೂರ್ಯನ ಒಂದು ಕಥೆಯನ್ನ ಹೇಳೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಿದ್ದೀನಿ. ಸೂರ್ಯದೇವ ಮದುವೆ ಆಗ್ತಾರೆ. ಯಾರನ್ನ ಮದುವೆ ಆಗ್ತಾರೆ ಅಂದ್ರೆ ದೇವಶಿಲ್ಪಿ ವಿಶ್ವಕರ್ಮನ ಮಗಳು ಒಬ್ಳು ಸನ್ಯ ಅಂತ ಅವಳ ಮಗಳು, ಅವಳಿಗೆ ಕೊಟ್ಟು ಸೂರ್ಯನ ಮದುವೆ ಮಾಡಲಾಗುತ್ತೆ. ಅವರಿಗೆ 3 ಜನ ಮಕ್ಕಳಾಗ್ತಾರೆ. ಯಮ, ಯಮುನೆ ಮತ್ತೆ ವಿವಸ್ವತ ಅನ್ನುವಂತಹ 3 ಜನ ಮಕ್ಕಳು ಅವ್ರಿಗಾಗ್ತಾರೆ. ನಿಮ್ಗೆಲ್ರಿಗೂ ಕೂಡ ಯಮ ಯಾರು ಅಂತ ಗೊತ್ತು, ಯಮುನೆ ಯಾರು ಅಂತಲೂ ಕೂಡ ಗೊತ್ತು. ಮುಂದೆ ಅದನ್ನ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. 3 ಜನ ಮಕ್ಕಳಾಗ್ತಾರೆ. ಆದ್ರೆ ಸನ್ಯನಿಗೆ ಸೂರ್ಯನ ಒಂದು ತಾಪವನ್ನ ತಡ್ಕೊಳ್ಳುವಂತಹ ಶಕ್ತಿ ಇರೋದೇ ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಬೇಸಿಗೆಯಲ್ಲಿ ನಮಗೆ ಕೂಡ ಮಧ್ಯಾಹ್ನ 1 ಗಂಟೆ ಬಿಸಿಲಲ್ಲಿ ನಿಂತ್ಕೊಬೇಕಂದ್ರೆ ಸಾಕಪ್ಪ ಅಂತ ಅನ್ಸುತ್ತೆ. ಹಾಗೆ ಹೆಂಡತಿ ಆದವಳು ಸಹ ಸದಾ ಅವನ ಜೊತೆನೇ ಇರಬೇಕು ಅಂತ ಅಂದಾಗ ಅವನ ಶಾಖವನ್ನ ತಡ್ಕೊಳ್ಳೋದಕ್ಕೆ ಅವಳಿಗೆ ಬಹಳ ಆಗೋದೇ ಇಲ್ಲಪ್ಪ ನಾನು ಇರೋದಕ್ಕೆ ಅಂತ ಅವಳು ಊಟ ಮಾಡ್ಕೋಬೇಕು. 1 ನಿಮಿಷ ನಾನೇ ಅನ್ಮ್ಯೂಟ್ ಮಾಡ್ಬಿಡ್ತೀನಿ. ಸೊ ಏನ್ ಮಾಡ್ತಾಳೆ, ಸನ್ಯಾ ಬಂದು ಅವಳದೇ ಆದಂತಹ ಒಂದು ತದ್ರೂಪವನ್ನ ಸೃಷ್ಟಿ ಮಾಡ್ತಾಳೆ. ಅವಳ ಹೆಸರು ಛಾಯಾ ಅಂತ. ಅಂದ್ರೆ ಸಾಮಾನ್ಯವಾಗಿ ಅವರಿಗೆ ಅಂತ ಶಕ್ತಿ ಇರುತ್ತೆ. ಅವಳದೇ ಆದಂತಹ ಒಂದು ತದ್ರೂಪವನ್ನ ಸೃಷ್ಟಿ ಮಾಡಿ ಅವಳು ಬೇರೆ ಸ್ವಲ್ಪ ದಿನಗಳ ಕಾಲ ನಾನು ಸೂರ್ಯನ ಬಿಟ್ಟು ಹೋಗ್ತೀನಿ, ಅವನ ತಾಪವನ್ನ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ದಯಮಾಡಿ ನೀನು ಅವ್ರ ಜೊತೆ ಇದ್ದು ನನ್ನ ಮಕ್ಕಳನ್ನ ಯಮ, ಯಮುನೆ ಮತ್ತೆ ವೈವಸ್ವತನ ನೋಡ್ಕೋ ಅಂತ ಅಂದ್ಬಿಟ್ಟು ಛಾಯಾ ಅನ್ನುವಂತಹ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿ ಸೂರ್ಯನ ಜೊತೆ ಇರುವಂತ ಬಿಟ್ಟು ಸನ್ಯಾ ಬಿಟ್ಟು ಹೋಗ್ತಾಳೆ. ಇದು ಸೂರ್ಯದೇವನಿಗೆ ಗೊತ್ತಾಗೋದಿಲ್ಲ ಈ ರೀತಿ ಆಗಿದೆ ಅಂತ. ಮತ್ತೆ ಛಾಯಾ ಮತ್ತೆ ಸೂರ್ಯನಿಗೆ ಇನ್ನೂ 3 ಜನ ಮಕ್ಕಳಾಗ್ತಾರೆ. ಅವರ ಹೆಸರು ಶನಿ, ಸಾವನಿ ಮತ್ತೆ ತಪತಿ ಅನ್ನುವಂತಹ 3 ಜನ ಮಕ್ಕಳಿಗೆ ಛಾಯಾ ಮತ್ತೆ ಸೂರ್ಯನಿಗೆ ಮತ್ತೆ 3 ಜನ ಮಕ್ಕಳಾಗ್ತಾರೆ. ಸಾಮಾನ್ಯವಾಗಿ ಹೇಗೆ ನಮ್ಮ ಭೂಲೋಕದಲ್ಲಿ ಈ ಮಲತಾಯಿಯ ಒಂದು ಕಾನ್ಸೆಪ್ಟ್ ಏನಿದೆ ಅದು ಕೂಡ ಅಲ್ಲೂ ಕೂಡ ವರ್ಕ್ ಆಯಿತು ಅಂತ ಹೇಳ್ತಾರೆ. ಸಾನ್ಯನಿಗೆ ಹುಟ್ಟಿದಂತಹ ಮಕ್ಕಳನ್ನ ಸ್ವಲ್ಪ ನಿರ್ಲಕ್ಷಿಸಿ ಛಾಯಾ ಅವಳ ಮಕ್ಕಳಾದಂತಹ ಶನಿ ಮತ್ತೆ ಸಾನ್ವಿ ಮತ್ತೆ ತಪತಿನ ತುಂಬಾ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಒಂದು ದಿನ ಸೂರ್ಯನಿಗೆ ಗೊತ್ತಾಗತ್ತೆ ಎಲ್ಲೋ ಏನೋ ತಪ್ಪಾಗ್ತಾ ಇದೆ, ಏನೋ ಸರಿಗಿಲ್ಲ, ನನ್ನ ಮಕ್ಕಳಾದಂತಹ ಯಮ, ಯಮುನೆ ಮತ್ತೆ ವೈವಸ್ವತರಿಗೆ ತನ್ನ ಹೆಂಡತಿಯಿಂದ ಕೊಡಬೇಕಾದಂತಹ ಪ್ರೀತಿ ಮಮತೆ ಮಮಕಾರಗಳು ಸಿಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ನಂತರದಲ್ಲಿ ಛಾಯಾದೇವಿಯನ್ನ ಪ್ರಶ್ನೆ ಮಾಡ್ತಾರೆ. ಛಾಯಾ ಅಂತ ಗೊತ್ತಿರೋದಿಲ್ಲ ಸೂರ್ಯನಿಗೆ, ಅದು ಪ್ರಶ್ನೆ ಮಾಡ್ತಾಳೆ ಏನು ಕಾರಣ ಅಂತ. ಆಗ ಛಾಯಾ ಎಲ್ಲವನ್ನು ಕೂಡ ಹೇಳ್ಕೊಂತಾಳೆ. ನಿನ್ನ ತಾಪವನ್ನು ತಡ್ಕೊಳ್ಕಾಗದಲೇ ನಿನ್ನ ಹೆಂಡತಿ ಆದಂತಹ ಸಾನ್ಯನನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಸೂರ್ಯ ಮತ್ತೆ ಸಾನ್ಯನನ್ನ ಹುಡಿಕೊಂಡು ಬರ್ತಾಳೆ.
ಹುಡಿಕೊಂಡು ಬಂದ ಅಂತ ಗೊತ್ತಾದ್ಮೇಲೆ ಅವಳು ಒಂದು ಕುದುರೆಯ ರೂಪವನ್ನು ತಾಳ್ತಾಳೆ. ಮತ್ತೆ ಸೂರ್ಯನೂ ಕೂಡ ಸಾನ್ಯನ ಕಂಡ್ರೆ ಅಷ್ಟು ಪ್ರೀತಿ ಅವನಿಗೆ. ಅವನು ಕೂಡ ಒಂದು ಕುದುರೆಯ ರೂಪವನ್ನು ತಾಳ್ತಾನೆ. ಆ ಇಬ್ಬರು ಕುದುರೆಯ ರೂಪವನ್ನು ತಾಳಿ ಅವರಿಗೆ ಇನ್ನೊಂದು ಇಬ್ಬರು ಮಕ್ಕಳಾಗ್ತಾರೆ. ಅವರೇ ಅಶ್ವಿನಿ ಕುಮಾರರು ಅಂತ. ನೀವು ಸಾಮಾನ್ಯವಾಗಿ ಏನಾದರೂ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು ಅಂದಾಗ ನಾವು ಅಶ್ವಿನಿ ಕುಮಾರರನ್ನ ಮೊರೆ ಹೋಗ್ತೀವಿ. ಸೊ ಅವರ ಮಕ್ಕಳು ಅಂದ್ರೆ ಸೂರ್ಯ ಮತ್ತೆ ಸಾನ್ಯಗೆ ಕುದುರೆ ರೂಪದಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಅಶ್ವಿನಿ ಕುಮಾರರು ಅಂತ ಹೆಸರು ಬರುತ್ತೆ. ನಂತರದಲ್ಲಿ ಸಾನ್ಯ ಮತ್ತೆ ಸೂರ್ಯಲೋಕಕ್ಕೆ ಬರ್ತಾಳೆ, ಅವರ ಜೀವನವನ್ನು ಮಾಡ್ತಾರೆ. ತಮ್ಮ ಮಕ್ಕಳಾದಂತಹ ಯಮನಿಗೆ ಒಂದು ಡ್ಯೂಟಿಯನ್ನು ಕೊಡಲಾಗತ್ತೆ. ಏನು ಅಂತಂದ್ರೆ ಧರ್ಮವನ್ನ ರಕ್ಷಿಸಬೇಕು. ನೀನು ಯಾರ್ಯಾರು ಏನೇನು ಕರ್ಮಗಳನ್ನು ಮಾಡಿರ್ತಾರೆ ಅವರ ಕರ್ಮಕ್ಕೆ ತಕ್ಕ ಹಾಗೆ ನೀನು ಅವರಿಗೆ ಪನಿಷ್ಮೆಂಟ್ ಅನ್ನು ಕೊಡಬೇಕು. ಪಾಪ ಪುಣ್ಯಗಳನ್ನು ಒಂದು ತೊಲನೆಯನ್ನ ಮಾಡಿ ಅವರಿಗೆ ಧರ್ಮ ರೀತಿಯಾಗಿ ನಡೆಯುವಂತಹ ಒಂದು ಕೆಲಸಕ್ಕೆ ನೀನು ರೂವಾರಿಯಾಗಿರ್ಬೇಕು ಅನ್ನುವಂತಹ ರೀತಿಯಲ್ಲಿ ಯಮನಿಗೆ ಧರ್ಮವನ್ನ ಕಾಯುವಂತಹ ಒಂದು ಕೆಲಸವನ್ನ ಕೊಡಲಾಗುತ್ತೆ. ಇನ್ನು ಯಮುನೆಗೆ ಒಂದು ಪವಿತ್ರವಾದಂತಹ ಒಂದು ನದಿಯಾಗು ನೀನು ಅಂತ, ಈಗ ಏನು ಯಮುನಾ ನದಿ ಇದೆ ಆ ಒಂದು ರೂಪದಲ್ಲಿ ಇರುವಂತಹವಳೆ ಸೂರ್ಯನ ಮಗಳು ಯಮುನೆ ಅನ್ನುವಂಥವಳು. ಇನ್ನ ವೈವಸ್ವತ ಅನ್ನೋನು ಮನು ಆಗಿ ಜನ್ಮವನ್ನ ತಾಳ್ತಾನೆ. ಅಂದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಸೂರ್ಯನ ಒಂದು ವಂಶದಲ್ಲಿ ಮನು ಅನ್ನುವಂಥವ್ರು ಕೊಂಡು ಬರ್ತಾರೆ. 14 ಜನ ಮನುನಲ್ಲಿ ವೈವಸ್ವತ ಅನ್ನೋನು ಕೂಡ ಒಬ್ಬ ಮನು. ಇನ್ನ ಶನಿ ಬಂದು ಒಂದು ಗ್ರಹವಾಗಿ ಅಲ್ಲಿ ಗ್ರಹದ ರೂಪದಲ್ಲಿ ನಮಗೆ ಕಾಣಿಸ್ಕೊಂತಾರೆ ಶನಿ ಅನ್ನೋದು. ಇನ್ನ ತಪತಿ ಅನ್ನೋದು ಕೂಡ ಒಂದು ನದಿಯ ರೂಪದಲ್ಲಿ ನಮಗೆ ಕಾಣುತ್ತೆ. ಇನ್ನ ಅಶ್ವಿನಿ ದೇವತೆಗಳು ಬಂದು ಡಾಕ್ಟರ್ಸ್ ಅಂದ್ರೆ ವೈದ್ಯರಾಗಿ ಯಾರ್ಯಾರಿಗೆ ಏನೇನು ಕಾಯಿಲೆಗಳಿದೆಯೋ ಆಯುರ್ವೇದದ ಒಂದು ಇದರಲ್ಲೂ ಕೂಡ ಅದಕ್ಕೆ ಸುಮಾರು ಔಷಧೀಯ ರೂಪಗಳಲ್ಲಿ ಅಶ್ವಿನಿ ದೇವತೆಗಳು ಸಹಾಯವನ್ನು ಮಾಡೋದನ್ನ ನಾವು ಕಂಡಿರ್ತೀವಿ. ಸೊ ಇಷ್ಟು ಸೂರ್ಯದೇವನ ಕಥೆ ಆಗಿರುತ್ತೆ. ನಾನೀಗ ಒಂದೊಂದು ಈಗ ಅಶ್ವಿನಿ ದೇವತೆಗಳನ್ನ ತಗೊಂಡು ಅಥವಾ ಯಾವ ಶನಿ ಅಂತ ತಗೊಂಡು ನನ್ನ ಕಥೆಯನ್ನು ಆರಂಭಿಸಿದ್ರೆ ಒಂದೊಂದು ಗಂಟೆ ಬೇಕಾಗುತ್ತೆ ನಾನು ಅವರವರ ಒಂದು ಕಥೆಯನ್ನು ಹೇಳೋದಕ್ಕೆ. ಸೂಕ್ಷ್ಮವಾಗಿ ಸೂರ್ಯನ ಬಗ್ಗೆ ನಾನೇನಾದರೂ ನಮಗೆ ಹೇಳಬೇಕು ಅಂದ್ಕೊಂಡಾಗ ಸೂರ್ಯನ ಹುಟ್ಟಿನಿಂದ ಅವನ ಮದುವೆಯಾಗಿ ಅವನ ಮಕ್ಕಳಾಗಿ ಅವನ ಮಕ್ಕಳು ಏನೇನು ಕಾರ್ಯವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಏನಂತಾರೆ ಒಂದು ರೀಕ್ಯಾಪ್ ಅಥವಾ ಒಂದು ಜಿಸ್ಟ್ ಅನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಇನ್ನ ಆದಿತ್ಯ ಹೃದಯಂಗೆ ಬರೋಣ. ಯಾರ್ಯಾರು ಪಾರಾಯಣವನ್ನು ಮಾಡಬೇಕು ಅಂತ ಇಚ್ಛಿಸ್ತಾರೋ ಅವರೆಲ್ಲರೂ ಕೂಡ ಹ್ಯಾಂಡ್ ರೈಸ್ ಮಾಡಿ ನಾನು ಒಬ್ಬರಿಗೆ ಅವಕಾಶವನ್ನ ಕೊಡ್ತೀನಿ. ಹ್ಯಾಂಡ್ ರೈಸ್ ಅಂದ್ರೆ ಹುಷಾರಾಗಿ ಕೈಯಲ್ಲಿ ಹ್ಯಾಂಡ್ ರೈಸ್ ಮಾಡೋದಲ್ಲ, ಝೂಮಲ್ಲಿ ಹ್ಯಾಂಡ್ ರೈಸ್ ಎಲ್ಲ ಮಾಡಿ. ಬಹಳ ಕಮ್ಮಿ ಇರುವಂತಹ ಶ್ಲೋಕ, ಕೇವಲ 32 ಫಲಶ್ರುತಿ ಎಲ್ಲವೂ ಸೇರಿದ್ರೆ 32 ಶ್ಲೋಕಗಳು ಇದೆ. ಸೊ ಏನು ಈ ಆದಿತ್ಯ ಹೃದಯಮು ಯಾವಾಗ ಇದರ ಒಂದು ಸೃಷ್ಟಿ ಆಯಿತು ಅನ್ನೋದನ್ನ ನಾವು ಇವತ್ತು ಚಿಂತನೆಯನ್ನು ಮಾಡೋಣ. ಮತ್ತೆ ನಾಳೆಯಿಂದ ಸಾಧ್ಯ ಆದ್ರೆ ನೀವೆಲ್ಲರೂ ಕೂಡ ಆದಿತ್ಯ ಹೃದಯವನ್ನ ಪಾರಾಯಣವನ್ನು ಮಾಡುವಂತಹ ಅಂದ್ರೆ ಜಪಿಸುವಂತಹ ಅಥವಾ ಸ್ತುತಿಸುವಂತಹ ಕಾರ್ಯವನ್ನು ನೀವೆಲ್ಲರೂ ಕೂಡ ಮಾಡಬೇಕಾಗಿದೆ. ಬರೀ ಅದನ್ನ ಕೇಳಿಸ್ಕೊಂಡು ಕ್ಲಾಸ್ ಆಯ್ತು ಮುಗಿದೋಯ್ತು ಅನ್ನೋದು ತರವಲ್ಲ. ನಾನು ಸುಮಾರು ವರ್ಷಗಳಿಂದ ಈ ಒಂದು ಆದಿತ್ಯ ಹೃದಯಂ ಅನ್ನೋದನ್ನ ಪ್ರತಿನಿತ್ಯ ಪಾರಾಯಣವನ್ನು ಮಾಡ್ತಿದ್ದೀನಿ. ಇದರಲ್ಲಿ ಆಕ್ಚುಲಿ ಒಂದು ಮಾತನ್ನ ನಿಮ್ಮೆಲ್ಲರೂ ಕೂಡ ನಿವೇದನೆ ಮಾಡ್ಕೊಳ್ಳೋಕೆ ಕೂಡ ಇಷ್ಟಪಡ್ತೀನಿ. ನನಗೆ ಆದಿತ್ಯ ಹೃದಯಂ ಹೇಳ್ಕೊಟ್ಟವರು ನಮ್ಮ ಸಹಪಾಠಿಯಾದಂತಹ ಸಹ ಶಿಕ್ಷಕಿಯಾದಂತಹ ಹೇಮಾ ಭಗಿನಿಯವರು. ಅವರು ನನಗೆ ಆದಿತ್ಯ ಹೃದಯವನ್ನು ಹೇಳ್ಕೊಟ್ಟಿದ್ದು. ಇವತ್ತು ನಾನೇನಾದ್ರೂ ನಿಮ್ಗೆಲ್ಲರೂ ಕೂಡ ಅದನ್ನ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಆಲ್ ಕ್ರೆಡಿಟ್ ಗೋಸ್ ಟು ಹೇಮಾ ಭಗಿನಿ. ಸೊ ಅದನ್ನ ಇವತ್ತು ನಾವು ಕೈಗೆತ್ಕೊಂಡು ಅದರ ಒಂದು ಚಿಂತನೆಯನ್ನ ಮಾಡೋಣ. ಸೊ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿದ್ದೀರಾ. ಒಂದು ಪೂರ್ವ ಪೀಠಿಕೆಯಾಗಿ ಯಾಕೆ ಈ ಆದಿತ್ಯ ಹೃದಯಂ ಅಥವಾ ಹೇಗೆ ಆಗಿ ಆದಿತ್ಯ ಹೃದಯಂ ಒಂದು ಸೃಷ್ಟಿ ಆಯಿತು ಅನ್ನೋದನ್ನ ಒಂದು ಪೀಠಿಕೆ ರೂಪದಲ್ಲಿ ಹೇಳ್ಬೇಕಂದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಮಹಾಭಾರತದಲ್ಲಿ ಅರ್ಜುನ ವಿಷಾದವನ್ನ ವ್ಯಕ್ತಪಡಿಸಿದಾಗ ಅರ್ಜುನ ವಿಷಾದ ಯೋಗ ಅನ್ನೋದು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಅಂತಹ ಸಮಯದಲ್ಲಿ ಕೃಷ್ಣ ಬಂದು ಭಗವದ್ಗೀತೆಯನ್ನ ಹೇಳಿ ಅವನ ಮನಸ್ಸನ್ನ ಪರಿವರ್ತನೆ ಮಾಡಿ ಮಹಾಭಾರತದ ಒಂದು ಕುರುಕ್ಷೇತ್ರದ ಯುದ್ಧವನ್ನ ಗೆಲ್ಲೋದಕ್ಕೆ ಸಹಕಾರಿಯಾಗಿದ್ದು ಭಗವದ್ಗೀತೆ ಅಂತ. ಹಾಗೆ ಇದು ಆಗಿದ್ದು ದ್ವಾಪರ ಯುಗದಲ್ಲಿ. ತ್ರೇತಾಯುಗದಲ್ಲೂ ಕೂಡ ರಾವಣನನ್ನ ಸಾಯಿಸಬೇಕು ಅನ್ನುವಂತಹ ಒಂದು ಪ್ರಸಂಗ ಬಂದಾಗ ಮಾನವ ರೂಪಿಯಾದಂತಹ ಶ್ರೀರಾಮನಿಗೂ ಎಲ್ಲೋ ಒಂದ್ ಕಡೆ ಭಯ ಅಥವಾ ಅಳುಕು ಅಥವಾ ಒಂದು ತರದ ಒಂದು ವಿಷಾದ ಅಂತಾನೆ
ಅನ್ಕೊಳ್ಳಿ. ಆ ರೀತಿಯ ಒಂದು ಮನಸ್ಥಿತಿ ಇತ್ತಂತೆ. ಆಗ ಅಗಸ್ತ್ಯ ಮಹಾ ಋಷಿಗಳು ಬಂದು ಆ ರಾಮನ ಒಂದು ಚಿಂತನೆಯನ್ನ ಅಥವಾ ಒಂದು ಭಾವವನ್ನ ಅರ್ಥ ಮಾಡಿಕೊಂಡು ಅವರಿಗೆ ಆದಿತ್ಯ ಹೃದಯ ಅನ್ನುವಂತಹ ಈ ಮಹಾ ಮಂತ್ರವನ್ನ ಹೇಳ್ಕೊಟ್ರಂತೆ. ಹೇಳ್ಕೊಟ್ಟು ಇದನ್ನ ನೀನು ಜಪಿಸಿದ್ರೆ ನಿನಗೆ ರಾವಣನ್ನ ಸಂಹಾರ ಮಾಡುವಂತಹ ಶಕ್ತಿ ಮತ್ತೆ ಚೈತನ್ಯ ಎಲ್ಲವೂ ಕೂಡ ಬರುತ್ತೆ ಅಂತ ಅಗಸ್ತ್ಯರು ಬಂದು ಆ ರಾಮನಿಗೆ ಈ ಒಂದು ಉಪದೇಶವನ್ನ ಮಾಡ್ತಾರೆ. ಈ ಆದಿತ್ಯ ಹೃದಯ ಅನ್ನುವಂತಹ ಪವಿತ್ರವಾದಂತಹ ಮಂತ್ರವನ್ನ ಅದನ್ನ 3 ಬಾರಿ ಶ್ರೀರಾಮರು ಅದನ್ನ ಸ್ಮರಿಸಿಕೊಂಡು ನೆನೆಸ್ಕೊಂಡು ಅದರ ಜಪವನ್ನ ಮಾಡಿದ ಮೇಲೆ ಅವರಿಗೆ ರಾವಣನ್ನ ಕೊಲ್ಲುವಂತಹ ಶಕ್ತಿ ಬಂತು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಅಂತಹ ಶ್ರೀರಾಮನಿಗೆ ಅಂದ್ರೆ ದೈವತ್ವದ ಒಂದು ಅವತಾರನೇ ಆಗಿರುವಂತಹ ಮಾನವ ರೂಪಿಯಾಗಿ ಬಂದಂತಹ ಶ್ರೀರಾಮನಿಗೆ ಇಂತಹ ಒಂದು ಪವಿತ್ರವಾದಂತಹ ಆದಿತ್ಯ ಹೃದಯ ಸಹಾಯ ಮಾಡ್ತು ಅಂತ ಅಂದ್ರೆ ನಾವೆಲ್ಲ ತುಂಬಾ ಪಾಮರರು. ನಮಗೇನಾದ್ರೂ ಸಂಕಷ್ಟ ಬಂದಾಗ, ಚಿಂತೆ ಇದ್ದಾಗ, ಅಥವಾ ಏನೋ ಒಂದು ಕಾರ್ಯವನ್ನು ಮಾಡಕ್ಕೆ ನಾವು ಹೋಗಿರ್ತೀವಿ, ಆದ್ರೆ ನಮ್ಮ ಸ್ವಲ್ಪ ಹಿಂದೇಟ್ ಆಗ್ತಿದೀವಿ ಅಥವಾ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಖಂಡಿತ ಇಂತಹ ಒಂದು ಪವಿತ್ರವಾದಂತಹ ಮಂತ್ರವನ್ನ ನಾವು ಜಪಿಸಿದಾಗ ಖಂಡಿತ ನಮಗೂ ಕೂಡ ಧೈರ್ಯ, ಸ್ಥೈರ್ಯ ಅಥವಾ ಮನಸ್ಸಿನಲ್ಲಿ ಆ ಶಕ್ತಿ ಆ ಪರಮಾತ್ಮ ನಮಗೆ ಕೊಡ್ತಾನೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇವತ್ತು ಭೂಲೋಕದಲ್ಲಿ ನೀವು ತಲೆಯನ್ನು ಎತ್ತಿ ಆಕಾಶವನ್ನು ನೋಡಿದ್ರೆ ನಮಗೆ ಕಾಣಿಸುವಂತ ಒಂದೇ ಒಂದು ದೈವ ಅಂತ ಅಂದ್ರೆ ಅದು ನಮ್ಮ ಸೂರ್ಯನಾರಾಯಣ ಒಬ್ಬನೇ. ಮಿಕ್ಕಿದ ಯಾವುದೇ ದೇವತೆಗಳು ನಾವು ಕಲ್ಲನ್ನ ಇಟ್ಟು ಪೂಜೆ ಮಾಡ್ತೀವಿ ಅಥವಾ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ, ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸುವಂತಹ ದೇವರು ಸೂರ್ಯ ಭಗವಾನ್ ಒಬ್ಬನೇ. ಸೊ ಅವನಿಂದನೇ ಈ ಪ್ರಪಂಚ ನಡೀತಾ ಇದೆ. ಒಂದು ಸಸಿ, ಒಂದು ಹುಲ್ಲು, ಪ್ರತಿಯೊಂದು ಒಂದು ಹೂವು ಆ ಒಂದು ಕಿರಣದ ಸ್ಪರ್ಶ ಇಲ್ದಲೆ ಏನೂ ಕೂಡ ಚಲನೆಗೆ ಬರೋದೇ ಇಲ್ಲ. ಎಲ್ಲವೂ ಕೂಡ ಜಡವಾಗ್ಬಿಟ್ಟಿರುತ್ತೆ. ಆ ಜಡಕ್ಕೆ ಏನಾದರೂ ಒಂದು ಚೇತನ ಶಕ್ತಿಯಾಗಿ ಏನಾದರೂ ಬರಬೇಕು ಅಂತ ಅಂದ್ರೆ ಅದು ಸೂರ್ಯನ ಒಂದು ಸ್ಪರ್ಶದಿಂದ ಮಾತ್ರ ಸಾಧ್ಯ ಆಗತ್ತೆ. ಸೊ ಇದು ಒಂದು ಪೀಠಿಕೆ ಆಗಿತ್ತು ಆದಿತ್ಯ ಹೃದಯಂದು. ಅದರ ಅರ್ಥ ಚಿಂತನೆಯನ್ನ ನಾವೆಲ್ಲರೂ ಕೂಡ ಇವಾಗ ಮಾಡೋಣ. ಏನು ಒಂದೊಂದು ಶ್ಲೋಕವು ಹೇಳುತ್ತೆ ಅಂತ. ಬಹಳ ಸುಲಭವಾದದ್ದು, ಬಹಳ ಅಂದ್ರೆ ಶ್ಲೋಕ ಹೇಳ್ತಿದ್ದ ಹಾಗೇನೆ ಅರ್ಥೈಸ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಇರುವಂತಹ ತುಂಬಾ ಸುಲಭವಾದಂತಹ ಒಂದು ಮಂತ್ರ ಇದು. ಅಥವಾ ಅದನ್ನು ನಾವು ಇವತ್ತೆಲ್ಲರೂ ಕೂಡ ಪಠಿಸೋಣ. ಈ ಬಾರಿ 2 ಸತಿ ಹೇಳೋದು ಬೇಡ, ನಾನು ಒಂದ್ಸತಿ ರಿಪೀಟ್ ಮಾಡ್ತೀನಿ, ನೀವುಗಳು ಕೂಡ ಒಂದೇ ಸತಿ ರಿಪೀಟ್ ಮಾಡಿದ್ರೆ ಸಾಕು. ಯಾಕೆಂದ್ರೆ ನಾನು ಇವತ್ತೇ ಈ ಒಂದು ಆದಿತ್ಯ ಹೃದಯವನ್ನ ಹೇಳಿ ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಯಾಕೆಂದ್ರೆ ಮಾಡೋದಾದ್ರೆ ಇದನ್ನೇ ಒಂದು 2-3 ಕ್ಲಾಸ್ ಮಾಡ್ಬೋದು, ಅಷ್ಟು ಗಾಢವಾದಂತಹ ಒಂದು ಸಬ್ಜೆಕ್ಟು. ಆದ್ರೆ ಪರವಾಗಿಲ್ಲ, ನಾನು ಆಡಿಯೋ ಕೂಡ ಕಳಿಸ್ತೀನಿ ನಿಮ್ಗೆ, ಪಾರಾಯಣ ಮಾಡಿರುವಂತದ್ದು. ಮಹಿಮಾ ಭಗಿನಿ ಮಹೋದಯ, ಹಾ ನಾನು ಶ್ಲೋಕ ಹೇಳ್ಬೋದಾ ಆದಿತ್ಯ ಹೃದಯದಿಂದ? ಹಾ ನೀನ್ ಹೇಳಿವಂತೆ ಪುಟ್ಟ, ಹೇಳ್ತೀನಿ ನಿಂಗೂ ಕೂಡ ಹೇಳ್ತೀನಿ. ಒಂದ್ ನಿಮಿಷ, ನಿಂಗೂ ಚಾನ್ಸ್ ಕೊಡ್ತೀನಿ, ಆಯ್ತಾ? ಸೊ ಶುರು ಮಾಡೋಣ. ಪ್ರಥಮವಾಗಿ ಪುಣ್ಯಕರವಾದಂತಹ ಸೂರ್ಯ ಮಂತ್ರ ಆದಿತ್ಯ ಹೃದಯ. ಎಲ್ಲರೂ ಕೂಡ ಒಂದು ಬಾರಿ ಕಣ್ಣು ಮುಚ್ಚಿಕೊಂಡು ಸೂರ್ಯ ಭಗವಾನನ್ನ ಒಂದು ಸಾರಿ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಅವನ ಒಂದು ಮಂತ್ರವನ್ನು ನಾವೆಲ್ಲರೂ ಕೂಡ ಜಪಿಸೋದಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮೊದಲನೇ ಬಾರಿಗೆ ಸದಾಶಿವ್, ನನ್ನದೇ ಆದಂತಹ ಒಬ್ಬ ಸ್ಟೂಡೆಂಟು, ಅವನು ಕೂಡ ಆದಿತ್ಯ ಹೃದಯವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಸದಾಶಿವ್, ಹೇಳ್ತೀಯ ಪುಟ್ಟ? ನಿಂಗೆ ಹೇಳ್ಕೊಡ್ಬೇಕಾ, ಹೇಳ್ತೀಯಾ? ತಥೋ ಯುದ್ಧ ಪರಿಶ್ರಾಂತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆದಿತ್ಯ ಹೃದಯಂ ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಚಾಗತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ಸಮಭ್ಯಾಗತೋರಣಂ ಉಪಾಗಮ್ಯ ಬ್ರವೀದ್ ರಾಮಂ ಅಗಸ್ತ್ಯೋ ಭಗವಾನ್ ಋಷಿಃ. ಸದಾಶಿವ್, ಒಂದ್ ನಿಮಿಷ, ಅರ್ಥವನ್ನು ಕೂಡ ಹೇಳ್ತೀನಿ, ಆಯ್ತಾ? ಅರ್ಥ ಆದ್ಮೇಲೆ ಮತ್ತೆ ಹೇಳಿವಂತೆ, 1-2 ಶ್ಲೋಕ ಹೇಳಿವಂತೆ. ಈಗ ಒಂದು ಶ್ಲೋಕ ಹೇಳಿದ್ಯಲ್ವಾ, ಅದರ ಅರ್ಥನ ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಮತ್ತೆ ನೆಕ್ಸ್ಟ್ ಶ್ಲೋಕ ಹೇಳಾಯ್ತಾ? ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಜಾಗೃತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ. ಏನು ಈ ಶ್ಲೋಕದ ಅರ್ಥ ಅಂತಂದ್ರೆ, ರಾವಣನ ಜೊತೆ ಯುದ್ಧ ಮಾಡಲು ತುಂಬಾ ಬಳಲಿ ಚಿಂತೆಯಿಂದ ಬಂದಿರ್ತಾನಂತೆ ಶ್ರೀರಾಮ. ಏನ್ ಮಾಡೋದು, ನನ್ನ ಸೀತೆಯನ್ನ ಪಡ್ಕೊಳ್ಳೋದಕ್ಕೆ ಯುದ್ಧ ಅನಿವಾರ್ಯನಾ, ನಾನು ಮಾಡ್ಬೇಕಾ ಯುದ್ಧವನ್ನ ಅಂತ ಒಂದು ಚಿಂತೆ ರಾಮನಿಗೆ ಕಾಡುತ್ತಂತೆ. ಅವ್ರು ಯುದ್ಧ ಮಾಡಿ ಕಂಕಣವನ್ನು ತೊಟ್ಟು ಸಿದ್ಧನಾಗಿದ್ರು ಕೂಡ, ನಿಮಗೆಲ್ಲರೂ ಕೂಡ ಗೊತ್ತಿದೆ, ರಾವಣನೇ ಬಂದು ಕಂಕಣವನ್ನು ಕಟ್ಟಿರ್ತಾನೆ ಶ್ರೀರಾಮನಿಗೆ, ನನ್ನ ಜೊತೆ ಯುದ್ಧವನ್ನ ಮಾಡುವಂತ. ಯಾಕೆಂದ್ರೆ ವೇದಗಳನ್ನ ಕಲ್ತಂಥವ್ರು ಆ ಒಂದು ಪ್ರಾಂತ್ಯದಲ್ಲಿ, ಅಂದ್ರೆ ಲಂಕೆಯಲ್ಲಿ ಬೇರೆ ಯಾರೂ ಇರಲ್ವಂತೆ. ಅಷ್ಟರ ಮಟ್ಟಿಗೆ ಜ್ಞಾನಿಯಾದಂತಹ ರಾವಣನ
ಒಂದು ಇದಕ್ಕೆ ಪೌರೋಹಿತ್ಯವಾಗಿ ರಾವಣನೇ ಬಂದು ಕಂಕಣವನ್ನ ಕಟ್ಟಿರ್ತಾನೆ ಶ್ರೀರಾಮನಿಗೆ. ಸೊ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅಂತಹ ಒಂದು ಜ್ಞಾನಿಯಾದವನ ಅಂತಹ ಒಂದು ಇದಕ್ಕೆ ನಾನು ಯುದ್ಧ ಮಾಡಬೇಕಾ ಅಂತ ಎಲ್ಲೋ ಒಂದು ಕಡೆ ಶ್ರೀರಾಮನಿಗೂ ಕೂಡ ಒಂದು ಮಟ್ಟಿಗೆ ಮನಸ್ಸಿಗೆ ಒಂದು ಆತಂಕ ಮೂಡಿರುತ್ತೆ. ಆ ಅವನನ್ನ ಈ ರೀತಿನ ಎದುರಿಸ್ಬೇಕಾ, ಮುಂದೆ ಹೇಗೆ ಏನಾಗತ್ತೆ ಅನ್ನುವಂತಹ ಒಂದು ಯೋಚನೆಯಲ್ಲಿ ಶ್ರೀರಾಮ ನಿಂತಿರ್ತಾನೆ ಅಂತ ಈ ಶ್ಲೋಕ ಹೇಳುತ್ತೆ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾಸ್ತಿಂ, ಚಿಂತೆಯನ್ನು ಮಾಡ್ಕೊಂಡು ಅವನು ನಿಂತಿರ್ತಾನೆ. ರಾವಣಂ ಜಾಗೃತೋ ದೃಷ್ಟ ಯುದ್ಧಾಯ ಸಮುಪಸ್ಥಿತಂ, ಅವನು ಯೋಚಿಸುತ್ತಾ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇರುವಂತ ಯೋಚಿಸ್ತಾ ಇರ್ತಾನೆ. ಅದನ್ನ ಅಗಸ್ತ್ಯರು ನೋಡ್ತಾರೆ ಅನ್ನುವಂಥದ್ದು. ಅಗಸ್ತ್ಯರು ನೋಡ್ತಾರೆ ಅನ್ನುವಂಥದ್ದು. ಇನ್ನ 2ನೇ ಶ್ಲೋಕಕ್ಕೆ ಹೋಗೋಣ. ಪುಟ 2ನೇ ಶ್ಲೋಕ ಹೇಳು. ದೈವತೈಶ್ಚ ಸಮಾಗಮ್ಯ. ಸದಾಶಿವ್. दैवतैश्च समागम्य द्रष्टुमभ्यागतोरणम् उपागम्य ब्रवीद् रामम् अगस्त्यो भगवान् ऋषिः. ಸಾಕು. ಸೊ 2ನೇ ಶ್ಲೋಕ ಏನ್ ಹೇಳತ್ತ ಅಂತಂದ್ರೆ, ದೇವತೆಗಳೊಡನೆ ಈ ಒಂದು ಅದ್ವಿತೀಯವಾದಂತಹ ಯುದ್ಧವನ್ನ ನೋಡ್ತಾ ಇರ್ತಾರೆ. ಅಂದ್ರೆ ಏನ್ ಯುದ್ಧ ನಡೆಯುತ್ತೆ ಇವಾಗ ರಾವಣಿಗೆ ಮತ್ತೆ ಶ್ರೀರಾಮನಿಗೆ, ಆ ಯುದ್ಧವನ್ನ ನಾವೆಲ್ಲರೂ ಕೂಡ ವೀಕ್ಷಿಸಬೇಕು ಅಂತ ದೇವಾನುದೇವತೆಗಳು ಕೂಡ ಎಲ್ಲರೂ ಕೂಡ ಕಾಯ್ಕೊಂಡು ಕೂತಿರ್ತಾರಂತೆ. ದೈವತೈಶ್ಚ ಸಮಾಗಮ್ಯ ದ್ರಷ್ಟುಂ ಅಭ್ಯಾಗತೋರಣಂ. ದುಷ್ಟಂ ಅಂದ್ರೆ ನೋಡ್ಬೇಕು ಇಂತಹ ಯುದ್ಧವನ್ನ. ಒಬ್ಬ ಈ ಕಡೆ ವಿಷ್ಣುವಿನ ಅವತಾರವಾದಂತಹ ಶ್ರೀರಾಮ, ಇನ್ನೊಬ್ಬ ಶಿವನನ್ನ ಮೆಚ್ಚಿಸಿದಂತಹ ರಾವಣ, ಇವರ ಯುದ್ಧ ಹೇಗ್ ನಡೆಯುತ್ತೆ ಅನ್ನೋದನ್ನ ನೋಡ್ಬೇಕು ಅಂದ್ಬಿಟ್ಟು ದೇವತೆಗಳೆಲ್ಲರೂ ಕೂಡ ಇನ್ನೊಂದು ಅದ್ವಿತೀಯವಾದಂತಹ ಒಂದು ಘಟನೆ ಏನ್ ನಡೆಯುತ್ತೆ, ಯುದ್ಧವನ್ನು ನಡೆಯುತ್ತೆ, ಅದನ್ನೆಲ್ಲ ನೋಡ್ಬೇಕು ಅಂತ ಕಾಯ್ಕೊಂಡಿರ್ತಾರಂತೆ. ಇದನ್ನ ನೋಡ್ತಿದ್ದಂತಹ ಮಹರ್ಷಿ ಅಗಸ್ತ್ಯರು ಶ್ರೀರಾಮನ ಸಮೀಪಕ್ಕೆ ಬಂದು ಈ ರೀತಿ ಹೇಳ್ತಾರೆ ಅಂತ. ಅಗಸ್ತ್ಯೋ ಭಗವಾನ್ ಶ್ರೀ ಉಪಾಗಮ್ಯ ಬ್ರವಿದ್ರಾಮಂ. ಇದನ್ನ ನೋಡಿದಂತಹ ಅಂದ್ರೆ ಇಂತಹ ಮನಸ್ಥಿತಿಯನ್ನ ನೋಡಿದಂತಹ ಅಗಸ್ತ್ಯರು ರಾಮನ ಹತ್ರ ಬಂದು, ರಾಮನ ಸಮೀಪ ಬಂದು ಈ ರೀತಿ ಹೇಳ್ತಾರೆ ಅಂತ. ಯಾವ ರೀತಿ ಹೇಳ್ತಾರೆ ಅನ್ನೋದನ್ನ 3ನೇ ಶ್ಲೋಕದಲ್ಲಿ ನೋಡೋಣ. ಸದಾಶಿವ ಇನ್ನೊಂದು ಶ್ಲೋಕ ಹೇಳ್ಬಿಟ್ಟ. राम राम महाबाहो शृणु गुह्यं सनातनं येन सर्वानरीन् वत्सा समरे विजयिष्यसि. ಧನ್ಯವಾದ ಪುಟ್ಟ, ಚೆನ್ನಾಗಿ ಹೇಳಿದೆ. ರಾಮ ರಾಮ ಮಹಾಬಾಹೋ, ಏ ಮಹಾಭಾವುವಾದಂತಹ ಪರಾಕ್ರಮಿಯಾದಂತಹ ಮಹಾವೀರನಾದಂತಹ ಶ್ರೀರಾಮಚಂದ್ರನೇ, ಶೃಣು ಗುಹ್ಯಂ ಸನಾತನಂ, ನಾನೊಂದು ಗುಹ್ಯತಮವಾದಂತಹ ಒಂದು ಸೀಕ್ರೆಟ್ ಅನ್ನ ನಿನಗೆ ಹೇಳಕ್ ಹೊರಟಿದ್ದೀನಿ. ತುಂಬಾ ಸನಾತನವಾದಂತಹ ಒಂದು ಸೀಕ್ರೆಟ್. ಇದನ್ನ ನೀನು ಶ್ರದ್ಧೆಯಿಂದ ಆಲಿಸು. ಶೃಣು ಗುಹ್ಯಂ ಸನಾತನಂ ಏನ ಸರ್ವಾ ನರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ಇದನ್ನ ನೀನು ಕೇಳಿಸ್ಕೊಳ್ಳೋದ್ರಿಂದ, ಅಂದ್ರೆ ಈ ಒಂದು ಮಂತ್ರವನ್ನ ನೀನು ಕೇಳಿಸ್ಕೊಳ್ಳೋದ್ರಿಂದ ನಿನ್ನ ಶತ್ರುನ ನೀನು ಸುಲಭವಾಗಿ ಜಯಿಸ್ತೀಯ. ಈ ಯುದ್ಧವನ್ನು ನೀನು ಸುಲಭವಾಗಿ ಜಯಿಸೋದಕ್ಕೆ ಸಾಧ್ಯ ಆಗತ್ತೆ. ಏನ ಸರ್ವಾ ನರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ಈ ಒಂದು ಸಮರದಲ್ಲಿ, ಈ ಒಂದು ಯುದ್ಧದಲ್ಲಿ ನಿನಗೆ ವಿಜಯ ಖಂಡಿತ ಪ್ರಾಪ್ತಿಯಾಗತ್ತೆ ಅನ್ನೋದನ್ನ ಅಗಸ್ತ್ಯರು ಶ್ರೀರಾಮನಿಗೆ ಹೇಳ್ತಾರೆ. KS ಗೋವಿಂದರಾಜು ಅಂತ ಒಬ್ಬರಿದ್ದಾರೆ, ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಸರ್. 4ನೇದಲ್ಲ ಸರ್? ನಾನು ಹೇಳ್ಕೊಡ್ತೀನಿ, ಯಾಕೆಂದ್ರೆ ಸದಾಶಿವಿಗೆ ಆಲ್ರೆಡಿ ಪಾಠ ಆಗಿದೆ, ನಾನು ಅವೆಲ್ಲ ಪಾಠ ಮಾಡಿದೀವಿ, ಅದಕ್ಕೆ ಬರುತ್ತೆ. ಒಂದ್ಸತಿ ಹೇಳ್ತೀನಿ, ನೀವು ಅದನ್ನ ರಿಪೀಟ್ ಮಾಡಿ. ಆದಿತ್ಯ ಹೃದಯಂ ಪುಣ್ಯಂ, ಆದಿತ್ಯ ಹೃದಯಂ ಪುಣ್ಯಂ, ಸರ್ವಶತ್ರು ವಿನಾಶನಂ, ಸರ್ವಶತ್ರು ವಿನಾಶನಂ, ಜಯಾವಹಂ ಜಪೇ ನಿತ್ಯಂ, ಜಯಾವಹಂ ಜಪೇ ನಿತ್ಯಂ, ಅಕ್ಷಯಂ ಪರಮಂ ಶಿವಂ. ಅಕ್ಷಯಂ ಪರಮಂ ಶಿವಂ. ಧನ್ಯವಾದ. ಈ ಒಂದು ರೆಕಾರ್ಡಿಂಗ್ ನಾನು ಕಳಿಸ್ತೀನಿ ಕ್ಲಾಸ್ ಆದ್ಮೇಲೆ. ಇಷ್ಟು ಆದಿತ್ಯ ಹೃದಯ ಶ್ಲೋಕವನ್ನ ಒಂದ್ಸತಿ ರೆಕಾರ್ಡ್ ಮಾಡಿ ನಾನು ಅಥವಾ ಹೇಮ ಭಗಿನಿ ಕಳಿಸ್ತೀವಿ. ಪ್ರತಿನಿತ್ಯ ಅದನ್ನ ಕೇಳಿಸ್ಕೊಂಡು ನೀವು ಅಭ್ಯಾಸವನ್ನ ಮಾಡಿ. ಅಂತಹ ಶ್ರೀರಾಮನಿಗೆ ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಅಂದ್ರೆ ನಮಗೆ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಅನ್ನ ಗೆಲ್ಲೋದಕ್ಕೆ ಖಂಡಿತ ಕಷ್ಟ ಏನಾಗೋದಿಲ್ಲ. ಸೊ ಈ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ. ಈ ಆದಿತ್ಯ ಹೃದಯ ಅನ್ನುವಂತಹ ಪುಣ್ಯಕರವಾದಂತಹ ಸ್ತೋತ್ರವನ್ನ ನಾವು ಹೇಳೋದ್ರಿಂದ ನಮಗೆಲ್ಲಾ ಶತ್ರುಗಳು ಕೂಡ ನಾಶ ಆಗಿ ಹೋಗ್ತಾರೆ. ಜಯಾವಹಂ ಜಪೇ ನಿತ್ಯಂ, ಸದಾ ಗೆಲುವನ್ನೇ ತಂದುಕೊಡುವಂತಹ ಮಹಾಮಂತ್ರ ಆಗಿದೆ ಇದು. ಎಂತಹ ಮಹಾಮಂತ್ರ ಆಗಿದೆ ಅಂದ್ರೆ, ಅಕ್ಷಯಂ ಪರಮಂ ಶಿವಂ, ಶಾಶ್ವತವಾದಂತಹ ಮಂಗಳಕರವಾದಂತಹ ಫಲವನ್ನ ಕೊಡುವಂತಹ ಮಂತ್ರ ಇದು. ಪ್ರತಿನಿತ್ಯ ನಾವಿದನ್ನ ಜಪಿಸ್ತಾ ಇದ್ರೆ ನಮ್ಮ ಏನಿ ಅಲ್ಪ ಪಾಪಗಳು ಏನ್ ಮಾಡಿರ್ತೀವಲ್ಲ, ಅಂದ್ರೆ ಗೊತ್ತಿಲ್ದಲೋ ಮಾಡಿರುವಂತಹ ಪಾಪಗಳು ಅಥವಾ
ಬೇಕು ಅಂತಾನೆ ಮಾಡಿದ್ರೆ ಏನೋ ಅಕಸ್ಮಾತ್ ಆಗಿರುವಂತಹ ತಪ್ಪುಗಳಾಗಿರ್ತವಲ್ಲ, ಇಂತಹ ಪಾಪಗಳೆಲ್ಲ ನಶಿಸಿ ಹೋಗುತ್ತೆ, ನಮಗೆ ಸದಾ ಮಂಗಳಕರವಾಗಿರುತ್ತೆ ನಮ್ಮ ಜೀವನ ಅನ್ನುವಂಥ ರೀತಿಯಲ್ಲಿ ಇಂತಹ ಒಂದು ಪುಣ್ಯಕರವಾದಂತಹ ಆದಿತ್ಯ ಹೃದಯವನ್ನು ಯಾರು ಪಠಿಸ್ತಾರೋ ಅಂಥವರಿಗೆ ಯಾವ ಶತ್ರುಗಳು ಕೂಡ ಅವರಿಗಿರೋದಿಲ್ಲ, ಸದಾ ಅವ್ರಿಗನ್ನು ಗೆಲುವನ್ನೇ ತಂದು ಕೊಡ್ತಾ ಇರುತ್ತೆ, ಸದಾ ಮಂಗಳಕರವಾಗಿ ಆಗಿರುತ್ತೆ ಅಂತ ಅಗಸ್ತ್ಯರು ಶ್ರೀರಾಮನಿಗೆ ಹೇಳ್ತಾ ಹೋಗ್ತಾರೆ. ಆಕ್ಚುಲಿ 10ನೇ ಶ್ಲೋಕದಿಂದ ನಿಜವಾದ ಆದಿತ್ಯ ಹೃದಯ ಸ್ಟಾರ್ಟ್ ಆಗುತ್ತೆ. ಈ ಒಂದು 9 ಶ್ಲೋಕಗಳೇನಿದೆ, 9 ಶ್ಲೋಕಗಳು ಅಗಸ್ತ್ಯರು ಶ್ರೀರಾಮನಿಗೆ ಏನು ಹೇಳ್ತಾರೆ ಅನ್ನೋದೇ ಒಂದು ಕಾನ್ವರ್ಸೇಷನ್ ಆಗಿರುತ್ತೆ. ಇಲ್ಲಿ ಈ ಶ್ಲೋಕದಲ್ಲಿ ಆದಿತ್ಯ ಹೃದಯ ಅನ್ನುವಂತಹ ಪುಣ್ಯಕರವಾದಂತಹ ಸ್ತೋತ್ರ ಏನಿದೆ, ಶ್ಲೋಕ ಏನಿದೆ, ಇದರಿಂದ ನಿನ್ನ ಶತ್ರುಗಳೆಲ್ಲರೂ ಕೂಡ ನಾಶ ಆಗ್ತಾರೆ ಅಂತ ಅಗಸ್ತ್ಯರು ಶ್ರೀರಾಮನಿಗೆ ಹೇಳ್ತಾ ಇರುವಂಥದ್ದು. ನಾ 5ನೇ ಶ್ಲೋಕಕ್ಕೆ ಹೋಗೋಣ. ಗೀತಾ ಗಿರೀಶ್ ಭಗಿನಿ, ಸಾಧ್ಯ ಆದ್ರೆ ಆನ್ ಮಾಡ್ಕೊಳ್ಳಿ. ಸರ್ವಮಂಗಳ ಮಾಂಗಲ್ಯಂ ಸರ್ವಮಂಗಳ ಮಾಂಗಲ್ಯಂ ಸರ್ವ ಪಾಪ ಪ್ರಣಾಶನಂ ಸರ್ವ ಪಾಪ ಪ್ರಣಾಶನಂ ಚಿಂತಾ ಶೋಕ ಪ್ರಮಶನಂ ಚಿಂತಾ ಶೋಕ ಪ್ರಶಮನಂ ಆಯುರ್ವರ್ಧನಮುತ್ತಮಂ. ಆಯುರ್ವರ್ಧನಮುತ್ತಮಂ. ಧನ್ಯವಾದ ಭಗಿನಿ. ಧನ್ಯವಾದ. ಈ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಮಂಗಳಕರವಾದಂತಹ ಈ ಒಂದು ಶ್ಲೋಕ ಏನಿದೆ ಇದು ಶುಭಪ್ರದವಾದದ್ದು, ಎಲ್ಲಾ ಪಾಪಗಳನ್ನು ಕಳೆಯುವಂಥದ್ದು, ನಮ್ಮ ಚಿಂತೆ ದುಃಖ ಪ್ರತಿಯೊಂದನ್ನು ನಿವಾರಿಸಿ ನಮ್ಮ ಆಯುಷನ್ನ ಹೆಚ್ಚು ಮಾಡುವಂಥದ್ದು. ಈ ಮಂತ್ರವನ್ನು ನಾವು ಸದಾ ಹೇಳ್ತಾ ಇದ್ರೆ ನಮಗೆ ಚಿಂತೆ ದೂರ ಆಗುತ್ತೆ, ಚಿಂತೆ ದೂರ ಆದ್ರೆ ನಮಗೆ ದುಃಖಗಳು ದೂರ ಆಗುತ್ತೆ, ದುಃಖಗಳು ದೂರ ಆದ್ರೆ ಏನಾಗುತ್ತೆ, ಆಟೋಮೆಟಿಕ್ ನಮ್ಮ ಆರೋಗ್ಯದಲ್ಲಿ ನಾವು ಪ್ರಗತಿಯನ್ನ ಕಾಣ್ತೀವಿ, ಆರೋಗ್ಯದಲ್ಲಿ ನಮಗೆ ಪ್ರಗತಿ ಕಾಣದೆ ಏನಾಗುತ್ತೆ, ಆಟೋಮೆಟಿಕ್ ನಮ್ಮ ಆಯುಷು ಕೂಡ ಜಾಸ್ತಿ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಮಂಗಳಕರವಾದಂತಹ ಈ ಮಂತ್ರ ಅಂತ ಅಗಸ್ತ್ಯರು ಹೇಳ್ತಾ ಇರೋದು. ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸೂರ್ಯ ಆರೋಗ್ಯವರ್ಧನಂ ಅಂತ ಒಂದು ಮಾತಿದೆ. ಅಂದ್ರೆ ಯಾರು ಸೂರ್ಯನ ಕಿರಣಗಳನ್ನ ಸದಾ ಸ್ಪರ್ಶವನ್ನು ಮಾಡ್ತಾರೆ, ಅಂದ್ರೆ ಬೆಳಗಿನ ಜಾವ ಸೂರ್ಯೋದಯ ಸೂರ್ಯೋದಯದ ನಂತರ 1 ಗಂಟೆ ಅಥವಾ ಸೂರ್ಯಾಸ್ತದಲ್ಲಿ 1 ಗಂಟೆ ಯಾರು ಸೂರ್ಯನ ಕಿರಣಗಳನ್ನ ತಮ್ಮ ಚರ್ಮಕ್ಕೆ ಅಥವಾ ತಮ್ಮ ದೇಹಕ್ಕೆ ಸ್ಪರ್ಶವನ್ನು ಮಾಡ್ಕೊಂತಾರೋ ಅವರಿಗೆ ಏನಂತಾರೆ, ಈ ಥೆರಪಿ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ, ಸೊ ಅಂತಹ ಒಂದು ವಿಟಮಿನ್ ಡಿ ಅಂತಾನು ಕೂಡ ಸೈನ್ಸ್ ಅಲ್ಲಿ ಹೇಳ್ತಾರೆ. ಸೊ ಅಂತಹ ಒಂದು ಆ ಕಿರಣಗಳ ಏನು ಹೊಂಬಣ್ಣದ ಕಿರಣಗಳು ನಮ್ಮ ಮೈಗೆ ತಾಕಿದರೆ ನಮ್ಮ ಎಲ್ಲಾ ಚರ್ಮ ರೋಗಗಳು ಕೂಡ ವಾಸಿ ಆಗತ್ತೆ ಅಂತ ಹೇಳ್ತಾರೆ. ವಿಟಮಿನ್ ಡಿ ಅನ್ನೋದು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ, ಯಾವುದೇ ರೀತಿಯ ಚರ್ಮ ಕಾಯಿಲೆಗಳು ಬರೋದಿಲ್ಲ ಅನ್ನೋದು ಸೈನ್ಸ್ ಕೂಡ ಪ್ರೂವ್ ಮಾಡಿರುವಂಥದ್ದು. ಎಷ್ಟೋ ಜನಕ್ಕೆ ವಿಟಮಿನ್ ಡಿ ಕಮ್ಮಿ ಆದಾಗ ಡಾಕ್ಟರ್ ಏನ್ ಸಜೆಸ್ಟ್ ಮಾಡ್ತಾರೆ ಅಂದ್ರೆ ಹೋಗಿ ಬಿಸಿಲಲ್ಲಿ ನಿಂತ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಅಗಸ್ತ್ಯರೇ ಮುಂಚೆನೆ ಹೇಳ್ಬಿಟ್ಟಿದ್ದಾರೆ ಏನಂತಂದ್ರೆ, ಈ ಒಂದು ನಿನ್ನ ಅಂದ್ರೆ ಸೂರ್ಯನ ಕಿರಣಗಳೇನಿರುತ್ತೆ ಇದು ನಿನ್ನ ಚಿಂತೆಗಳನ್ನ ದುಃಖಗಳನ್ನ ಆಯುಷನ್ನ ಹೆಚ್ಚು ಮಾಡುತ್ತೆ ಅಂತ. ಸೊ ಅಂತಹ ವಿಟಮಿನ್ ಡಿ ಅನ್ನ ಕೊಡುವಂತಹ ಕಿರಣ ಏನಿದೆ ನಮ್ಮ ಮೈಗೆ ಅಥವಾ ನಮ್ಮ ಒಂದು ಬಾಡಿಗೆ ಚರ್ಮಕ್ಕೆ ಸದಾ ಬೇಕು. ಎಷ್ಟೋ ಜನ ಫಾರಿನ್ ಇಂದ ಬಂದು ಗೋವಾದಲ್ಲಿ ಸನ್ ಬಾತ್ ಅಂತ ಮಾಡ್ತಾರೆ, ನಿಮ್ಗೆಲ್ಲರೂ ಕೂಡ ಗೊತ್ತಿರ್ಬೋದು. ಅಷ್ಟರ ಮಟ್ಟಿಗೆ ನಮ್ಮ ಇಂಡಿಯಾದಲ್ಲಿ ಅದೊಂದು ಸಂಸ್ಕೃತಿ, ಸೂರ್ಯನಿಗೆ ಅಷ್ಟು ಮಟ್ಟಿಗೆ ಒಂದು ಸೂರ್ಯನಿಗೋಸ್ಕರ ಅಷ್ಟು ಬೇಡಿಕೆ ಇದೆ ನಮ್ಮ ಭಾರತದಲ್ಲಿ ಹುಟ್ಟುವಂತಹ ಸೂರ್ಯನಿಗೆ. ಸೊ ಹಾಗಾಗಿ ಎಲ್ಲರೂ ಕೂಡ ನಾವು ಬೆಳಗಿನ ಜಾವ ಸೂರ್ಯೋದಯ ನಂತರ 1 ಅವರ್ ಟೆರೆಸ್ ಮೇಲೋ ಅಥವಾ ಪಾರ್ಕಲ್ಲೋ ಎಲ್ಲೋ ಒಂದ್ ಕಡೆ ಆ ಕಿರಣಗಳನ್ನ ನಮ್ಮ ಬಾಡಿಗೆ ಸ್ಪರ್ಶವನ್ನ ಮಾಡ್ಕೊಬೇಕು. ಸೂರ್ಯಾಸ್ತನ ಟೈಮಲ್ಲೂ ಅಷ್ಟೇ, ಇನ್ನೇನು ಸೂರ್ಯ 1 ಅವರಲ್ಲಿ ಮುಳುಗ್ತಾನೆ ಅನ್ನುವಂಥ ಈ 5:30 6:30 ಅಥವಾ ಅಂತಹ ಒಂದು ಸಮಯದಲ್ಲೂ ಕೂಡ ಸೂರ್ಯನ ಕಿರಣಗಳು ನಮ್ಮ ಬಾಡಿಗೆ ತಾಕಿದ್ರೆ ಸಕಾರಾತ್ಮಕವಾದಂತಹ ತರಂಗಗಳು ನಮ್ಮ ಬಾಡಿನಲ್ಲಿ ಆಗತ್ತೆ ಅನ್ನೋದು ಸೈಂಟಿಫಿಕಲಿ ಪ್ರೂವ್ಡ್ ಅನ್ನುವಂತಹ ಒಂದು ವಿಚಾರ. 6ನೇ ಶ್ಲೋಕಕ್ಕೆ ಹೋಗೋಣ. ನಾನು ಯಾಕೆ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಅಂದ್ರೆ 5:30 6 ಗಂಟೆ ಮಾಡ್ಬಿಟ್ರೆ ನಿಮ್ಗೂ ಒಂಥರ ಬೋರ್ ಅನ್ಸತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಏನಾದ್ರೂ ಡೌಟ್ಸ್ ಇದೆಯಾ, ಏನಾಗ್ತಿದೆ ಅಂತ? ಅರ್ಥ ಆಗ್ತಿದೆ ಅಲ್ವಾ ಎಲ್ಲರಿಗೂ? ನೀವು ಸ್ಲೋ ಹೋಗ್ಬೇಕಾ? ಆಯ್ತು, 6ನೇ ಶ್ಲೋಕಕ್ಕೆ ಹೋಗೋಣ. ಉಷಾ ಭಗಿನಿ, ನೀವೇ ಹೇಳ್ತೀರಾ 6ನೇ ಶ್ಲೋಕ? ರಶ್ಮಿವಂತಂ ಸಮುದ್ಯಂತಂ ರಶ್ಮಿವಂತಂ ಸಮುದ್ಯಂತಂ
ದೇವಾಸುರನಮಸ್ಕೃತಂ ದೇವಾಸುರನಮಸ್ಕೃತಂ ಪೂಜಯಸ್ವ ಪೂಜಯಸ್ವ ವಿವಸ್ವಂತಂ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ಭಾಸ್ಕರಂ ಭುವನೇಶ್ವರಂ. ಹರಿ ಓಂ. ಧನ್ಯವಾದ. ಧನ್ಯವಾದಗಳು. ಲಕ್ಷ್ಮೀವಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ಹೊಮ್ಮುವಂತಹ ಕಿರಣಗಳನ್ನು ಪಡೆದಂತಹ ಈ ಸೂರ್ಯ ಭಗವಾನ್ ಏನಿದ್ದಾನೆ, ಅವನ ಸಂಪೂರ್ಣ ಬೆಂಬಲದೊಡನೆ ಇರುತ್ತಿಂದಲೇ ಈ ಭೂಮಿ ಅಥವಾ ಈ ಒಂದು ಪ್ರಕೃತಿ ನಡೀತಾ ಇದೆ ಅನ್ನುವಂಥ ಅರ್ಥದಲ್ಲಿ ದೇವಾಸುರ ನಮಸ್ಕೃತಂ. ಯಾರ್ಯಾರು ಅವನಿಗೆ ನಮಸ್ಕಾರ ಮಾಡ್ತಾರೆ ಅಂತಂದ್ರೆ ದೇವರು ಅಸುರರು ಇಬ್ಬರೂ ಕೂಡ ಅವನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಯಾಕೆ ನಮಸ್ಕಾರವನ್ನು ಮಾಡ್ತಾರೆ ಅಂದ್ರೆ, ಬೆಳಿಗ್ಗೆ ಎದ್ರೆ ನೀವು ಸೂರ್ಯನನ್ನು ನೋಡದೆ ಇದ್ರೆ ಅಲ್ಲೇನು ಚಲನೆ ಅನ್ನೋದೇ ಆಗಲ್ಲ ಅಲ್ವಾ. ನೀವು ಬೆಳಿಗ್ಗೆ ಸೂರ್ಯೋದಯ ಆಗಿಲ್ಲ ಅಂದ್ರೆ ಒಂದ್ಸತಿ ನೆನ್ಸ್ಕೊಳ್ಳಿ, ಸೂರ್ಯೋದಯ ಆಗಿಲ್ಲ ಅಂದ್ರೆ ಏನಾಗತ್ತೆ ಇಡೀ ಸೃಷ್ಟಿ ಅಂತ. ನಾವು ಒಂದು ಕಥೆಯಲ್ಲಿ ಹೇಳ್ತಾ ಇದ್ದೆ, ಯಾವುದು ನಮ್ಮ ಒಂದು ಕಥೆಯಲ್ಲಿ ಸೂರ್ಯನ ಉದಯನೇ ಆಗೋದಿಲ್ಲ, ನಂತರ ಒಂದು ಚತುರತೆಯ ಒಂದು ಕಥೆಯಲ್ಲಿ ಬಂದಾಗ ಸೂರ್ಯ ಉದಯ ಆಗಲ್ಲ ಅಂತ ಒಂದು ಕಥೆ ಬಂತು. ಸೊ ಆಗ ಕಥೆಯನ್ನು ಹೇಳ್ತಾರೆ. ಸೊ ಸೂರ್ಯನೇ ಉದಯ ಆಗಿಲ್ಲ ಅಂತ ಅನ್ಕೊಂಡಾಗ ನಮ್ಮ ಸೃಷ್ಟಿ ಏನಾಗತ್ತೆ. ಅದಕ್ಕೋಸ್ಕರ ಸುರರು ಅಸುರರು ಇಬ್ಬರೂ ಕೂಡ ಅವನಿಗೆ ವಂದಿಸ್ತಾರಂತ. ವಂದಿಸಿ ಪೂಜೆಯಸ್ವ ವಿವಸ್ವಂತಂ, ಪ್ರಕಾಶವನ್ನು ನೀಡುತ್ತಿರುವಂತಹ ಅಥವಾ ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಸೂರ್ಯದೇವನನ್ನ, ಭಾಸ್ಕರಂ ಭುವನೇಶ್ವರಂತಹ ಭಾಸ್ಕರನನ್ನ, ಭುವನಿಗೆ ಅಂದ್ರೆ ಈ ಭೂಮಿಗೆ ಈಶ್ವರನಾಗಿರುವಂತಹ ಸೂರ್ಯನಿಗೆ ನಾವು ವಂದಿಸ್ತೀವಿ, ಅವರು ಕೂಡ ವಂದಿಸ್ತಾರೆ ಅಂತ ಅಗಸ್ತ್ಯರು ಶ್ರೀರಾಮನಿಗೆ ಹೇಳ್ತಾರೆ. ಅಂದ್ರೆ ಅಸುರ ಮತ್ತೆ ಸುರರೇ ಪೂಜಿಸ್ತಾರಂತೆ ಅವನನ್ನ, ನೀನು ಅವರನ್ನ ನಮಸ್ಕಾರ ಮಾಡು ಅಂತ ಅಗಸ್ತ್ಯರು ಹೇಳ್ತಾರೆ. ಸೂರ್ಯದೇವ ಬಂದು ಈ ಕರ್ಮ ಕಾಲಕ್ಕೆ ಸಾಕ್ಷಿಯಾದವನಂತೆ. ಅವನು ಎಲ್ಲವನ್ನೂ ಸುಟ್ಟು ಹಾಕುವಂತಹ ಒಂದು ಶಕ್ತಿ ಅವನಿಗಿದೆ. ಹೇಗೆ ಸೃಷ್ಟಿ ಸ್ಥಿತಿ ಲಯ ಅಂತ ನಾವೇನು ಕರಿತೀವಲ್ಲ, ಅವನ ಕಿರಣಗಳಿಂದ ಒಂದು ಬೆಳೆಯನ್ನ, ಒಂದು ಗಿಡವನ್ನ ಕೂಡ, ಒಂದು ಹೂವನ್ನು ಕೂಡ ಅರಳಿಸಬಲ್ಲ, ಆ ಗಿಡಕ್ಕೆ ಚೈತನ್ಯವನ್ನು ಕೂಡ ಕೊಡಬಲ್ಲ. ಅದೇ ಕಿರಣದಿಂದ ಅವನು ಅದನ್ನು ಸುಟ್ಟಾಕಲು ಬಲ್ಲ ಅಂತ. ಅದಕ್ಕೆ ಲಯಕರ್ತನೂ ಕೂಡ ಹಾಗೆ ಅವನು ಕೆಲಸ ಮಾಡ್ತಾನೆ ಅಂತ. ಅದಕ್ಕೋಸ್ಕರ ಸುರ ಮತ್ತೆ ಹಸುರು ಎಲ್ಲರೂ ಕೂಡ ಅವನಿಗೆ ವಂದಿಸ್ತಾರೆ. ಅವನ ಪ್ರಕಾಶಕ್ಕೆ ಎಲ್ಲರೂ ಕೂಡ ತಲೆ ಬಾಗ್ತಾರೆ ಅನ್ನುವಂತ ಅರ್ಥ. 7ನೇ ಶ್ಲೋಕಕ್ಕೆ ಹೋಗೋಣ. ಮಹೋದಯ, ರಶ್ಮಿಂತ ಸಮುದ್ಯಂತಂ ಅಂದ್ರೇನು? ಸಮುದ್ಯಂತಂ ಅಂತ ಎಷ್ಟನೇ ಸರ್ವದೇವಾತ್ಮಕೋ ಹೇಷ ತೇಜಸ್ವಿ ರಶ್ಮಿ ಭಾವನಃ ಏಷ ದೇವಾಸುರಗಣ ಲೋಕಾನ್ ಪಾತಿ ಗಭಸ್ತಿಭಿ. ನೀವು ಯಾವ ಅಲ್ಲ, ಇದು ಸಮುದ್ಯಂತಂ. ಅದು ರಶ್ಮಿಮಂತಂ ಸಮುದ್ಯಂತಂ ಅಂದ್ರೆ, ರಶ್ಮಿ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಕಿರಣ. ಅವನ ಕಿರಣಕ್ಕೆ ರಶ್ಮಿ ಅಂತ ಕರೀತಾರೆ. ಸೊ ರಶ್ಮಿಮಂತಂ ಸಮುದ್ಯಂತಂ ಅಂತ ಅಂದ್ರೆ ಅವನ ಕಿರಣ ಯಾವ ರೀತಿ ಹೊಮ್ತಾ ಇದೆ ಅಂತ ಅಂದ್ರೆ, ಒಂದು ಸಂಪೂರ್ಣವಾದಂತಹ ಒಂದು ಚಿತ್ರ. ಅಂದ್ರೆ ನಮ್ಗೆ ಸೂರ್ಯನ ನೋಡಿದಾಗ ಸುತ್ತ ಒಂದು ಕಿರಣ ನಿಮ್ಗೆ ಕಾಣಿಸುತ್ತೆ ನೋಡಿ. ಹೌದು ಅಲ್ವಾ, ಒಂದು ಯೆಲ್ಲೋಯಿಶ್ ರೆಡ್ಡಿಶ್ ಅಲ್ವಾ. ಸಮುದ್ಯಂತ ಅಂದ್ರೆ ರಶ್ಮಿ ಅಂದ್ರೆ ರೇಸ್, ಕಿರಣ. ಅವನ ರೇಸ್ ಯಾವ ರೀತಿ ಇದೆ ಅಂದ್ರೆ ಹೊಮ್ಮುತ್ತಾ ಇದೆ, ಅಂದ್ರೆ ಪ್ರಜ್ವಲಿಸ್ತಾ ಇದೆ ಅಥವಾ ಇದಾಗ್ತಿದೆ ಅಂತ. ಆ ಬಿಂಬ ಆ ರೀತಿ ತೋರಿಸ್ತಾ ಇದೆ ಅಂತ. ಅದಕ್ಕೆ ಸಮುದ್ಯಂತಂ ಅಂತ. ರಶ್ಮಿಮಂತಂ ಸಮುದ್ಯಂತಂ ದೇವ ಅಸುರ ನಮಸ್ಕೃತಂ. ದೇವ ವಂದಿಸ್ತಾರೆ, ಅವರಿಗೆ ಪೂಜಿಸ್ತಾರೆ ಅಂತ. ಭಾಸ್ಕರಂ ಭುವನೇಶ್ವರ. ಧನ್ಯವಾದಗಳು. ಧನ್ಯವಾದ. ಲಕ್ಷ್ಮೀನಾರಾಯಣ ಸತ್ಯನಾರಾಯಣ ಭಗಿನಿ. ಸರ್ವದೇವಾತ್ಮಕೋ ಹೇಷಃ. ಭಗಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಲಿತಾ ಭಗಿನಿ ನಮಸ್ತೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ವದೇವಾತ್ಮಕೋ ಹೇಷಃ. ಸರ್ವದೇವಾತ್ಮಕೋ ಹೇಷಃ. ಸರ್ವಧರ್ವಾತ್ಮಕೋ ಹೇಷಃ. ತೇಜಸ್ವಿ ರಶ್ಮಿ ಭಾವನಃ. ತೇಜಸ್ವಿ ಭಾವನಃ. ಬೇರೆಯವ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬರೀ ಲಲಿತಾ ಭಗಿನಿ ಮಾತ್ರ ಹೇಳ್ಬೇಕು, ಬೇರೆಯವ್ರು ಯಾರು ಹೇಳ್ಬಾರ್ದು. ಏಷ ದೇವಾಸುರಗಣಾನ್. ಏಷ ದೇವಾನ್ ಸುರಗಣಾನ್. ಏಷ ದೇವಾಸುರಗಣಾನ್. ಲೋಕಾನ್ ಪಾತಿ ಗಭಸ್ತಿಭಿಃ. ಲೋಕಾನ್ ಪಾತಿ ಗಭಸ್ತಿಭಿಃ. ಲೋಕಾನ್ ಪಾತಿ ಗಭಸ್ತಿಭಿಃ. ಒಟ್ಟಿಗೆ ಹೇಳ್ಬೇಕಾ? ಹೇಳ್ತೀರಾ? ಹೇಳಿ.
ತುಂಬಾ ಚೆನ್ನಾಗಿ ಹೇಳ್ತೀರಾ. ಹೇಳಿ. ಸರ್ವದೇವಾತ್ಮಕೋ ಹೇಷಃ ತೇಜಸ್ವಿ ರಶ್ಮಿ ಭಾವನಃ ಯೇಷ ದೇವಾನ್ ಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ. ಧನ್ಯವಾದ ಭಗಿನಿ, ಚೆನ್ನಾಗಿ ಹೇಳ್ತೀವಿ. ಸೊ ಏನು ಸರ್ವ ದೇವಾತ್ಮಕೋ ಹೇಷಃ, ಎಲ್ಲಾ ದೇವತೆಗಳು ಕೂಡ ಸೂರ್ಯನಲ್ಲೇ ಇದ್ದಾರೆ ಅಂತ. ಸರ್ವ ದೇವಾತ್ಮಕೋ ಹೇಷಃ ಅಂದ್ರೆ ಎಲ್ಲ ಅವನಲ್ಲೇ ಇದ್ದಾರೆ ಎಲ್ಲಾ ದೇವತೆಗಳು ಅಂತ. ತೇಜಸ್ವಿ ರಶ್ಮಿ ಭಾವನಃ, ನಿಜವಾದಂತಹ ತೇಜಸ್ಸು ಏನಾದ್ರೂ ಇದೆ ಅಂತ ಅಂದ್ರೆ ಅದು ಸೂರ್ಯನಲ್ಲೇ ಇದೆ ಅಂತ. ನಾವು ಏನಾದ್ರೂ ಹೋಲಿಸ್ಬೇಕು ಅಂತಾಗ ನೋಡಿ, ಈಗ ಗಣೇಶನಿಗೂ ಕೂಡ ಒಂದು ಹೇಳ್ತೀವಾ, ಸೂರ್ಯಕೋಟಿ ಅಂತ ಒಂದು ಬರುತ್ತೆ ಶ್ಲೋಕದಲ್ಲಿ. ಅಂದ್ರೆ ಅವನ ತೇಜಸ್ಸು ಯಾವ ರೀತಿ ಇದೆ ಅಂತಂದ್ರೆ, ಕೋಟಿ ಸೂರ್ಯರನ್ನ ಒಂದು ಕಡೆ ಇಟ್ರೆ ಆ ತೇಜಸ್ಸು ಬರುತ್ತೆ ಅಂತ ನಾವು ಶ್ಲೋಕಗಳು ಹೇಳ್ತೀವಲ್ವಾ. ಹಾಗೆ ತೇಜಸ್ಸನ್ನ ನಾವೇನಾದ್ರೂ ಹೋಲಿಕೆ ಮಾಡ್ತೀವಿ ಅಂತ ಅಂದಾಗ ನಾವು ಸೂರ್ಯನನ್ನ ತಗೊಂತೀವಿ. ಅಂದ್ರೆ ನಿಜವಾದ ತೇಜಸ್ಸು ಎಲ್ಲಿದೆ ಅಂತಂದ್ರೆ ಅದು ಸೂರ್ಯನಲ್ಲಿದೆ ಅಂತ. ತೇಜಸ್ವಿ ರಶ್ಮಿ ಭಾವನ, ಅವನ ಕಿರಣದಲ್ಲಿ ಆ ತೇಜಸ್ಸಿದೆ ಅನ್ನೋಂತ. ಏಷ ದೇವ ಅಸುರ ಗಣಾನ್, ಈ ಕಿರಣಗಳಿಂದ ಏನು ಇದಾಗತ್ತಲ್ಲ, ದೇವರು ಅಸುರರು ಮಾನವರು ಎಲ್ಲರೂ ಕೂಡ ಈ ಕಿರಣಗಳಿಂದನೇ ಜೀವಿಸ್ತಾ ಇದ್ದಾರೆ ಅಂತದ್ದು. ಈಗ ನಾನು ಅವಾಗ ಹೇಳಿದಾಗೆ, ಒಂದು ಗಿಡ ಇವರ ನೆರಳಲ್ಲಿ ಯಾವ್ದನ್ನ ಒಂದು ಗಿಡವನ್ನ ಬೆಳೆಸಿ ಖಂಡಿತ ಅದು ಬೆಳೆಯೋದಿಲ್ಲ. ಈ ಮರದ ನೆರಳಲ್ಲೂ ಕೂಡ ಒಂದು ಗಿಡ, ಸೂರ್ಯ ಹುಟ್ಟಿದ್ರು ಕೂಡ ನೆರಳಲ್ಲಿ ಹಾಕಿದಂತಹ ಬೆಳೆ ಯಾವತ್ತೂ ಕೂಡ ಅದು ಫಲವನ್ನ ಕೊಡೋದಿಲ್ಲ. ಅಂದ್ರೆ ಅದು ಬೆಳೆಯೋದಕ್ಕೆ ಚಾನ್ಸೇ ಇಲ್ಲ. ಅದನ್ನ ಎಲ್ಲಿ ಸೂರ್ಯನ ಒಂದು ಕಿರಣ ಸ್ಪರ್ಶ ಆಗತ್ತೆ ಅವಾಗ ಮಾತ್ರ, ನೀರಿಲ್ಲ ಅಂದ್ರೂ ಕೂಡ ಬೆಳೆ ತಂತಾನಾಗೆ ಬರುತ್ತೆ. ನೀವು ಅದನ್ನ ಅಬ್ಸರ್ವ್ ಮಾಡಿ. ಎಷ್ಟೋ ಜನ ರೈತರಿಗೆ ಗೊತ್ತಿರುತ್ತೆ. ನಾನು ಒಬ್ಬ ರೈತನಾಗಿರೋದ್ರಿಂದ ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೆರಳಲ್ಲಿ ಏನೇ ನಾವು ಬೆಳೆಯನ್ನು ಹಾಕಿದ್ರು ಕೂಡ ಅದು ಖಂಡಿತ ಅದು ಫಲವನ್ನು ಕೊಡೋದಿಲ್ಲ. ಎಲ್ಲಿ ಸೂರ್ಯನ ಸ್ಪರ್ಶ ಆಗತ್ತೆ ಅವಾಗ ಮಾತ್ರ ಆ ಒಂದು ಗಿಡಕ್ಕೆ ಅದು ಚೇತನ ಬಂದು ಅದು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗತ್ತೆ. ಹಾಗೆ ಏಷ ದೇವ ಅಸುರ ಗಣಾನ್, ಅಸುರರು ದೇವತೆಗಳು ಮಾನವರು ಎಲ್ಲರಿಗೂ ಕೂಡ, ಎಲ್ಲಾ ಗಣಗಳಿಗೂ ಕೂಡ ದೇವನಾಗಿದ್ದಾನೆ. ಯಾರು? ಲೋಕಾನ್ ಪಾತಿ ಗಭಸ್ತಿಭಿಃ, ಈ ಲೋಕಗಳಿಗೆಲ್ಲೂ ಕೂಡ ಸೂರ್ಯನೇ ಕಾಪಾಡ್ತಾ ಇರುವಂತದ್ದು. ನಿಜವಾದ ತೇಜಸ್ಸು ಅವನಲ್ಲೇ ಇರುವಂತದ್ದು. ಎಲ್ಲಾ ದೇವತೆಗಳು ಕೂಡ ಅವನಲ್ಲೇ ಇದ್ದಾರೆ ಅನ್ನುವಂತಹ ಅರ್ಥದಲ್ಲಿ ಸರ್ವ ದೇವಾತ್ಮಕೋ ಹೇಷಃ ತೇಜಸ್ವಿ ರಶ್ಮಿ ಭಾವನಃ ಏಷ ದೇವಾ ಅಸುರ ಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ. ಲೋಕವನ್ನ ಪಾಲನೆ ಮಾಡ್ತಾ ಇದೆಯಾ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ ಇರುವಂತದ್ದು. ಇನ್ನೊಂದು ಮಾತಿದೆ, ಸ್ವಲ್ಪ ಏನೋ ಈ ಸೂರ್ಯನ ಕಿರಣಗಳಲ್ಲಿ ಸತ್ವಗುಣ ಬಹಳ ಅಪಾರವಾಗಿದೆ ಅಂತ ಹೇಳ್ತಾರೆ. ಯಾರು ಈ ಸೂರ್ಯನ ಕಿರಣಗಳನ್ನ ಇದು ದೈವತ್ವಾದಂತಹ ಒಂದು ಕಿರಣ ಇದು ಅಂತ ಯಾರು ಭಾವನೆ ಪಡ್ಕೊಂತಾರೆ. ಈಗ ನೋಡಿ, ನನಗೆ ಪ್ರತಿನಿತ್ಯ ನಾನು ಯಾವಾಗ್ಲೂ ಕೂಡ ಸೂರ್ಯನ ಕಿರಣ ಬೀಳೋ ಕೊಡನೆ ಕೂತ್ಕೊಂಡು ಪಾಠ ಮಾಡ್ತೀನಿ. ನನ್ನ ಒಂದು ನಂಬಿಕೆ ಏನಂತ ಅಂದ್ರೆ, ಆ ಸೂರ್ಯ ಭಗವಾನ್ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ ಅನ್ನೋಂತ. ನೋಡಿ, ನನ್ನ ಮುಖದ ಮೇಲೂ ಕೂಡ ಇವಾಗ ದೇವರು ಸೂರ್ಯ ಭಗವಾನ್ ಆಶೀರ್ವಾದವನ್ನು ಮಾಡ್ತಿದ್ದಾನೆ. ಅಂದ್ರೆ ಸತ್ವಗುಣ ಅಪಾರವಾಗಿ ನಮ್ಗೆ ತಂತಾಗೆ ಚಿಗುರುತ್ತೆ ಅಂತ ಹೇಳ್ತಾರೆ. ಸೊ ಆ ರೀತಿ ಅಂತಹ ಒಂದು ಸತ್ವಗುಣದಲ್ಲಿ ನಾವಿದ್ದಾಗ ನಮ್ಮ ಮಾಡುವಂತಹ ಕಾರ್ಯ, ನಮ್ಮ ಚಟುವಟಿಕೆಗಳು ಎಲ್ಲವೂ ಕೂಡ ಸಕಾರಾತ್ಮಕವಾಗಿರುತ್ತೆ ಅನ್ನುವಂಥದ್ದು. ಮತ್ತೆ ಆರೋಗ್ಯದ ಕಡೆಗೆ ತುಂಬಾನೇ ವೃದ್ಧಿಯಾಗತ್ತೆ ಅನ್ನುವಂಥದ್ದು. ಸೊ ಸೂರ್ಯನ ದೃಷ್ಟಿ ಅಥವಾ ಸೂರ್ಯನ ಕಿರಣ ಅಷ್ಟು ಸತ್ವಗುಣವನ್ನ ಉಳ್ಳಂಥದ್ದು ಅನ್ನೋದಕ್ಕೆ ತೇಜಸ್ವಿ ರಶ್ಮಿ ಭಾವನಃ ಅನ್ನುವಂಥದ್ದು ಕೂಡ ಸಾಕ್ಷಿಯಾಗತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ರಾಧಾ ಭಗಿನಿ ನಮಸ್ತೆ. ನಮ್ಮ ಹಳೆ ಸ್ಟೂಡೆಂಟ್ ಅಲ್ಲಿ ರಾಧಾ ಭಗಿನಿ ಕೂಡ ಒಬ್ರು. ಹೇಳ್ತೀರಾ ಭಗಿನಿ? ಏಷ ಬ್ರಹ್ಮ ಚ ವಿಷ್ಣುಶ್ಚ ಏಷ ಬ್ರಹ್ಮ ಚ ವಿಷ್ಣುಶ್ಚ ಶಿವಸ್ಕಂದಃ ಪ್ರಜಾಪತಿಃ. ಶಿವಸ್ಕಂಧ ಪ್ರಜಾಪತಿಃ. ಸ್ಕಂದಃ ಅಲ್ಲಿ ವಿಸರ್ಗ ಆದ್ಮೇಲೆ ಪಾ ಇದೆ. ಶಿವಸ್ಕಂದಃ ಪ್ರಜಾಪತಿಃ. ಶಿವಸ್ಕಂದಃ ಪ್ರಜಾಪತಿಃ. ಮಹೇಂದ್ರೋ ದನದಃ ಕಾಲೋ ಮಹೇಂದ್ರೋ ದನದಃ ಕಾಲೋ ಯಮಃ ಸೋಮೋ ಹ್ಯಪಾಂಪತಿಃ. ಯಮಃ ಸೋಮೋ ಯಪಾಂಪತಿಃ. ಚೆನ್ನಾಗಿ ಹೇಳ್ತೀವಿ. ಒಮ್ಮೆ ಹೇಳ್ಬೇಕು. ಹೇಳ್ತೀರಾ? ಹೇಳಿ. ಏಷ ಬ್ರಹ್ಮ ಚ ವಿಷ್ಣುಶ್ಚ ಶಿವಸ್ಕಂಧಃ ಪ್ರಜಾಪತಿಃ ಮಹೇಂದ್ರೋ ದನದಃ ಕಾಲೋ ಯಮಃ ಸೋಮೋ ಯಪಾಂಪತಿಃ. ಧನ್ಯವಾದ ಮಹೋದಯ. ಏನ್ ಹೇಳುತ್ತೆ ಈ ಶ್ಲೋಕ? ಏಷ ಬ್ರಹ್ಮ ಚ ವಿಷ್ಣುಶ್ಚ ಶಿವಶ್ಚ ಸ್ಕಂದ
ಯಾರು ಈ ಸೂರ್ಯ ಅಂತಂದ್ರೆ ಈ ಸೂರ್ಯನಲ್ಲೇ ಎಲ್ಲರೂ ಕೂಡ ಅಂದ್ರೆ ಸೂರ್ಯನ ಪ್ರತಿನಿಧಿ ಅಂದ್ರೆ ದೇವತೆಗಳ ಪ್ರತಿನಿಧಿನೇ ಆಗಿದ್ದಾನೆ ಸೂರ್ಯ ಅಂತ. ಅವನು ಬ್ರಹ್ಮ, ವಿಷ್ಣು, ಶಿವ, ಸುಬ್ರಹ್ಮಣ್ಯ, ಇಂದ್ರ, ಕುಬೇರ, ಯಮ, ವರುಣ, ಸೋಮ ಎಲ್ಲರಲ್ಲೂ ಇವನೇ ಇದ್ದಾನೆ ಅಂತ. ಅಂದ್ರೆ ನಾವು ಮಾಮೂಲಿ ಹೇಳ್ತೀವಲ್ಲ ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಂತ. ಒಂದು ದೇವರನ್ನ ನಾವು ಪ್ರತಿನಿಧಿಸ್ಬೇಕಂದ್ರೆ ಇವತ್ತು ನಾನು ಆದಿತ್ಯ ಉದಯ ಮಾಡ್ತಾ ಇದ್ದೀನಿ ಅಥವಾ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇಲ್ಲಿ ನನ್ನ ಒಂದು ಇಷ್ಟ ದೇವತಾ ಅಥವಾ ನನಗೆ ದೇವರಾಗಿ ನಾನು ಏನ್ ಪ್ರತಿನಿಧಿಸ್ತಾ ಇದ್ದೇನೆ ಸೂರ್ಯನನ್ನ ಪ್ರತಿನಿಧಿಸ್ತಾ ಇದ್ದೀನಿ. ಇನ್ನು ಮುಂದಿನ ವಾರ ನಾನು ವಿಷ್ಣು ನಾಮವನ್ನು ಮಾಡಬೇಕಂದ್ರೆ ಆ ಒಂದು ನಿರ್ವಿಕಾರ ಪರಬ್ರಹ್ಮನನ್ನ ನಾನು ಮುಟ್ಟೋದಕ್ಕೆ ನಾನು ವಿಷ್ಣುವನ್ನ ಒಂದು ಹೆಸರನ್ನ ತಗೊಂಡು ನಾನು ಟ್ರಾವೆಲ್ ಮಾಡ್ತೀನಿ. ನಾನು ಮುಂಚೆ ಸುಮಾರು ಸತಿ ನಾನು ಹೇಳಿದ್ದೀನಿ, ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಂದ್ರೆ ನಾವು ಕ್ಯಾಬ್ ಆದ್ರೂ ತಗೊಬಹುದು ಏರ್ಪೋರ್ಟ್ಗೆ, ಅಥವಾ ಏನಾದ್ರು ನಮ್ಮ ಓನ್ ಕಾರ್ ಆದ್ರೂ ತಗೊಬಹುದು, ಬಸ್ ಆದ್ರೂ ತಗೊಬಹುದು, ಟ್ರೈನ್ ಆದ್ರೂ ತಗೊಬಹುದು. ಆದ್ರೆ ನಮ್ಮ ಡೆಸ್ಟಿನೇಷನ್ ಏನು, ಇಲ್ಲಿಂದ ಏರ್ಪೋರ್ಟ್ ಹೋಗ್ಬೇಕು ಅನ್ನೋಂಥದ್ದು ಅಲ್ವಾ. ಫ್ಲೈಟ್ ಅನ್ನೇ ನಮ್ಮನೆ ಮುಂದೆ ಬಂದು ನಿಲ್ಸ್ಕೊಳಕ್ ಆಗಲ್ಲ ಅಲ್ವಾ. ನಾವು ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಈ ರೀತಿಯಾದ ಒಂದು ದೇವರನ್ನ ಇಟ್ಕೊಂಡು ನಾವು ಹೋಗ್ಬೇಕಾಗತ್ತೆ. ಇವತ್ತು ಇಟ್ಕೊಂಡಿರುವಂತಹ ದೇವರು ಸೂರ್ಯ ಭಗವಾನ್, ಸೂರ್ಯನಾರಾಯಣ ಅನ್ನೋದು. ಸೊ ಹಾಗೆ ಆ ಒಂದು ದೃಷ್ಟಿಯಿಂದ ಎಲ್ಲರೂ ಕೂಡ ಬರುವುದು. ಏನು ಮೋದಿ ಈ ತರ ಹೇಳ್ತೀರಾ, ಸೂರ್ಯನಲ್ಲೇ ವಿಷ್ಣು, ಶಿವ, ಸುಬ್ರಹ್ಮಣ್ಯ, ಇಂದ್ರ ಎಲ್ಲರೂ ಇದ್ದಾರೆ ಅಂತ ಹೇಳ್ತೀರಾ, ಹೇಗೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂತ ಒಂದು ಪ್ರಶ್ನೆನೆ. ಲಲಿತ ಸಹಸ್ರನಾಮವನ್ನು ಮಾಡ್ಬೇಕಂದ್ರೆ ದೇವಿ ಆಸೀನಳಾಗಿರ್ತಾಳೆ, ವಿಷ್ಣು ಸಹಸ್ರವನ್ನು ಮಾಡ್ಬೇಕಾದ್ರೆ ವಿಷ್ಣು ಆಸೀನಳಾಗಿರ್ತಾನೆ. ಇವತ್ತು ಆದಿತ್ಯ ದೇವವನ್ನು ಪಾಠ ನಡೀತಾ ಇದೆ. ಇವತ್ತು ಪ್ರಮುಖ ದೇವರಾಗಿ ಆದಿತ್ಯ ಸೂರ್ಯನಾರಾಯಣವರು ಬಂದಿಲ್ಲಿ ಕೂತಿದ್ದಾನೆ. ಸೊ ಅವನಲ್ಲೇ ನಾವು ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನ ಕಾಣೋದಕ್ಕೆ ಪ್ರಯತ್ನ ಮಾಡ್ಬೇಕು. ಸೊ ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಸೂರ್ಯ ಭಗವಾನ್, ಈ ಸೂರ್ಯ ದೇವ ಏನಿದ್ದಾನೆ ಇವರಲ್ಲೇ ಬ್ರಹ್ಮ, ವಿಷ್ಣು, ಶಿವ, ಸುಬ್ರಹ್ಮಣ್ಯ, ಕುಬೇರ, ಯಮ, ವರುಣ ಎಲ್ಲರೂ ಕೂಡ ಇವನಲ್ಲೇ ಇದ್ದಾರೆ. ತ್ರಿಮೂರ್ತಿಗಳು ಕೂಡ ಇವರಲ್ಲೇ ಇದ್ದಾರೆ. ಅಷ್ಟ ದಿಕ್ಪಾಲಕರು ಕೂಡ ಇವರ ಒಂದು ಅಂದ್ರೆ ಅವರನ್ನ ಸೂರ್ಯ ಭಗವಾನ್ನ ಸ್ತುತಿಸ್ತಾರೆ. ಪ್ರಧಾನ ದೇವತೆಗಳು ಕೂಡ ಶಕ್ತಿಗೆ ಸೂರ್ಯ ಭಗವಾನ್ನೇ ಕೇಂದ್ರೀಕೃತವಾಗಿದ್ದಾನೆ ಅನ್ನುವಂಥ ಅರ್ಥದಲ್ಲಿ ಏಷ ಬ್ರಹ್ಮಾಚ ವಿಷ್ಣುಶ್ಚ ಶಿವಸ್ಕಂದ ಪ್ರಜಾಪತಿ ಮಹೇಂದ್ರೋ ದನದ ಕಾಲೋ ಯಮ ಸೋಮೋ ಹ್ಯಪಾಂಪತಿ. ಎಲ್ಲರ ಹೆಸರುಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶಿವ, ಸುಬ್ರಹ್ಮಣ್ಯ, ಇಂದ್ರ, ಕುಬೇರ, ಯಮ, ವರುಣ ಎಲ್ಲರೂ ಕೂಡ ನಿನ್ನನ್ನ ಆಶ್ರಯಿಸಿದ್ದಾರೆ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮಲ್ಲಿ ಬೆಳಕೇ ಇಲ್ಲ, ಬರೀ ಅಂಧಕಾರವನ್ನೇ ತುಂಬಿಕೊಂಡಿದೆ ಅಂದ್ರೆ ನಾವು ಏನ್ ಮಾಡಕ್ ಸಾಧ್ಯ ಅಲ್ವಾ. ಏನನ್ನೂ ಕೂಡ ಮಾಡಕ್ ಸಾಧ್ಯ ಇಲ್ಲ, ಏನು ಚಟುವಟಿಕೆನೂ ಮಾಡಕ್ ಸಾಧ್ಯ ಇಲ್ಲ. ಇವತ್ತು ನಮಗೆ ಬೆಳಕಿದೆ, ಆ ಬೆಳಕಿನಿಂದ ನಾವು ಕೆಲಸನ ಮಾಡಕ್ ಆಗ್ತಿದೆ, ಶಕ್ತಿ ಅನ್ನೋದು ಜನರೇಟ್ ಆಗ್ತಾ ಇದೆ. ಈ ಸೋಲಾರ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ ಅದೆಲ್ಲವೂ ಕೂಡ ಸೂರ್ಯನ ಪ್ರಕಾಶದಿಂದನೇ ಅಲ್ಲೊಂದು ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಎಲ್ಲದಕ್ಕೂ ಕಾರಣ ಆ ಒಂದು ಆ ಚೇತನ ಶಕ್ತಿ ಆಗಿರುವಂತಹ ಸೂರ್ಯನ ಕಿರಣ ಅಥವಾ ಸೂರ್ಯನ ಒಂದು ಪ್ರಭೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ಶ್ಲೋಕದಲ್ಲಿ ಎಲ್ಲರೂ ಕೂಡ ನಿನ್ನನ್ನೇ ಆಶ್ರಯಿಸಿದ್ದಾರೆ. ಏಷ ಬ್ರಹ್ಮಾಚ ವಿಷ್ಣುಶ್ಚ ಶಿವಸ್ಕಂದ ಪ್ರಜಾಪತಿ ಅಂತ ಅಗಸ್ತ್ಯರು ಹೇಳ್ತಾರೆ. ಅಂದ್ರೆ ಸೂರ್ಯನ್ಗೆ ಅಷ್ಟು ಶಕ್ತಿ ಇದೆ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ ಇರುವಂತ ಒಂದು ಮಾತು. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಆಕ್ಚುಲಿ 10ನೇ ಶ್ಲೋಕದ ತನಕ ನಾನು ಹೇಳಿದಾಗೆ ಆದಿತ್ಯರನ್ನು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗೋದು ಇನ್ನು 10ನೇ ಶ್ಲೋಕದಿಂದ. ಇದೆಲ್ಲವೂ ಕೂಡ ಅಗಸ್ತ್ಯರು ಶ್ರೀರಾಮನಿಗೆ ಹೇಳ್ತಾ ಇರೋರು. ಎಲ್ಲರೂ ಕೂಡ ಅವನ ಮೊರೆ ಹೋಗ್ತಾ ಇದ್ದಾರೆ ಅಂತ. 9ನೇ ಶ್ಲೋಕಕ್ಕೆ ಹೋಗೋಣ. ಭಾಗ್ಯಲಕ್ಷ್ಮಿ ಬಸವರಾಜ್ ಪಿತರೋ ವಸವಸ್ಸಾಧ್ಯ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಗಿನಿ ಅನ್ಮ್ಯೂಟ್ ಆಗಿಲ್ಲ ಭಾಗ್ಯಲಕ್ಷ್ಮಿ ಭಗಿನಿ. ಓಕೆ ಇರ್ಲಿ. ಪಿತರೋ ವಸವಸ್ಸಾಧ್ಯ ಪಿತರೋ ವಸವಸ್ಸಾಧ್ಯ ಯಶ್ವಿನೌ ಮರುತೋ ಮನುಃ ಯಶ್ವಿನೌ ಮರುತೋ ಮನುಃ ವಾಯುರ್ವನ್ನಿಃ ಪ್ರಜಾ ಪ್ರಾಣಃ ವಾಯುರ್ವನ್ನಿಃ ಪ್ರಜಾ ಪ್ರಾಣಃ ಋತುಕರ್ತಾ ಪ್ರಭಾಕರಃ ಋತುಕರ್ತಾ ಪ್ರಭಾಕರಃ. ಹೇಳದ ಮಹೋದಯ? ಇರ್ಲಿ ಪರವಾಗಿಲ್ಲ. ಯಾಕೆಂದ್ರೆ ಹೇಳ್ಸ್ಕೊಂತ ಹೋದ್ರೆ ಟೈಮ್ ಸ್ವಲ್ಪ ಜಾಸ್ತಿ ಆಗತ್ತೆ ಅಂತ. ಸರಿ ಮಹೋದಯ. ಸೊ ಏನ್ ಹೇಳ್ತಾ ಇದಾರೆ ಈ ಶ್ಲೋಕದಲ್ಲಿ ಅಂತ ಅಂದ್ರೆ, ದೇವತಾ ಗಣಗಳಾದಂತಹ ಪಿತೃದೇವತೆಗಳಂತ ನಾವೇನ್ ಹೇಳ್ತೀವಲ್ಲ, ಮತ್ತೆ ವಸು, ಮತ್ತೆ ಈ ಸಾಧ್ಯರು, ಮರುತರು, ಅಶ್ವಿನಿ ದೇವತೆಗಳು, ಮನು, ಅಗ್ನಿ, ಪ್ರಾಣವಾಯು, ಋತುಗಳು
ಎಲ್ಲರೂ ಕೂಡ ನಿನ್ನ ನಿಯಂತ್ರಣದಲ್ಲೇ ಇದ್ದಾರೆ ಪ್ರಭಾಕರ, ಎಲ್ಲರೂ ನಿನ್ನ ಒಂದು ನಿಯಂತ್ರಣದಲ್ಲೇ ಇದ್ದಾರೆ, ಅದಕ್ಕೋಸ್ಕರ ಅವರು ಅವರವರ ಕಾರ್ಯವನ್ನು ಮಾಡಕ್ ಆಗ್ತಿದೆ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ ಇರುವಂತದ್ದು ಮಾತು. ಅವರಿಲ್ಲ ಅಂತ ಅಂದ್ರೆ ಯಾವುದೇ ಕಾರ್ಯವೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಈ ವಸುಗಳು ಏನಿದ್ದಾರೆ, ಪಿತೃದೇವತೆಗಳೇನಿದ್ದಾರೆ, ಮರುತರೇನಿದ್ದಾರೆ, ಅಶ್ವಿನಿ ದೇವತೆಗಳಿದ್ದಾರೆ, ಅವರೆಲ್ಲರೂ ಅವರವರ ಕಾರ್ಯವನ್ನ ಅವರು ನಿಭಾಯಿಸ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ಪ್ರಭಾಕರ ನಿನ್ನ ಒಂದು ಪ್ರಭೆಯಿಂದ, ನಿನ್ನ ಒಂದು ಶಕ್ತಿಯಿಂದನೇ ಅವರುಗಳೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಪಿತರು ಅಂದ್ರೆ ಎಲ್ಲರೂ ಕೂಡ ಪಿತಾ ನೀನು, ಅಂದ್ರೆ ನೀನೇ ತಂದೆ ಆಗಿ ಅವರೆಲ್ಲರೂ ಕೂಡ ನಿನ್ನ ಒಂದು ಅನುಗ್ರಹವನ್ನು ಮಾಡ್ತಾ ಇದೀಯಾ ಅಂತ. ಸೊ ಅದಕ್ಕೆ ನೋಡಿ ಇವೆಲ್ಲ ಹೆಸರು ಬಂತು. ಯಶ್ವಿನೋ ಮರುತೋ ಮನುಹು ವಾಯುರ್ ವನ್ಯಃ ಪ್ರಜಾ ಪ್ರಾಣ. ಈ ಅಗ್ನಿ, ಮನು, ಅಶ್ವಿನಿ ದೇವತೆಗಳು, ಋತುಗಳು ಎಲ್ಲರಿಗೂ ಕೂಡ ಅವರೆಲ್ಲರೂ ಕೂಡ ನಿನ್ನ ಗುಣದಿಂದ, ನಿನ್ನ ಒಂದು ಸೂರ್ಯನ ಗುಣ ಏನೋ ಅಗ್ನಿಯ ಮುಖಾಂತರ ಅಥವಾ ಬೆಳಕಿನ ಮುಖಾಂತರ ನಮ್ಮೆಲ್ಲರೂ ಕೂಡ ಶಕ್ತಿಯನ್ನು ಕೊಡುವಂಥದ್ದು ಅವನ ಕೆಲಸ ಆಗಿದೆ ಅಲ್ವಾ. ಆ ಕೆಲಸ ನೀನ್ ಮಾಡ್ತಾ ಇದೆಯಾ ಅನ್ನುವಂಥ ಮಾತನ್ನ ಈ ಇದರಲ್ಲಿ ಹೇಳ್ತಾರೆ. ಇಲ್ಲಿಂದ ಇನ್ನು 10ನೇ ಶ್ಲೋಕದಿಂದ ನಿಜವಾದ ಆದಿತ್ಯೋದಯ ಸ್ಟಾರ್ಟ್ ಆಗುತ್ತೆ. ಈಗ ಇಷ್ಟು ಹೇಳಿದ್ದು ಪೂರ್ವಪೀಠಿಕಾ ಶ್ಲೋಕ ಇರ್ತಾರೆ. ಅಂದ್ರೆ ಅಗಸ್ತ್ಯರು ರಾಮನಿಗೆ ಸೂರ್ಯನ ಬಗ್ಗೆ, ಅವನ ಮಹಿಮೆಯ ಬಗ್ಗೆ ಹೇಳ್ತಾ ಇರುವಂಥದ್ದು. ಈ ರೀತಿ ಎಲ್ಲರೂ ಇದ್ದಾರೆ, ಅಶ್ವಿನಿ ದೇವತೆಗಳು, ವಾಯು, ಮನು, ಶಿವ ಎಲ್ಲರೂ ಕೂಡ ಅವನಲ್ಲೇ ಇದ್ದಾರೆ. ಪ್ರತಿಯೊಂದು ಅಂದ್ರೆ ಸೂರ್ಯನ ಬಗ್ಗೆ ಎಲ್ಲವೂ ಕೂಡ ಹೇಳಿ ಅಷ್ಟು ಮಹತ್ವಕರವಾದಂತಹ ಒಂದು ಶಕ್ತಿ ಸೂರ್ಯನಿಗಿದೆ ಅಂತ ಹೇಳಿ ಇಲ್ಲಿಂದ ನಿಜವಾದ ಆದಿತ್ಯ ಸವಿತಾ ಸೂರ್ಯ ಖಗಃಪೂಷಾ ಗವಸ್ತಿಮಾನ್ ಈ ಶ್ಲೋಕದಿಂದ ನಿಜವಾದ ಆದಿತ್ಯೋದಯ ಸ್ಟಾರ್ಟ್ ಆಗುತ್ತೆ. 10ನೇ ಶ್ಲೋಕದಿಂದ. ಸೊ ಇಲ್ಲಿಂದ ಮುಂದುವರಿಯೋಣ. ಚೇತನ ಭಗಿನಿ ನಮಸ್ತೆ, ಹೇಳ್ತೀರಾ? ನಮಸ್ತೆ. ಆದಿತ್ಯ ಸವಿತಾ ಸೂರ್ಯ. ಆದಿತ್ಯ ಸವಿತಾ ಸೂರ್ಯ. ನಿಸರ್ಗ ಆದ್ಮೇಲೆ ಸಾ ಇರೋದ್ರಿಂದ ಆದಿತ್ಯ ಅಲ್ಲಿ ಸಾವನ್ನ ಅರ್ಧ ಸಾನ್ನ ಹೇಳ್ಬೇಕು. ಆದಿತ್ಯ ಸವಿತಾ ಸೂರ್ಯ. ಆದಿತ್ಯ ಸವಿತಾ ಸೂರ್ಯ. ಖಗಃ ಪೂಷಾ ಗವಸ್ತಿಮಾನ್. ಖಗಃ ಪೂಷಾ ಗವಸ್ತಿಮಾನ್. ಸುವರ್ಣ ಸದೃಶೋ ಭಾನುಃ. ಸುವರ್ಣ ಸದೃಶೋ ಭಾನುಃ. ಸ್ವರ್ಣರೇತಾ ದಿವಾಕರಃ. ಸ್ವರ್ಣರೇತಾ ದಿವಾಕರಃ. ಧನ್ಯವಾದಗಳು. ಧನ್ಯವಾದಗಳು. ನೋಡಿ, ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದೊಂದು ಶ್ಲೋಕದಲ್ಲೂ ಕೂಡ ಸೂರ್ಯ ದೇವನ ಒಂದೊಂದು ಹೆಸರನ್ನ ಹೇಳ್ತಾ ಹೋಗ್ತಾರೆ. ಆದಿತ್ಯ, ನಾವಾಗಲೇ ಹೇಳಿದೆ, ಆದಿತ್ಯ ಅಂತ ಏನ್ ಹೆಸರು ಅಂದ್ರೆ ಆದಿತ್ಯ ಪುತ್ರನಾಗಿ ಜನಿಸಿದ್ರಿಂದ ಅವನಿಗೆ ಆದಿತ್ಯ ಅನ್ನುವಂಥ ಹೆಸರು ಬಂತು ಅಲ್ವಾ. ಸೊ ಆದಿತ್ಯ ಪುತ್ರನಾಗಿ ಅವನಿಗೆ ಆದಿತ್ಯ ಅಂತ ಹೆಸರು ಬಂತು. ಇನ್ನ ಸವಿತಾ ಅಂತ ಅಂದ್ರೆ ಈ ಸವಿತೃ, ನಿಮ್ಗೆಲ್ಲರೂ ಕೂಡ ಗೊತ್ತೆ. ಸಾ ಅಂತಂದ್ರೆ ಯಾವಾಗಲೂ ಶುಭಕರವಾದದ್ದು. ಈಗ ಸುಪ್ರಭಾತಂ ಅಂತ ಹೇಳ್ತಾರೆ. ಸ ಅಂತಂದ್ರೆ ಸುಪ್ರಭಾತಂ, ಅಥವಾ ಸುವಿಧ ಅಂತ ಹೇಳಿದ್ರೆ ಸಾ ಅಂತಂದ್ರೆ ಎಲ್ಲವೂ ಕೂಡ ಶುಭಕರವಾದದ್ದು ಅಂತ. ಇಲ್ಲಿ ಸವಿತಾ ಅಂತ ಅಂದ್ರೆ ಭೂಮಿಯನ್ನ ಆಳುವಂತಹ ರಾಜ ನೀನಾಗಿದ್ಯಾ ಅಂತ, ಅದಕ್ಕೆ ಸವಿತಾ ಅಂತಾನೂ ಕೂಡ ಕರೀತಾರೆ. ಸೊ ಆದಿತ್ಯ ಅಂತ ಅಂದ್ರೆ ಆದಿತ್ಯ ಪುತ್ರನಾಗಿರುವಂತವನಿಗೆ ಆದಿತ್ಯ ಅಂತ ಕರೆದ್ರು. ಇನ್ನು ಸವಿತಾ ಅಂತ ಅಂದ್ರೆ ಇಡೀ ಭೂಮಂಡಲಕ್ಕೆ ಆಳುವಂತಹ ರಾಜ ಅಲ್ವಾ. ಇಡೀ ಭೂಮಂಡಲದಲ್ಲಿ ಪ್ರತಿಯೊಂದು ಅಣುವಿನಲ್ಲೂ ಆ ಸೂರ್ಯನ ಬಿಂಬ ಕಿರಣ ಹೋಗಿ ತಲುಪತ್ತಲ್ಲ. ಎಲ್ಲೋ ಒಂದ್ ಕಡೆ ಏನೇ ಒಂದು ನೆರಳಾಗಿ ಮಡೆ ಮಾಡಿಸ್ಕೊಂಡ್ರು ಆ ಒಂದು ಸಂಧಿ ಕಿಂಡಿನಲ್ಲೂ ಕೂಡ ಸೂರ್ಯನ ಕಿರಣ ಎಂಟ್ರ್ ಆಗುತ್ತಲ್ವಾ. ಯಾಕೆ ಅಂದ್ರೆ ಅವನು ಇಡೀ ಭೂಮಿಯನ್ನ ಬೆಳಕಿನ ರೀತಿನಲ್ಲಿ ಆಳುವಂತಹ ಒಂದು ತೇಜಸ್ಸನ್ನ ಉಳ್ಳಂತವನು ಅಲ್ವಾ. ಅದಕ್ಕೋಸ್ಕರ ಅವನಿಗೆ ಸವಿತಾ ಅಂತ ಕರೆಯುವುದು. ಇನ್ನು ಸೂರ್ಯ ಅಂತ ಅಂದ್ರೆ ಎಲ್ಲರನ್ನೂ ಪ್ರೇರೇಪಿಸುವಂತವನು ಅಂತ. ಚಟುವಟಿಕೆ ಮಾಡ್ಬೇಕು ನೀನು. ಈಗ ಬೆಳಗಾದ ತಕ್ಷಣ ಅವೆಲ್ಲ ಚಟುವಟಿಕೆಯಲ್ಲಿ ನಿರಂತರ ಆಗ್ತೀವಲ್ವಾ. ಅಯ್ಯೋ ಬೆಳಗಾಯ್ತಪ್ಪ, ಎದೊಳ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ನಮ್ಮ ದಿನನಿತ್ಯದ ಕಾರಣವನ್ನು ಮಾಡ್ಬೇಕು. ಅದಕ್ಕೆ ಸೂರ್ಯ ಅಂತ ಅಂದ್ರೆ ನಮ್ಮನ್ನ ಪ್ರೇರೇಪಿಸುವಂಥವು, ಚಟುವಟಿಕೆಯಲ್ಲಿ ತುಂಬುವಂಥವನು, ಅದಕ್ಕೆ ಸೂರ್ಯ ಅಂತ ಕರೆದು. ಇನ್ನ ಖಗಃ ಅಂತಂದ್ರೆ ಈ ನಭೋಮಂಡಲದಲ್ಲಿ ಸಂಚರಿಸುವಂತವನಿಗೆ ಖಗಃ ಅಂತ ಕರೀತಾರೆ. ಅಂದ್ರೆ ಎಲ್ಲೆಲ್ಲೂ ಕೂಡ ಅವನ ಒಂದು ಉಪಸ್ಥಿತಿ ಇದೆ ಅಂತ. ಇಲ್ಲಿರುವಂತಹ ಜಾಗನೇ ಏನು ಇಲ್ಲ ಅನ್ನೋದಕ್ಕೆ ಅವನಿಗೆ ಖಗಃ ಅಂತನೂ ಕೂಡ ಕರೆದು. ಇನ್ನ ಪೂಷಾ ಅಂತ ಅಂದ್ರೆ ಈ ಲೋಕವನ್ನ ರಕ್ಷಣೆ ಮಾಡ್ತಿರೋವಂಥವನು ಅಂತ. ಅಂದ್ರೆ ಹೇಗೆ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತಂದ್ರೆ ನಾವಲ್ಲಿ ಹೇಳಿದ್ನಲ್ಲ, ನಮಗೆ ಏನೋ ನೆಗೆಟಿವ್ ಫೋರ್ಸಸ್ ಇದೆ ಅಂದಾಗ ಅಥವಾ ನಕಾರಾತ್ಮಕವಾದಂತಹ ಒಂದು ಶಕ್ತಿಯನ್ನ ಸಕಾರಾತ್ಮಕವಾದಂತಹ ತನ್ನ ಕಿರಣದಿಂದ ಪೋಷಿಸ್ತಾ ಇರೋನು ಅಥವಾ ರಕ್ಷಿಸ್ತಾ ಇರೋನು ಅನ್ನುವಂತಹ ಅರ್ಥದಲ್ಲಿ ಪೂಷಾ ಅಂತ ಕೂಡ ಅವನ್ನ ಕರೀತಾರೆ. ಸೊ ಯಾಕೆ ಒಂದೊಂದು ಹೆಸರಲ್ಲಿ ಗುಣಗಾನವನ್ನ ಇಲ್ಲಿ ಅಗತ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವನ್ನ ಸ್ತುತಿಸ್ಬೇಕಲ್ವಾ. ಈಗ ನಾವು ವಿಷ್ಣು ಸಹಸ್ರನಾಮದಲ್ಲಿ
ಸಹಸ್ರನಾಮಗಳನ್ನ ಹೇಳಿ ವಿಷ್ಣುವನ್ನ ಸ್ತುತಿಸ್ತೀವಿ ಅಲ್ವಾ. ಅದೇ ರೀತಿ ಸೂರ್ಯನನ್ನ ಈ ರೀತಿ ಆದಿತ್ಯ, ಸವಿತಾ, ಸೂರ್ಯ, ಖಗಃ, ಪೂಷಾ ಈ ರೀತಿ ಸ್ತುತಿಸೋದ್ರಿಂದ ಅವನು ಪ್ರಸನ್ನನಾಗ್ತಾನೆ ಅನ್ನುವಂಥ ಅರ್ಥದಲ್ಲಿ ಅವನ ಒಂದು ನಾಮಗಳನ್ನ ಇಲ್ಲಿ ತಗೊಂತಾ ಇರೋದು. ಇನ್ನು ಗಭಸ್ತಿಮಾನ್ ಅಂತ ಅಂದ್ರೆ ತನ್ನ ಶುಭ್ರವಾದಂತಹ ಕಿರಣಗಳಿಂದ ಕಾಂತಿಯನ್ನ ಹೊಮ್ಮಿಸೋದಕ್ಕೆ ಗಭಸ್ತಿಮಾನ್ ಅಂತ ಕರೀತಾರೆ. ಇನ್ನ ಸುವರ್ಣ ಸದೃಶಃ ಇವೆಲ್ಲವೂ ಕೂಡ ನಾನು ಆ ಶ್ಲೋಕದಿಂದ ಆಯ್ಕೊಂಡಿರುವಂತಹ ನಾಮಗಳು ಇವೆಲ್ಲವೂ ಕೂಡ. ಏನು ಸುವರ್ಣ ಸದೃಶಃ ಅಂತ ಅಂದ್ರೆ ನಿಮ್ಗೆಲ್ಲರೂ ಗೊತ್ತು, ಸುವರ್ಣ ಅಂದ್ರೆ ಚಿನ್ನ ಅಲ್ವಾ, ಬಂಗಾರ. ಅವನ ಕಿರಣ ಯಾವ ರೀತಿ ಇದೆ ಅಂದ್ರೆ, ಅವನ ಕಾಂತಿ ಯಾವ ರೀತಿ ಇದೆ ಅಂದ್ರೆ ಬಂಗಾರವನ್ನ ಹೋಲುವಂತ ಇದೆ. ಸುವರ್ಣ ಸದೃಶ, ಸದೃಶ ಅಂದ್ರೆ ಆ ರೀತಿ ಇದೆ ಅಂತ. ಹೇಗೆ ಬಂಗಾರವನ್ನ ನೋಡಿದ್ರೆ ನಮ್ಗೆ ಅದು ಹೊಳೆಯುತ್ತೋ ಹಾಗೆ ಅವನ ಕಿರಣನು ಕೂಡ ಹೊಳಿತಾ ಇದೆ, ಶುಭ್ರವಾಗಿದೆ, ತೇಜಸ್ಸನ್ನ ಕೊಡುವಂತಹ ನಿಟ್ಟಿನಲ್ಲಿದೆ ಅನ್ನುವಂಥ ಅರ್ಥದಲ್ಲಿ ಸುವರ್ಣ ಸದೃಶ ಅಂತನೂ ಕೂಡ ಸೂರ್ಯನಿಗೆ ನಾವು ಹೇಳ್ಬೋದು. ಇನ್ನ ಭಾನು, ಭಾನು ಅಂದ್ರೆ ಎಲ್ಲಾ ಕಡೆ ಹರಳಿ ಅವನ ಪ್ರಕಾಶವನ್ನ ಕೊಡುವಂಥವನು. ಎಲ್ಲೆಲ್ಲೂ ನೋಡಿ ನೀವು ಸುಮ್ಮನೆ ಹಾಗೆ ಕಣ್ಣು ಆಡಿಸಿದ್ರೆ ಅಗಲತ್ತಲ್ಲಿ ಇಂಥ ಕಡೆ, ಇಂಥ ಊರಲ್ಲಿ, ಇಂತಹ ಮೂಲೆಯಲ್ಲಿ ಸೂರ್ಯನ ಕಿರಣ ಅನ್ನೋದಿಲ್ಲ ಅಲ್ವಾ. ಎಲ್ಲನೂ ಕಡೆ ಅವನ ಪ್ರಕಾಶ ಇದೆ. ಎಲ್ಲಿ ಅಂಧಕಾರ ಅನ್ನೋದಿರುತ್ತೋ ಆ ಅಂಧಕಾರವನ್ನು ಹೊಗದು ಓಡಿಸೋದಕ್ಕೆ ಅವನ ಕಿರಣ ಸ್ಫೋಟವಾಗಿ ಬರುತ್ತೆ ಅಲ್ವಾ. ಅದಕ್ಕೋಸ್ಕರ ಅವನಿಗೆ ಭಾನು ಇದನ್ನು ಕೂಡ ಕರೀತಾರೆ. ಇನ್ನು ಸ್ವರ್ಣರೇತ, ಸ್ವರ್ಣರೇತ ಅಂದ್ರೆ ಭೂಮಂಡಲದಲ್ಲಿ ಬಂಗಾರದ ಮೊಟ್ಟೆಯನ್ನ ಇಡುವಂತಹ ತೇಜಸ್ಸಿನ ಒಂದು ಪುಂಜ ಆಗಿ ಅವನು ಬೆಳಗ್ತಾ ಇದ್ದಾನೆ. ಸ್ವರ್ಣ ಅಂತ ಅವನ್ನ ಹೇಳಿದೆ. ಸ್ವರ್ಣ ಅಂತಂದ್ರೆ ಅವೆಲ್ಲೇ ನಾನು ಬಂಗಾರ ಅಂತ ಹೇಳಿದ್ನಲ್ಲ, ಅದೇ ರೇತ ಅಂತಂದ್ರೆ ಅವನ ತೇಜಸ್ವಿನ ಪುಂಜ. ನಿಮ್ಗೆಲ್ಲರೂ ಗೊತ್ತಾ, ಪುಂಜ ಅಂದ್ರೆ ಒಂದು ಕಲೆಕ್ಷನ್ ಆಫ್ ಲೈಟ್ಸ್ ಅಂತ ಏನ್ ಕರಿತೀವಲ್ಲ, ಆ ಸೃಷ್ಟಿ ಆ ರೀತಿ ಆಗಿದೆ ಅಂತ. ಸ್ವರ್ಣರೇತ ದಿವಾಕರ ಅಂತಂದ್ರೆ ಹಗಲಲ್ಲಿ ಅವನ ಒಂದು ಕತ್ತಲನ್ನ ಓಡಿಸಿ ಬೆಳಕನ್ನ ನೀಡುವಂತಹ ಸೂರ್ಯ. ದಿವಾ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಹಗಲು ಅನ್ನುವಂತ ಅರ್ಥ. ಹಗಲಿನಲ್ಲಿ ಬೆಳಕನ್ನ ಕೊಡುವವನಿಗೆ ದಿವಾಕರ ಅಂತಲೂ ಕೂಡ ಕರೀತಾರೆ. ದಿವಾ ಅಂದ್ರೆ ಹಗಲು, ಕರಹ ಅಂತಂದ್ರೆ ಬೆಳಕು ಅಂತ. ಸೊ ಹಗಲಿನಲ್ಲಿ ಬೆಳಕನ್ನ ಕೊಡುವವನು ಅಂತ. ನಿಮ್ಗೆ ಸಾಮಾನ್ಯವಾಗಿ ಮೋಡ ಮುಚ್ಕೊಂಡಿದ್ದಾலும் ಕೂಡ ನಾವೆಲ್ಲ ಸೈಕ್ಲೋನ್ ಟೈಮಲ್ಲೋ ಅಥವಾ ಇದ್ರಲ್ಲಿ ನೋಡಿರ್ತೀವಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮೋಡ ಮುಚ್ಕೊಂಡಿರುತ್ತೆ. ಆದ್ರೂ ಕೂಡ ಅವನ ಒಂದು ಅಸ್ತಿತ್ವ ಇದೆ ಅನ್ನೋದಕ್ಕೆ ನಮ್ಗೆ ಬೆಳಕು ಕಾಣುತ್ತೆ. ಎಷ್ಟೇ ದಟ್ಟವಾದಂತಹ ಮೋಡ ಇದ್ರೂ ಕೂಡ, ಕ್ಲೌಡ್ಸ್ ಇದ್ರೂ ಕೂಡ ನಮ್ಗೆ ಇವಾಗ ರಾತ್ರಿ ಆಯ್ತು, ಇವಾಗ ಬೆಳಕಾಯ್ತು ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಯಾಕೆಂದ್ರೆ ಅವನು ದಿವಾಕರ. ಹಗಲಲ್ಲಿ ಅವನ ಒಂದು ಅಸ್ತಿತ್ವವನ್ನ ಅವನು ತೋರಿಸ್ಕೊಂತ, ನಾನಿದ್ದೀನಿ, ನಾನು ಹುಟ್ಟಿದ್ದೀನಿ ಅಂತ. ಒಂದು ದಿನಕ್ಕೂ ಕೂಡ ನಾನು ಕಂಡಂತೆ, ನಮ್ಮ ತಾತ ಮುತ್ತಾತರು ಕಂಡಂತೆ ಒಂದು ದಿನವೂ ಕೂಡ ಅವನು ರಜನ ತಗೊಂಡಿಲ್ಲ ಅಲ್ವಾ. ಪ್ರತಿದಿನ ಅವನ ಕಾರ್ಯವನ್ನ ಅವನು ಯಶಸ್ವಿಯಾಗಿ ಮಾಡ್ತಾನೆ ಇದ್ದಾನೆ. ಅದಕ್ಕೋಸ್ಕರ ಅವನಿಗೆ ದಿವಾಕರ ಅಂತಲೂ ಕೂಡ ಕರೀತಾರೆ. ಸೊ ಹೀಗೆ ನಾಮಗಳನ್ನ ಹೇಳ್ತಾ ಇರುವಂಥದ್ದೇ ಈ ಆದಿತ್ಯ, ಸವಿತಾ, ಸೂರ್ಯ, ಖಗಃ, ಪೂಷಾ, ಗಭಸ್ತಿಮಾನ್, ಸುವರ್ಣ ಸದೃಶ, ಭಾನು, ಸ್ವರ್ಣರೇತ, ದಿವಾಕರ ಅಂತ ಅವನ ಹೆಸರುಗಳನ್ನ ಹೇಳಿ ನೋಡಿ. ಒಂದೊಂದು ಹೆಸರಿಗೂ ಒಂದೊಂದು ವಿವರಣೆ ಇದೆ. ಹೇಳಿದ್ನಲ್ಲ, ಈ ಶ್ಲೋಕವನ್ನ ಬೇಕಾದ್ರೆ ನಾನು 1 ಗಂಟೆಗಳ ಕಾಲ ಮಾಡ್ಬೋದು. ಬರೀ ಖಗಃ ಅಂತ ತಗೊಂಡ್ರೆ ಅದನ್ನ ವಿವರಿಸೋಕೆ 10 ನಿಮಿಷ ಬೇಕಾದ್ರೆ ಮಾಡ್ಬೋದು. ಅಷ್ಟರ ಮಟ್ಟಿಗೆ ಸೂರ್ಯ ಭಗವಾನ್ನ ಒಂದು ಇದಿದೆ. ಆ ರೀತಿ ಸ್ತುತಿಸೋದ್ರಿಂದ ಅವನು ಪ್ರಸನ್ನನಾಗ್ತಾನೆ ಅನ್ನುವಂಥ. ಇನ್ನು 11ನೇ ಶ್ಲೋಕಕ್ಕೆ ಹೋಗೋಣ. ಯಾರು? ಶ್ರೀರಮ್ಯ ಭಗಿನಿ. ನಮಸ್ತೆ ಮಹೋದಯ. ಹರಿದಶ್ವ ಸಹಸ್ರಾರ್ಚಿಃ ಸಪ್ತಿರ್ಮರೀಚಿಮಾನ್ ಸಪ್ತಸಪ್ತಿರ್ಮರೀಚಿಮಾನ್ ತಿಮಿರೋನ್ಮತನಃ ಶಂಭುಃ ತ್ವಷ್ಟಾ ಮಾರ್ತಾಂಡ ಅಂಶುಮಾನ್. ದಯವಿಟ್ಟು ಯಾರಿಗೋ ಒಬ್ರಿಗೆ ನಾನು ಅನ್ಮ್ಯೂಟ್ ಮಾಡಿ ಕೇಳ್ತಾ ಇದ್ದೀನಿ ಅಂದ್ರೆ ನೀವೆಲ್ಲರೂ ಸುಮ್ಮನೆ ಕುತ್ಕೋಬೇಕು ಅಂದ್ರೆ ದಯವಿಟ್ಟು ನೀವೆಲ್ಲರೂ ಕೂಡ ಪಾರಾಯಣವನ್ನು ಮಾಡಬೇಕು. ಅವಾಗಲೂ ಮಾತ್ರ ಇವತ್ತಿನ ಕ್ಲಾಸು ನಾನು ಮಾಡಿದ್ದಕ್ಕೂ ಅಥವಾ ನೀವು ಬಂದಿರೋದಕ್ಕೂ ಸಾರ್ಥಕತೆ ಆಗತ್ತೆ. ಮೊದಲೇ ಬಾರಿಗೆ ಹೇಳ್ತಾ ಇದ್ರೂ ಪರವಾಗಿಲ್ಲ, ಸ್ವಲ್ಪ ತಪ್ಪಾದರೂ ಪರವಾಗಿಲ್ಲ, ಅದನ್ನ ಕಲ್ತ್ಕೊಳ್ಳಿ. ನಾಳೆ ರೆಕಾರ್ಡಿಂಗ್ ಕಳಿಸಿದ್ಮೇಲೆ ಅದನ್ನ ಚೆನ್ನಾಗಿ ಕಂಠಸ್ಥ ಮಾಡ್ಕೊಳ್ಳಿ. ಪ್ರತಿದಿನ ಹೇಳ್ಕೊಂಡ್ಲೇಬೇಕಾದಂತಹ ಒಂದು ಮಂತ್ರ. ನಾವೇನಾದ್ರೂ ಕೃತಜ್ಞತೆಯನ್ನ ಸಲ್ಲಿಸ್ತೀವಿ ಆ ಸೂರ್ಯ ಭಗವಾನಿಗೆ, ಯಾಕೆಂದ್ರೆ ಪ್ರತಿನಿತ್ಯ ಅವನು ಬಂದು ನಮಗೆ ಬೆಳಕನ್ನ ಕೊಡ್ತಿದ್ದಾನೆ, ನಮ್ಮ ಒಂದು ಚಟುವಟಿಕೆಯಲ್ಲಿ ಅವನ ಒಂದು ಭಾಗ ಇದೆ ಅಂದ್ರೆ ನಿಜವಾಗ್ಲೂ ಅವನು
ಅವನಿಗೆ ಕೃತಜ್ಞರಾಗಿರ್ಬೇಕು. ಆ ರೀತಿ ಕೃತಜ್ಞತಾ ಮನೋಭಾವವನ್ನು ತೋರಿಸ್ಬೇಕು ನಾವು ಮನುಷ್ಯರಾಗಿ ಹುಟ್ಟಿ ಅಂದ್ರೆ ಅವನ ಈ ಒಂದು ಮಂತ್ರ ಏನಿದೆ ಅದನ್ನು ನಾವು ಜಪಿಸ್ಬೇಕಾಗತ್ತೆ. ಆ ಒಂದು ಕಾರಣದಿಂದ ಸೊ ಇಲ್ಲಿ ಈ 11ನೇ ಶ್ಲೋಕದಲ್ಲಿ ಏನೇನ್ ಯಾವ್ಯಾವ ಹೆಸರಿನಿಂದ ಸೂರ್ಯನನ್ನ ಕರೆಯಲಾಗಿದೆ ಅಂದ್ರೆ ಹರಿದಶ್ವ ಅಂದ್ರೆ ಈತನ ರಥದ ಕುದುರೆಯ ಬಣ್ಣ ಹಸಿರು ಅಂತ. ಹರಿದ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಹಸಿರು ಬಣ್ಣ ಅಂತ. ಹರಿದಶ್ವ ಅಂದ್ರೆ ಅವನ ಕುದುರೆ ಏನಿದೆ, ಆ 7 ಕುದುರೆ ಏನಿದೆ, ಆ 7 ಕುದುರೆಯು ಕೂಡ ಹಸಿರು ಬಣ್ಣವಾಗಿದೆಯಂತೆ. ಅದು ಗೆಲುವಿನ ಸಂಕೇತ ಅಂತ ಕೂಡ ಹೇಳ್ತಾರೆ, ಹಸಿರು ಅಲ್ವಾ. ಸೊ ಅದಕ್ಕೆ ಹರಿದಶ್ವ, ಅವನ 7 ಕುದುರೆಗಳೇನಿದೆ ಆ 7 ಕುದುರೆಗಳು ಕೂಡ ಹಸಿರು ಬಣ್ಣವನ್ನ ಹೊಂದಿದೆ ಅನ್ನೋದಕ್ಕೆ ಹರಿದಶ್ವ ಅಂತ ಅಂದ್ರೆ. ಸಹಸ್ರಾರ್ಚಿಹಿ, ಆ ಆದಿತ್ಯನ ಕಿರಣು ಸಾವಿರಾರು ಅಸಂಖ್ಯವಾಗಿದೆ. ಸಹಸ್ರ ಅಂದ್ರೆ ಸಹಸ್ರನಾಮ ಅಂತ ನಾವು ಹೇಳ್ತೀವಲ್ಲ, ಅವನ ಕಿರಣಗಳು ಸಹಸ್ರವಾಗಿದೆ. ಸಹಸ್ರಕ್ಕೆ ಸಹಸ್ರಾರು ಆಗಿ ಅವನ ಕಿರಣಗಳು ಹೊಮ್ಮುತ್ತಾ ಇದ್ದಾವೆ ಎಲ್ಲವೂ ಕೂಡ. ಅದಕ್ಕೆ ಸಹಸ್ರಾರ್ಚಿಹಿ ಅಂತಾನು ಕೂಡ, ಅಸಂಖ್ಯವಾದದ್ದು ಅವನ ಕಿರಣಗಳು. ಇನ್ನ ಸಪ್ತತಿಹಿ ಅಂದ್ರೆ ಆತನ ಕುದುರೆಗಳು ಏನಿದೆಯಲ್ಲ, 7 ಕುದುರೆಗಳು, ಅವು ಎಲ್ಲಾ ಲೋಕಗಳನ್ನ 7 ಲೋಕಗಳೇನಿದೆಯಲ್ಲ ಆ 7 ಲೋಕಗಳನ್ನ ಪ್ರತಿನಿಧಿಸ್ತಾ ಇದ್ದಾವೆ ಅಂತ. ಸಪ್ತಿಹಿ ಅಂದ್ರೆ 7 ಲೋಕ ಏನಿದೆ ಅವನ 7 ಕುದುರೆಯನ್ನ ಪ್ರತಿನಿಧಿಸ್ತಾ ಇದೆ ಅನ್ನುವಂತಹ ಒಂದು ಅರ್ಥದಲ್ಲಿ. ಮರೀಚಿಮಾನ್ ಅಂದ್ರೆ ಅವನ ಕಿರಣಗಳು ಮೈ ತುಂಬಿಕೊಂಡಿದ್ದಾವೆ ಅಂದ್ರೆ ಎಷ್ಟು ಪಾಸಿಟಿವ್ ಇದೆ ಅವನ ಕಿರಣದಲ್ಲಿ ಅಂತ. ಮರೀಚಿ ಅಂತ ಅಂದ್ರೆ ಯೂಶಲಿ ಬ್ರಹ್ಮನಿಗೂ ಕೂಡ ನಾವು ಮರೀಚಿ ಅನ್ನುವಂತ ಒಂದು ಹೆಸರನ್ನ ಕೊಡ್ತೀವಿ, ಏಕೆಂದ್ರೆ ಅವನ ಸೃಷ್ಟಿ ಮಾಡಿದ್ದಾನೆ ಅನ್ನುವಂತ ಅರ್ಥ. ಸೊ ಇಲ್ಲಿ ಇವನ ಕಿರಣಗಳು ಏನ್ ಮಾಡ್ತಿದೆ ಅಂದ್ರೆ ಈ ಸೃಷ್ಟಿನಲ್ಲಿ ಚೇತನವನ್ನ ಕೊಡ್ತಾ ಇದೆ, ಚೈತನ್ಯವನ್ನ ಕೊಡ್ತಾ ಇದೆ ಅನ್ನುವಂತ ಅರ್ಥದಲ್ಲಿ ಮರೀಚಿಮಾನ್ ಅಂತ ಕರೆದು. ಇನ್ನ ತಿಮಿರೋನ್ ಮತನಃ, ತಿಮಿರ ಅಂದ್ರೆ ಕತ್ತಲು, ಮಥನಃ ಅಂದ್ರೆ ಹೊಡೆದೋಡಿಸೋದು, ಕತ್ತಲನ್ನ ಹೊಡೆದೋಡಿಸ್ತಾನೆ. ಎಲ್ಲಿ ಕತ್ತಲಿದೆಯೋ ಬೆಳಕಾದ ತಕ್ಷಣ ಏನಾಗುತ್ತೆ, ಆ ಕತ್ತಲಲ್ಲೂ ಕೂಡ ಬೆಳಕಿನಿಂದ ತುಂಬೋಗುತ್ತೆ. ತಿಮಿರೋನ್ ಮತನಃ ಶಂಭು ಅಂತ ಅಂದ್ರೆ ಸುಖವನ್ನ ದಯಪಾಲಿಸುವಂತಹ. ಶಂಭು ಅಂದ್ರೆ ನಾವು ಶಿವನಿಗೂ ಕೂಡ ಶಂಭೋ ಮಹಾದೇವ ಅಂತ ಕರಿತೀವಿ. ಶಂಭು ಅಂತ ಅಂದ್ರೆ ಸುಖವನ್ನ ದಯಪಾಲಿಸುವವನು, ಅದಕ್ಕೆ ನಾವು ಶಂಭು ಅಂತ ಕರಿತೀವಿ. ಸೊ ತಿಮಿರೋನ್ ಮತನಃ ಶಂಭು ಅಂದ್ರೆ ಕತ್ತಲನ್ನು ಹೋಗಲಾಡಿಸಿ ಸುಖವನ್ನ ದಯಪಾಲಿಸುವಂತಹ ಸೂರ್ಯದೇವ ಅನ್ನುವಂಥ ಅರ್ಥದಲ್ಲಿ. ತ್ವಷ್ಟ ಅಂದ್ರೆ ದುಃಖವನ್ನು ಕಳೆಯುವ ಲವಲವಿಕೆಯನ್ನು ಕೊಡುವಂತಹ ಒಂದು ಅರ್ಥ ಬರುತ್ತೆ ತ್ವಷ್ಟ ಅಂತ ಅಂದ್ರೆ. ಮಾರ್ತಾಂಡ ಅಂದ್ರೆ ನಾಶವನ್ನು ಹೊಂದದೆ ಇಡೀ ಬ್ರಹ್ಮಾಂಡದಲ್ಲಿ ಮತ್ತೆ ಸೃಷ್ಟಿಗೆ ಕಾರಣವಾದವನಿಗೆ ಮಾರ್ತಾಂಡ ಅಂತಲೂ ಕೂಡ ಕರೀತಾರೆ. ನಾನು ಕತೆ ಹೇಳ್ಬೇಕಂದ್ರೆ ಹೇಳಿದ್ದೆ ಅಲ್ವಾ, ಹೇಗೆ ಬುಧರು ಬಂದು ಶಾಪ ಕೊಟ್ಟು ಹೋದ್ಮೇಲೆ ಮತ್ತೆ ಶ್ರೀಮನ್ನಾರಾಯಣನ ಒಂದು ಕೃಪೆಯಿಂದ ಆ ಒಂದು ಪಿಂಡ ಏನಿತ್ತು, ಒಂದು ಅಂಡ ಅದಿತಿಯ ಹೊಟ್ಟೆಯಲ್ಲಿ ಮತ್ತೆ ಸೃಷ್ಟಿಯಾಗತ್ತೆ, ಮತ್ತೆ ಜೀವ ತುಂಬಿಕೊಳ್ಳುತ್ತೆ. ಅದಕ್ಕೋಸ್ಕರ ಅವನಿಗೆ ಮಾರ್ತಾಂಡ ಅಂತಲೂ ಕೂಡ ಒಂದು ಹೆಸರು ಬಂತು. ಅಂದ್ರೆ ಬ್ರಹ್ಮಾಂಡದಲ್ಲಿ ಮತ್ತೆ ಸೃಷ್ಟಿಸಿದವನು ಅಂತ. ಅಂದ್ರೆ ನಾಶ ಆಗೋಗಿತ್ತು ಶಾಪದಿಂದ, ಬುಧನ ಶಾಪದಿಂದ ಆ ಒಂದು ಅಂಡ ನಾಶ ಆಗಿದ್ರು ಕೂಡ ಮತ್ತೆ ಸೃಷ್ಟಿಸಲ್ಪಟ್ಟದಕ್ಕೆ ಅವನಿಗೆ ಮಾರ್ತಾಂಡ ಅಂತ ಹೆಸರು ಬಂತು. ಹಾಗೆ ನಾಶವನ್ನು ಹೊಂದಿದ ಮೇಲೂ ಕೂಡ ಬ್ರಹ್ಮಾಂಡದಲ್ಲಿ ಮತ್ತೆ ಅವನ ಉಪಸ್ಥಿತಿಯನ್ನ ಕಂಡುಕೊಂಡವನು, ಅದಕ್ಕೋಸ್ಕರ ಅವನಿಗೆ ಮಾರ್ತಾಂಡ ಅಂತಲೂ ಕೂಡ ಕರೀತಾರೆ. ಅಂಶುಮಾನ್ ಅಂದ್ರೆ ವಿಸ್ತಾರವಾಗಿ ಹರಡಿದವನು, ಎಲ್ಲೂ ಕಡೆ ವಿಸ್ತಾರ. ನೀವು ಬರೀ ಬೆಂಗಳೂರಲ್ಲಿ ಮಾತ್ರ ಸೂರ್ಯನ ನೋಡ್ತೀರಾ? ಇಲ್ಲ ಅಲ್ವಾ. US ಹೋದ್ರೂ ಕೂಡ ಸೂರ್ಯನ ನೋಡ್ತೀರಾ, ಯುರೋಪ್ ಹೋದ್ರೂ ಕೂಡ ಸೂರ್ಯನ ನೋಡ್ತೀರಾ. ಸ್ವಲ್ಪ ಟೈಮ್ ಡಿಫ್ರೆನ್ಸ್ ಇದೆ, ಬಟ್ ಆದ್ರೆ ಅವನ ಉಪಸ್ಥಿತಿ ಇದ್ದೇ ಇದೆ ಅಲ್ವಾ. ಅಂಶುಮಾನ್ ವಿಸ್ತಾರವಾಗಿ ಹರಡ್ಕೊಂಡಿದ್ದಾನೆ, ಎಲ್ಲೆಲ್ಲೂ ಕೂಡ ಅವನ ಒಂದು ಪ್ರಭೆ ಇದೆ ಅನ್ನುವಂತಹ ಅರ್ಥದಲ್ಲಿ ಹರಿದಶ್ವ ಸಹಸ್ರಾಚಿ ಸಪ್ತಿರ್ಮರೀಚಿಮಾನ್ ತಿಮಿರೋನ್ಮತನ ಶಂಭು ತ್ವಷ್ಟ ಮಾರ್ತಾಂಡ ಅಂಶುಮಾನ್ ಅಂತ ಕರೆದು. ಮುಂದಕ್ಕೆ ಹೋಗೋಣ. ಸಾಧ್ಯ ಆದ್ರೆ ನಾನು ಈ ಒಂದೊಂದು ನಾಮದ ಒಂದು ಅರ್ಥವನ್ನು ಕೂಡ ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತೀನಿ. ಸಾಧ್ಯ ಆದವರು ಬರ್ಕೊಳ್ಳಿ, ಅರ್ಥೈಸ್ಕೊಂಡ್ರು ಸಾಕು. ಅದರ ಒಂದು PDF ನಾನು ಮತ್ತೆ ಕಳಿಸ್ತೀನಿ. ಅದರ ಅರ್ಥ ಸಹಿತ ಇರುವಂತಹ ಒಂದು ಡಾಕ್ಯುಮೆಂಟ್ ಮಾಡಿದ್ದೀನಿ. ಹೇಮ ಭಗಿನಿನೂ ಕೂಡ ಸಹಕರಿಸಿದ್ದಾರೆ ಇಲ್ಲಿ, ಅದನ್ನ ನಮ್ಮೆಲ್ಲರೂ ಕೂಡ ಕಳಿಸ್ತೀನಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ರಮಾದೇವಿ ಭಗಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಮಾದೇವಿ. ಹಿರಣ್ಯಗರ್ಭ ಶಿಶಿರಃ ಹಿರಣ್ಯಗರ್ಭಃ ಶಿಶಿರಃ
ತಪನೋ ಭಾಸ್ಕರೋ ರವಿಃ ತಪನೋ ಭಾಸ್ಕರೋ ರವಿಃ ಅಗ್ನಿಗರ್ಭೋ ಅದಿತೆ ಪುತ್ರಃ ಅಗ್ನಿಗರ್ಭೋ ಅದಿತೆ ಪುತ್ರಃ ಶಂಕಃ ಶಿಶಿರನಾಶನಃ. ಶಂಖಃ ಶಿಶಿರನಾಶನಃ. ನಮಸ್ತೆ. ಹಿರಣ್ಯ ಗರ್ಭ ನಿಮ್ಗೆಲ್ಲರೂ ಗೊತ್ತ ಹಾಗೆ ಬ್ರಹ್ಮನ ಶಕ್ತಿಯನ್ನ ಪಡೆದು ಹುಟ್ಟಿದಂಥವನು ಹಿರಣ್ಯ. ಅಂದ್ರೆ ಹಿರಣ್ಯ ಅಂದ್ರೆ ಗೊತ್ತಲ್ವಾ? ಅಂದ್ರೆ ನಾವಲ್ಲೇ ಕತೆ ಹೇಳಿದೆ ನಿಮ್ಗೆ. ಫಸ್ಟ್ ಯಾರು ಬಂದ್ರು, ಬ್ರಹ್ಮನ ಒಂದು ಸೃಷ್ಟಿ ಆಯ್ತು. ಅಲ್ಲಿ ಸಪ್ತ ಋಷಿಗಳೆಲ್ಲ ಆದಂತಹ ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹವರು ಜನ್ಮಕ್ಕೆ ಕಾರಣರಾದ್ರು ಅಂತ ನಾನು ವಿಸ್ತಾರವಾಗಿ ಕಥೆಯನ್ನ ಹೇಳಿದೆ ಅಲ್ವಾ? ಸೊ ಹಾಗೆ ಫಸ್ಟು 9 ಮಾನಸ ಪುತ್ರರು ಬಂದ್ರು. ಆ 9 ಮಾನಸ ಪುತ್ರರಲ್ಲಿ ಮರೀಚಿ ಅನ್ನೋರು ಕೂಡ ಒಬ್ರು. ಮರೀಚಿಯ ಮಗ ಬಂದು ಕಶ್ಯಪ ಋಷಿಯಾಗಿರ್ತಾನೆ. ಆ ಕಶ್ಯಪ ಋಷಿಗೆ ಯಾರು ಈ 13 ಜನ ಮಕ್ಕಳಿದ್ರಲ್ಲ, ಪ್ರಜಾಪತಿಯ ಮಕ್ಕಳು, ಅವರು ಒಂದು ಮದುವೆ ಆಗತ್ತೆ. ಆ 13 ಮಕ್ಕಳಲ್ಲಿ ದಿತಿ ಮತ್ತೆ ಅದಿತಿ ಅಂತ ನಾನು ಹೇಳಿದ್ದೆ ಅಲ್ವಾ? ಸೊ ಹಾಗೆ ಹಿರಣ್ಯ ಗರ್ಭ ಅಂತಂದ್ರೆ ಬ್ರಹ್ಮನ ಒಂದು ಶಕ್ತಿಯನ್ನ ಪಡೆದು, ಇಲ್ಲಿ ಬ್ರಹ್ಮ ತಾನೇ ಫಸ್ಟ್ ಕಾರಣವಾಗಿದ್ದು. ಈ ಮರೀಚಿಯ ಒಂದು ಜನನಕ್ಕೆ ಅಥವಾ ಸೃಷ್ಟಿಗೆ ಕಾರಣಕರ್ತನಾದವನು ಬ್ರಹ್ಮ. ಆ ಬ್ರಹ್ಮನಿಗೆ ಕಾರಣಕರ್ತನಾದವನು ಮತ್ತೆ ನಮ್ಮ ಶ್ರೀಮನ್ನಾರಾಯಣ ಅನ್ನುವಂಥ ಅರ್ಥದಲ್ಲಿ ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮನ ಶಕ್ತಿಯನ್ನ ಪಡೆದಂತಹ, ತನ್ನೊಳಗೆ ಒಂದು ದಿವ್ಯವಾದಂತಹ ಒಂದು ಸಂಪತ್ತನ್ನ, ಜ್ಞಾನವನ್ನ, ತೇಜಸ್ಸನ್ನು ತುಂಬಿಕೊಂಡಿರುವಂತಹ ಅವನಿಗೆ ನಾವು ಹಿರಣ್ಯ ಗರ್ಭ ಅಂತ ಕರಿತೀವಿ. ಇನ್ನ ಶಿಶಿರ ಅಂತ ಅಂದ್ರೆ ತಂಪುಗೊಳಿಸೋನು. ಸೂರ್ಯನ ಶಾಖ ನಮಗೆ ಶಾಖ ಅಂತ ಅನ್ಸಿದ್ರು ಕೂಡ ಆ ಶಾಖದಲ್ಲಿರುವಂತಹ ಒಂದು ರಿಸಲ್ಟ್ ಏನಿದೆಯಲ್ಲ, ಅದು ಈ ನಿಮ್ಗೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರಬಹುದು ಅಲ್ವಾ? ತುಂಬಾ ಬಿಸಿಲು ಬಂದಾಗ ಏನಾಗುತ್ತೆ, ಇವತ್ತು ಮಳೆ ಬರುತ್ತೆ ಅಂತ ನಾವು ಹೇಳ್ತೀವಲ್ವಾ? ಸೊ ಆ ರೀತಿ ಸೂರ್ಯನ ಒಂದು ಪ್ರಭೆಯಿಂದನೇ ಅಥವಾ ಸೂರ್ಯನ ಒಂದು ತಾಪದಿಂದನೇ ಭೂಮಿ ತಮ್ಮ ಶಾಖವನ್ನ ಪಡ್ಕೊಂಡು ಮತ್ತೆ ಅದು ಮಳೆಯನ್ನ ಪ್ರೇರೇಪಿಸ್ತಂತ. ನನಗೆ ಭೂಮಿ ಮಳೆಯನ್ನ ಕೇಳುತ್ತಂತ, ನನ್ನ ತಂಪು ಮಾಡು ಅಂತ. ಭೂಮಿಗೆ ಅಲ್ಲಿ ಶಾಖನೇ ಆಗದೇ ಇದ್ದಾಗ ಅದನ್ನು ತಂಪು ಮಾಡುವ ಅನ್ನೋದು ಸೈಕಲ್ ಹೇಗೆ ನಡೆಯಕ್ಕೆ ಸಾಧ್ಯ ಅಲ್ವಾ? ಹಾಗೋಸ್ಕರ ಅವನಿಗೆ ಶಿಶಿರ ಅಂತಲೂ ಕೂಡ ಕರೆದ್ರು. ಅದಕ್ಕೆ ಅಂದ್ರೆ ಅವನು ತಂಪುಗೊಳಿಸ್ತಾನೆ. ಭೂಮಿ ತಂಪಾಗೋದಕ್ಕೂ ಕೂಡ ಅವನ ಒಂದು ಬಿಸಿ ಶಾಖ ಕಾರಣವಾಗುತ್ತೆ ಅನ್ನುವಂಥ ಅರ್ಥದಲ್ಲಿ ಶಿಶಿರ ಅಂತ. ಇನ್ನ ತಪನಃ ಅಂದ್ರೆ ಎಲ್ಲಾ ಕಡೆ ಅವನ ತಾಪ ಇರುತ್ತೆ ಅಂತ. ನಾವು ಏನ್ ತಾಪ ಅಪ್ಪ ಅಂತೀವಲ್ಲ, ಅಂದ್ರೆ ತಪನಃ ಅಂದ್ರೆ ಅವನ ಒಂದು ತಾಪ ಅಥವಾ ಒಂದು ಸುಡುವಂತಹ ಒಂದು ಶಕ್ತಿ ಇರುತ್ತೆ ಅಂತ. ಇನ್ನ ಭಾಸ್ಕರ ಅಂತ ಅಂದ್ರೆ ಪ್ರಕಾಶವನ್ನು ನೀಡುವಂತಹವನು. ರವಿಹಿ ಅಂದ್ರೆ ಎಲ್ಲರಿಂದ ಇಷ್ಟಪಡುವಂತವನಿಗೆ ರವಿ ಅಂತ ಕರೀತಾರೆ. ಯಾರಾದ್ರೂ ತುಂಬಾ ಈಗ ಎಲ್ಲರೂ ಇಷ್ಟಪಡ್ತಾರಲ್ವಾ, ಬೆಳಿಗ್ಗೆ ಎದ್ದು ಸೂರ್ಯನ ನೋಡ್ಬೇಕು, ಸೂರ್ಯ ನಮಸ್ಕಾರವನ್ನು ಮಾಡ್ಬೇಕು ನೋಡಿ, ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತವನಿಗೆ ರವಿ ಅಂತಾನು ಕೂಡ ಕರೀತಾರೆ. ಅಗ್ನಿಗರ್ಭ ತನ್ನೊಳಗೆ ಅಗ್ನಿಯನ್ನ ಇರಿಸ್ಕೊಂಡಿದ್ದಾನೆ ಅಲ್ವಾ? ಅವನು ಸುಡಿತಾ ಇದ್ರು ಕೂಡ ಹೇಗೆ ದೀಪ ತನ್ನನ್ನು ತಾನೇ ಸುಟ್ಟುಕೊಂಡು ನಮಗೆ ಬೆಳಕನ್ನು ಕೊಡುತ್ತೋ ಹಾಗೆ ಅವನ ಗರ್ಭದಲ್ಲಿ ಅವನೇ ಸುಡ್ತಾ ಇದ್ದಾನೆ. ಅವನು ಸುಟ್ಟು ನಮಗೆ ಬೆಳಕನ್ನು ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನಿಗೆ ನಾವು ಅಗ್ನಿಗರ್ಭ ಅಂತ ಕರಿತೀವಿ. ಅದಿತೇ ಪುತ್ರ, ನನ್ನ ಕಥೆಯನ್ನ ಹೇಳಿದೆ. ಅದಿತಿಯ ಮಗನಾಗಿರುವಂತವನು, ಕಶ್ಯಪನ ತಂದೆ ಆಗಿ ಕಶ್ಯಪ ಮತ್ತೆ ಅದಿತಿಗೆ ಮಗನಾಗಿ ಹುಟ್ಟದಂತವನು. ಅದಕ್ಕೆ ಅವನಿಗೆ ಅದಿತೇ ಪುತ್ರ ಅಂತಲೂ ಕೂಡ ಕರೀತಾರೆ. ಶಂಕಃ ಅಂತಲೂ ಕೂಡ ಕರೆದು. ಯಾಕೆ ಶಂಕಃ ಅಂತಲೂ ಕೂಡ ಕರೆದು ಅಂದ್ರೆ, ಈ ಆಕಾಶದಲ್ಲಿ ಶಾಂತ ಭಾವವನ್ನ ತಾಳುವಂತವನು. ಈಗ ನೋಡಿ, ಸೂರ್ಯ ಅಸ್ತ ಆಗ್ತಿದೆ ಅಂದಾಗ ಎಷ್ಟೋ ಜನ ಸನ್ಸೆಟ್ ನ ನೋಡ್ಬೇಕು ಅಂತ ಇಷ್ಟಪಡ್ತಾರೆ. ಯಾಕಂದ್ರೆ ಆ ವಾತಾವರಣ ನಮಗೆ ಯಾವ ರೀತಿ ಒಂದು ಮನಸ್ಸನ್ನ ಕೊಡುತ್ತೆ ಅಂತಂದ್ರೆ, ಏನೋ ಒಂದು ಶಾಂತವಾದಂತ ಮನಸ್ಸನ್ನ ಕೊಡುತ್ತೆ. ಸನ್ ರೈಸ್ ಕೂಡ ಅಷ್ಟೇ ಕೊಡುತ್ತೆ. ನಾವು ಎಷ್ಟೋ ಜನ ಈಗ ನಂದಿ ಹಿಲ್ಸ್ ಅಥವಾ ಬೆಟ್ಟ ಅಲ್ಲಿಗೆಲ್ಲ ಹೋಗ್ತೀವಿ. ಯಾಕೆಂದ್ರೆ ಆ ಒಂದು ಚಿತ್ರಣವನ್ನ ನಾವು ಕಣ್ತುಂಬಿಸ್ಕೊಬೇಕು ಅನ್ನೋವಂಥ ದೃಷ್ಟಿಯಿಂದ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಅವನಿಗೆ ಶಂಕಃ ಅಂತ ಕರೆದ್ರು. ಯಾಕೆಂದ್ರೆ ಅವನು ಶಾಂತ ಸ್ವಭಾವನ ತಾಳಿದವನಾಗಿರ್ತಾನೆ. ಹುಟ್ಟು ಮತ್ತೆ ಅಸ್ತ ಎರಡು ಸಮಯದಲ್ಲೂ ಕೂಡ ಅವನು ಶಾಂತ ಸ್ವಭಾವನ ತಾಳಿರ್ತಾನೆ ಅನ್ನೋದಕ್ಕೆ ಶಂಕಃ ಅಂತ ಕೂಡ ಕರೆದ್ರು. ಶಿಶಿರ ನಾಶನಃ ಅಂದ್ರೆ ಮಂಜನ್ನು ಕೂಡ ಕರಗಿಸುವಂತವನು. ಇವಾಗ ನಮಗೆ ವಿಂಟರ್ ಸೀಸನ್ ಅಲ್ವಾ? 7 ಗಂಟೆಯಲ್ಲಿ ನಮಗೆ ಸಾಮಾನ್ಯವಾಗಿ ಸ್ವಲ್ಪ ಪ್ರದೇಶಗಳಲ್ಲಿ ಎದುರಿಗೆ ಯಾರು ಬಂದು ಹೋದ್ರು ಅನ್ನೋದು ಕೂಡ ಗೊತ್ತಾಗ, ಅಷ್ಟು ಮಂಜು ಕವಿದಿರುತ್ತೆ. ಅದೇ ಸೂರ್ಯನ ಒಂದು ಆಗಮನ ಆಗ್ತಿದ್ದಂಗೆ ಆ ಮಂಜೆಲ್ಲ ಕರಗಿ ನಮ್ಗೆ ಬೆಳಕು ಪ್ರಕಾಶವಾಗಿ ಕಾಣಿಸುತ್ತೆ. ಅದಕ್ಕೆ ಶಿಶಿರ ನಾಶನ. ಶಿಶಿರ ಅಂದ್ರೆ ಮಂಜು, ನಾಶನ ಅಂದ್ರೆ ಮಂಜನ್ನು ಕೂಡ ಕರಗಿಸುವಂತಹ ಒಂದು ಶಕ್ತಿಯನ್ನ ಅವನು ಹೊಂದಿದ್ದಾನೆ ಅಂತ.
ಸೊ ಎಷ್ಟೆಷ್ಟು ನಾಮಗಳನ್ನ ಎಷ್ಟೆಷ್ಟು ವೈಭವವನ್ನ ಹೇಳಿ ನಾವು ಆ ಸೂರ್ಯನನ್ನು ನಮಸ್ಕಾರ ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ನಾವು ಒಂದೊಂದು ನಾಮವನ್ನು ಹೇಳ್ತಿದ್ದ ಹಾಗೆ ಒಂದೊಂದು ಸ್ತುತಿಯನ್ನ ಮಾಡಿದ ಹಾಗೆ ನಾವು ಸೂರ್ಯನಿಗೆ. ಅದಕ್ಕೋಸ್ಕರ ಶಿಶಿರನಾಶನ ಅಂತ ಅದು 13ನೇ ಶ್ಲೋಕಕ್ಕೆ ಹೋಗೋಣ. ಗೋಪಾಲಕೃಷ್ಣ ಮಹೋದಯ ನಮಸ್ತೆ. ಬಹಳ ಡೆಡಿಕೇಟೆಡ್ ಸ್ಟೂಡೆಂಟ್ ಗೋಪಾಲಕೃಷ್ಣ ಮಹೋದಯ. ಅವ್ರು ಒಂದ್ಸತಿ ಕ್ಲಾಸ್ ಮಿಸ್ ಮಾಡ್ಕೊಂಡ್ರೆ ಮೆಸೇಜ್ ಮಾಡ್ಬಿಡ್ತಾರೆ, ಮಹೋದಯ ಲಿಂಕ್ ಸಿಕ್ಕಿಲ್ಲ ನಂಗೆ ಕ್ಲಾಸ್ಗೆ. ಬಹಳ ಸಂತೋಷ ಆಗುತ್ತೆ. ಆಯ್ತು. ವ್ಯೋಮನಾಥಸ್ತಮೋಭೇದಿ. ನಾನು ಹೇಳ್ಬೋದಾ? ಹೇಳಿ ನೀವು ಹೇಳ್ಬೇಕು. ಇಲ್ಲ, ನಾನು ಹೇಳ್ಕೊಡ್ತೀನಿ, ನೀವು ಹೇಳಿ ಆಯ್ತಾ? ಫಸ್ಟ್ ಒಂದ್ಸತಿ ಹೇಳ್ಕೊಡ್ತೀನಿ, ಹೇಳಿ. ವ್ಯೋಮನಾಥಸ್ತಮೋಭೇದಿ ವ್ಯೋಮನಾಥಸ್ತಮೋಭೇದಿ ಋಗ್ಯಜಸ್ಸಾಮಪಾರಗಃ ಋಗ್ಯಜಸ್ಸಾಮಪಾರಗಃ ಘನವೃಷ್ಟಿರಪಾಂ ಮಿತ್ರೋ ಘನಪ್ರಸ್ಥಿರಪಾಂ ಮಿತ್ರೋ ವಿಂಧ್ಯಮೀತಿ ಪ್ಲವಂಗಮಃ ವಿಂಧ್ಯಮೀತಿ ಪ್ಲವಂಗಮಃ. ಆಡಿಯೋ ಕಳಿಸ್ತೀನಿ, ನೋಡಿ ಪ್ರಾಕ್ಟೀಸ್ ಮಾಡಿ, ತೊಂದರೆ ಇಲ್ಲ. ಸಾಮಪಾರಗಃ ಘನವೃಷ್ಟಿರಪಾಂ ಮಿತ್ರೋ ವಿಂಧ್ಯಮೀತಿ ಪ್ಲವಂಗಮಃ. ಸರಿ ಇದೆ. ಸೊ ವ್ಯೋಮನಾಥ ಅಂತ ಕರೆದು, ಏನು ವ್ಯೋಮ ಎಲ್ಲರೂ ಕೂಡ ಗೊತ್ತಿದೆ. ವ್ಯೋಮ ಲ್ಯಾಬ್ಸ್ ಅಂತ ಕೇಳಿರ್ತೀರಾ ನೀವು. ಸಂಸ್ಕೃತ ಯಾರು ಕಲಿಬೇಕು ಅಂತಿರ್ತೀರೋ, ವ್ಯೋಮ ಲ್ಯಾಬ್ಸ್ ಅನ್ನೋದು ಇಟ್ಸ್ ಫೇಮಸ್ ಇನ್ಸ್ಟಿಟ್ಯೂಷನ್. ಸಂಸ್ಕೃತವನ್ನ ಬೆಳೆಸಿ ಉಳಿಸ್ತಾ ಇರುವಂತಹ ಒಂದು ಸಂಸ್ಥೆ ವ್ಯೋಮ ಅಂತ. ಸೊ ವ್ಯೋಮ ಅಂದ್ರೆ ಅರ್ಥ ಬಂದು ಆಕಾಶ ಅಂತ. ವ್ಯೋಮನಾಥ ಅಂತ ಅಂದ್ರೆ ಆಕಾಶ ಅಥವಾ ಗಗನ ಮಂಡಲದಲ್ಲಿ ಸ್ವಾಮಿಯಾಗಿರುವಂತವನು. ಈಗ ನಾವು ನಮ್ಮ ಸೋಲಾರ್ ಸಿಸ್ಟಮ್ ಅನ್ನ ನೋಡಿದ್ರೆ ಮೊದಲಿಗೆ ಪ್ರಮುಖವಾಗಿ ಮಧ್ಯದಲ್ಲಿ ಕಾಣುವಂಥವನು ನಮ್ಮ ಸೂರ್ಯ ಭಗವಾನ್ ಅಲ್ವಾ. ಅದಕ್ಕೋಸ್ಕರ ಅವನು ಆಕಾಶ ಗಗನದಲ್ಲೂ ಕೂಡ ಸ್ವಾಮಿ ಅಂದ್ರೆ ಲೀಡರ್ ಅಥವಾ ಪ್ರಭುವಾಗಿ ನಿಂತಿರೋನು. ಅದಕ್ಕೋಸ್ಕರ ಅವನಿಗೆ ವ್ಯೋಮನಾಥ ಅಂತಲೂ ಕೂಡ ಕರೀತಾರೆ. ಸೊ ಆಕಾಶ ಗಗನ ಮಂಡಲದಲ್ಲಿ ಅವನು ಸ್ವಾಮಿ ಆಗಿರೋದ್ರಿಂದ ಅವನಿಗೆ ವ್ಯೋಮನಾಥ ಅಂತ ಕರೆದು. ತಮೋಭೇದಿಹಿ, ಆಗಲೇ ತಮೋ ಅನ್ನೋದು ಬಂದ್ ಹೋಯ್ತು ಅಲ್ವಾ. ತಮೋ ಅಂದ್ರೆ ತಮಸ್ಸು ಅಂದ್ರೆ ಕತ್ತಲೆ. ಕತ್ತಲೆಯನ್ನ ಸೆಳೆದುಕೊಂಡು ಅಥವಾ ಕತ್ತಲೆಯನ್ನ ಸೀಳಿಕೊಂಡು ಬೆಳಕಾಗಿ ಬಂದು ನಮ್ಮನ್ನ ಜಾಗೃತ ಪಡಿಸ್ತಾನಲ್ಲ, ಅದಕ್ಕೋಸ್ಕರ ಅವನಿಗೆ ನಾವು ತಮೋಭೇದಿಹಿ ಅಂತ ಕರಿತೇವೆ. ಅಂದ್ರೆ ಇಲ್ಲಿ ಎರಡು ರೀತಿಯ ಒಂದು ಅರ್ಥನ ನಾವು ಮಾಡ್ಕೊಬಹುದು. ಅಜ್ಞಾನ ಅನ್ನುವಂತಹ ಒಂದು ಕತ್ತಲನ್ನ ಸರಿಸಿ ಜ್ಞಾನವನ್ನ ಅನ್ನುವಂತಹ ಒಂದು ಜ್ಯೋತಿಯನ್ನ ಬೆಳಗಕ್ಕೆ ಬಂದಿರುವಂತಹ ಸೂರ್ಯ ಅಂತಾನೂ ಕೂಡ ನಾವು ಅರ್ಥೈಸ್ಕೊಬಹುದು. ಮತ್ತೆ ವಾಸ್ತವವಾಗಿ ನಮ್ಮ ಕಣ್ಣೆದುರುಗಡೆ ಭೂಮಿಯಲ್ಲಿ ಕತ್ತಲನ್ನು ಓಡಿಸಿ ಬೆಳಕನ್ನು ಕೂಡ ತರುವಂತಹ ಸ್ವಾಮಿ ಅವನಾಗಿದ್ದಾನೆ ಅಂತಲೂ ಕೂಡ ನಾವು ಅರ್ಥೈಸ್ಕೊಬಹುದು. ಹಾಗೆ ಅವನಿಗೆ ತಮೋಭೇದಿ ಅಂತ ಕರೆದು. ಋಗ್ ಯಜಸ್ ಸಾಮ ಪಾರಗ ಕೂಡ ಗೊತ್ತಿರೋ ಹಾಗೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಆಗಿಲ್ಲ. ಈ ವೇದಗಳೇನಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಈ ಎಲ್ಲಾ 3 ವೇದಗಳ ಸಾರವನ್ನು ಅರಿತವನು ಅಂತ. ನಿಮ್ಗೆಲ್ಲರೂ ಕೂಡ ಒಂದು ಕತೆ ನಾರ್ಮಲ್ ಆಗಿ ಗೊತ್ತಿರುತ್ತೆ. ಅಂದ್ರೆ ಯಾರು ಆಂಜನೇಯನನ್ನ ಸ್ತುತಿ ಮಾಡ್ತಾರೆ, ಅವ್ರಿಗೆ ಆಂಜನೇಯನ ಗುರು ಬಂದು ಸೂರ್ಯದೇವ. ಒಮ್ಮೆ ಆಂಜನೇಯ ಹೋಗಿ ಸೂರ್ಯದೇವನನ್ನ ಕೇಳ್ತಾರೆ. ಆಕ್ಚುಲಿ ಅವ್ರು ಆಂಜನೇಯ ಬಂದು ತನ್ನ ತಾಯಿಯನ್ನ ಕೇಳ್ತಾನೆ, ನಾನು ಯಾರ ಹತ್ರ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ಬೇಕು ಅಂತ. ಅದಕ್ಕೆ ಅವರು ಸಜೆಸ್ಟ್ ಮಾಡ್ತಾರೆ, ನೀನು ಸರ್ವ ವಿದ್ಯಾ ಪಾರಂಗತನಾಗ್ಬೇಕಂದ್ರೆ ನಿನಗೆ ಉತ್ತಮವಾದ ಗುರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ಸೂರ್ಯ ಭಗವಾನ್, ಅವನನ್ನ ಹೋಗಿ ಕೇಳು ಅಂತ ತಾಯಿ ಅಂಜನಾದೇವಿ ಹೇಳಿದಾಗ ಅವರು ಭೂಮಿಯಿಂದ ಗಗನಕ್ಕೆ ಹಾರಿ ಸೂರ್ಯದೇವನಲ್ಲಿ ಕೇಳ್ತಾರಂತೆ. ಯಾಕಂದ್ರೆ ಸೂರ್ಯದೇವನ ಆಲ್ರೆಡಿ ಪರಿಚಯ ಆಗಿದೆ. ಯಾಕಂದ್ರೆ ಸೂರ್ಯದೇವನೇ ತಾನೇ ಅವನ ತೆಳ್ಳಿ ಭೂಮಂಡ ಚೆಂಡು ಅಂತ ಭಾವಿಸಿ, ಮೇಲ್ರೂ ಆ ಕತೆ ಗೊತ್ತಿದೆ ಅಲ್ವಾ. ಅವನು ಬಂದು ಭೂಮಿಗೆ ಬಂದು ಅವನ ಮೂತಿ ಗಾಯ ಆಗಿ ಅದಕ್ಕೆ ಹನು ಅಂತ ಅಂದ್ರೆ ಅವನ ಮೂತಿ, ಹನುಮಾನ್ ಅಂತ ಅಂದ್ರೆ ಅವನ ಮೂತಿ ಆ ರೀತಿ ಗಾಯ ಆದ್ರಿಂದ ಅವನಿಗೆ ಹನುಮಾನ್ ಅಂತ ಒಂದು ಹೆಸರು ಬಂತು. ಸೊ ಅವತ್ತಿಂದನೂ ಕೂಡ ಸೂರ್ಯದೇವ ಬಹಳ ಪರಿಚಿತರು ನಮ್ಮ ಹನುಮಂತನಿಗೆ. ಅವ್ರು ಸೂರ್ಯದೇವನ ಹೋಗಿ ಅಪ್ರೋಚ್ ಮಾಡಿ ಕೇಳ್ತಾರೆ, ನನಗೆ ಎಲ್ಲಾ ವಿದ್ಯೆಯನ್ನ ಶಾಸ್ತ್ರಗಳನ್ನ ಕಲಿಬೇಕು ಅನ್ನೋ ಆಸೆ ಇದೆ, ದಯವಿಟ್ಟು ನಮ್ಗೆ ಹೇಳ್ಕೊಡಿ ಅಂತ. ಆಗ ಸೂರ್ಯದೇವನ್ ಹೇಳ್ತಾನೆ, ಆಗಲ್ಲ ನನ್ನ ಕೈಯಿಂದ ಹೇಳ್ಕೊಡೋದಕ್ಕೆ. ಯಾಕೆಂದ್ರೆ ನಾನು ಒಂದು ಕಡೆ ನಿಲ್ಲಲ್ಲ, ನಾನು ಸದಾ ಚಲಿಸ್ತಾ ಇರ್ತೀನಿ. ನನ್ನ 7 ಅಶ್ವಗಳು ಒಂದು ಚಕ್ರದಲ್ಲಿ ಸದಾ ನನ್ನ ಚಲಿಸಿ ಎಲ್ಲರೂ ಕೂಡ ಬೆಳಕನ್ನು ಕೊಡುವಂತಹ ಕಾರ್ಯದಲ್ಲಿ ನಾನು ಮಗ್ನನಾಗಿದ್ದೀನಿ, ನಾನು ಖಂಡಿತ ಆಗಲ್ಲ ಅಂತ ಹೇಳಿದಾಗ, ಹಿಂದೆ ಒಂದು ನಿಮಿಷ, ಆಗಲ್ಲ ಅಂತ ನಿರಾಕರಿಸ್ತಾನೆ ಮೊದಲಿಗೆ ಸೂರ್ಯದೇವ.
ಕಡೆಗೆ ಹನುಮಂತ ತನ್ನ ಪಟ್ಟನ್ನು ಬಿಡೋದಿಲ್ಲ. ನನಗೆ ನಮ್ಮ ತಾಯಿ ಆಜ್ಞೆ ಮಾಡಿದ್ದಾಳೆ, ನೀವೇ ನನಗೆ ವಿದ್ಯೆಯನ್ನು ಹೇಳ್ಕೊಡ್ಬೇಕು, ನಿಮ್ಮನ್ನು ಬಿಟ್ಟರೆ ನಾನು ಯಾರು ಕೂಡ ವಿದ್ಯೆಯನ್ನು ಯಾರ ಹತ್ರನೂ ಕೂಡ ನಾನು ವಿದ್ಯೆಯನ್ನು ಕಲಿಯೋದಿಲ್ಲ ಅಂತ ಹೇಳಿದಾಗ ಸೂರ್ಯದೇವ ಒಂದು ಷರತ್ತನ್ನು ವಹಿಸ್ತಾನೆ. ನಾನು ಚಲಿಸಿದ ವೇಗದಲ್ಲಿ ನೀನು ಚಲಿಸ್ಕೊಂಡ್ ಬರ್ಬೇಕು, ನನ್ನಿಂದನೇ ಓಡ್ತಾ 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 ಬರ್ಬೇಕು. ನಾನು ನಿನಗೆ ವಿದ್ಯೆಯನ್ನ ಹೇಳ್ಕೊಡ್ತೀನಿ, ಎಲ್ಲ ಋಗ್ ಯಜುರ್ ಸಾಮ ವೇದಗಳು ಎಲ್ಲವೂ ಕೂಡ ನಾನು ನಿನಗೆ ಹೇಳ್ತಾ ಹೋಗ್ತೀನಿ. ನನ್ನಿಂದನೇ ಬರ್ಬೇಕು, ಓಡ್ ಬಂದು ನೀನು ಕಲಿಬೇಕು. ಈ ಷರತ್ತಿಗೆ ನೀನು ಒಪ್ಕೊಂಡ್ರೆ ನನ್ನ ಒಂದು ಸ್ಪೀಡನ್ನು ಮ್ಯಾಚ್ ಮಾಡ್ಬೇಕು ನೀನು. ಹಾಗ ಬಂದ್ರೆ ಮಾತ್ರ ನಾನು ನಿನಗೆ ವಿದ್ಯೆಯನ್ನ ಹೇಳ್ಕೊಡ್ತೀನಿ ಅಂತ ಒಂದು ಷರತ್ತನ್ನು ಹಾಕ್ತಾರೆ. ಅದಕ್ಕೆ ನಮ್ಮ ಹನುಮಂತನು ಕೂಡ ಒಪ್ಕೊಂತಾನೆ. ಹೇಗೆ 7 ಕುದುರೆಗಳಲ್ಲಿ ಒಂದು ಚಕ್ರದಲ್ಲಿ ಅಷ್ಟು ಸ್ಪೀಡಾಗಿ ಸೂರ್ಯ ತನ್ನ ಒಂದು ಚಲನೆಯನ್ನ ಮಾಡ್ತಾನೋ, ಅಷ್ಟೇ ವೇಗದಲ್ಲಿ ಹನುಮಂತನು ಓಡ್ ಬಂದು, ಅಂದ್ರೆ ಅವನ ಒಂದು ವೇಗವನ್ನ ಮ್ಯಾಚ್ ಮಾಡಿ ಸೂರ್ಯದೇವನು ತನ್ನೆಲ್ಲಾ ವಿದ್ಯೆಯನ್ನ ಹನುಮಂತನಿಗೆ ಹೇಳ್ಕೊಡ್ತಾನೆ. ಆಗ ಹನುಮಂತ ಎಲ್ಲವನ್ನೂ ಕೂಡ ಕಲ್ತ್ಕೊಂಡು ವೇದ ಪಾರಂಗತನಾಗ್ತಾನೆ, ಜ್ಞಾನವನ್ನು ಪಡ್ಕೊಂತಾನೆ ಅನ್ನೋದು ಶಾಸ್ತ್ರದಲ್ಲಿ ಬರುವಂತಹ ಕತೆ. ಸೊ ಹಾಗೆ ಇಲ್ಲಿ ಋಗ್ ಯಜುರ್ ಸಾಮ ಪಾರಗಃ ಅಂತಂದ್ರೆ ಋಗ್ ಎಲ್ಲ ಏನು ವೇದಗಳಿದೆ, ಋಗ್ ಯಜುರ್ ಸಾಮ ಎಲ್ಲಾ 3 ವೇದಗಳ ಸಾರವನ್ನು ಅರಿತವನು ಅನ್ನುವಂಥ ಅರ್ಥದಲ್ಲಿ. ಎಷ್ಟೋ ಕಥೆಗಳು ನಮ್ಗೆ ಈ ರೀತಿ ಗೊತ್ತಿರೋದಿಲ್ಲ. ಈ ರೀತಿ ಪ್ರಸಂಗಗಳು ಬಂದಾಗ ನಮ್ಗೆ ಅದು ನೆನಪಾಗುತ್ತೆ, ನಮಗೆ ಇವ್ರು ಗುರುಗಳಾಗಿದ್ರು ಅಂತ. ಸೊ ಆಂಜನೇಯನ ಗುರು ಬಂದು ಸೂರ್ಯ ಭಗವಾನ್. ಇನ್ನು ಘನವೃಷ್ಟಿ ಅಂದ್ರೆ ಹೆಚ್ಚು ಹೆಚ್ಚು ಮಳೆಯನ್ನು ತರಿಸುವವನು ಅನ್ನುವಂತಹ ಒಂದು ಅರ್ಥದಲ್ಲಿ. ಅಪಾಂ ಮಿತ್ರೋ ನೀರಿನ ಒಂದು ಅಂದ್ರೆ ಅಂತರ್ಜಲ ಅಂತ ನಾವೇನು ಕೇಳ್ತೀವಿ ಅಂದ್ರೆ ನಮಗೇನು ಮಳೆಯಾಗಿ ನೀರು ಸುರಿಯುತ್ತಲ್ಲ, ಆ ನೀರು ಆ ಒಂದು ಸೂರ್ಯನ ಪ್ರಭೆಯಿಂದನೇ ಹಾವಿಯಾಗಿ ಮತ್ತೆ ಮೋಡವಾಗಿ ಪರಿಣಮಿಸುತ್ತೆ. ಆ ಸೈಕಲ್ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಅಲ್ವಾ? ನೀರು ಹಾವಿಯಾಗಿ ಮೋಡವಾಗುತ್ತೆ, ಮೋಡ ಮತ್ತೆ ಮಳೆ ಸುರಿಯುತ್ತೆ, ಮತ್ತೆ ಭೂಮಿ ತಂಪಾಗುತ್ತೆ, ಮತ್ತೆ ಸೂರ್ಯನ ಕಿರಣದಿಂದ ಅದು ಹಾವಿಯಾಗಿ ಹೋಗಿ ಮತ್ತೆ ಮೋಡವನ್ನು ಸೇರಿಕೊಳ್ಳುತ್ತೆ ಅನ್ನುವಂತಹ ರೀತಿಯಲ್ಲಿ ಅವನಿಗೆ ಅಪಾಂ ಮಿತ್ರೋ, ಅಪಾಂ ಅಂತ ಅಂದ್ರೆ ಈ ಮೋಡವಾಗಿ ಮೋಡವಾಗಿ ಆಗುವಂತಹ ಒಂದು ಅರ್ಥ ಬರುತ್ತೆ. ವಿಂಧ್ಯಾಮೀತಿ ಪ್ಲವಂಗಮಃ, ವಿಂಧ್ಯ ಅಂದ್ರೆ ವಿಂಧ್ಯ ಅನ್ನೋ ಪರ್ವತ ಏನಿದೆ, ವಿಂಧ್ಯ ಪರ್ವತದ ದಾರಿಯಲ್ಲಿ ಬಹು ವೇಗವಾಗಿ ಚಲಿಸುವಂತಹವನು. ಅಂದ್ರೆ ಪರ್ವತಗಳನ್ನು ಅಂದ್ರೆ ಎಷ್ಟು ಶಿಖರವಾಗಿರುತ್ತಲ್ವ ಪರ್ವತ, ಅಂತಹ ಪರ್ವತಗಳನ್ನು ಕೂಡ ವೇಗವಾಗಿ ಸಂಚರಿಸುವಂತಹ ಶಕ್ತಿ ಇರುವಂತಹವನು ನಮ್ಮ ಸೂರ್ಯ ಭಗವಾನ್ ಅನ್ನುವಂತಹ ಅರ್ಥದಲ್ಲಿ ವಿಂಧ್ಯಮೇತಿ ಪ್ಲವಂಗಮಃ ಅಂತಲೂ ಕೂಡ ನಾವು ಅವನಿಗೆ ಕರಿತೀವಿ. ಇನ್ನೊಂದು 4 ಶ್ಲೋಕಗಳಿದೆ. ಸ್ವಲ್ಪ ಸಮಾಧಾನದ ಚಿತ್ತದಿಂದ ಇರಿ. ನಾವು ಸೂರ್ಯನ ಒಂದು ಗುಣಗಾನವನ್ನ ಮಾಡ್ತಾ ಇದ್ವಿ, ಯಾರಿಗೂ ತುಂಬಾ ಬೇಜಾರಿಲ್ಲ ಅಂತ ಅನ್ಕೊಂತೀನಿ. ಇನ್ನೊಂದು 1/4 ಗಂಟೆ 20 ಮಿನಿಟ್ಸ್ ತಗೊಂತೀನಿ, ಆದಷ್ಟು ಬೇಗ ಮುಗಿಸೋಕೆ ಪ್ರಯತ್ನ ಮಾಡ್ತೀನಿ. ನಳಿನಿ MK ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮೋ ನಮಃ. ಆತಪಿ ಮಂಡಲೀ ಮೃತ್ಯುಃ, ಆತಪಿ ಮಂಡಲೀ ಮೃತ್ಯುಃ, ಆತಪಿ ಮಂಡಲೀ ಮೃತ್ಯುಃ, ಪಿಂಗಳಃ ಸರ್ವತಾಪನಃ, ಪಿಂಗಲಃ ಸರ್ವತಾಪನಃ, ಪಿಂಗಲಃ ಸರ್ವತಾಪನಃ, ಕವಿರ್ವಿಶ್ವೋ ಮಹಾತೇಜ, ಕವಿರ್ವಿಶ್ವೋ ಮಹಾತೇಜ, ಕವಿರ್ವಿಶ್ವೋ ಮಹಾತೇಜ, ರಕ್ತಃ ಸರ್ವಭವೋದ್ಭವಃ, ರಕ್ತಃ ಸರ್ವಭವೋದ್ಭವಃ, ರಕ್ತಃ ಸರ್ವಭವೋದ್ಭವಃ, ಆತಪಿ ಮಂಡಲೀ ಮೃತ್ಯುಃ, ಪಿಂಗಲಃ ಸರ್ವತಾಪನಃ, ಕವಿರ್ವಿಶ್ವೋ ಮಹಾತೇಜ, ರಕ್ತಃ ಸರ್ವಭವೋದ್ಭವಃ. ಧನ್ಯವಾದ ಭಗಿನಿ. ಆತಪಿ ಅಂದ್ರೆ ಸಂಸ್ಕೃತದಲ್ಲಿ ಆತಪ ಅಂತಂದ್ರೆ ಬಿಸಿಲು ಅಂತ. ಆತಪ ಅಂದ್ರೆ ಬಿಸಿಲು. ಸೊ ಆತಪಿ ಅಂತ ಯಾಕೆ ಕರೆದ್ರು ಅಂದ್ರೆ ಬಿಸಿಲನ್ನ ಉಂಟು ಮಾಡುವಂತಹವನು ಇವನು. ಮಂಡಲಿ ಅಂತಂದ್ರೆ ಗುಂಡಾಕಾರವಾಗಿರೋದಕ್ಕೆ ಒಂದು ಮಂಡಲ ಅಂತ ಯೂಶಲ್ ಆಗಿ ಕರೀತಾರೆ. ಸೊ ಸೂರ್ಯನ ಬಿಂಬ ಯಾವ ರೀತಿ ಇದೆ ಅಂದ್ರೆ ಅದು ಗುಂಡಗಿದೆ. ನಾವು ಸೂರ್ಯನ ನೋಡಿದ ಒಂದು ಸರ್ಕ್ಯುಲರ್ ಶೇಪ್ ಕಾಣಿಸುತ್ತಲ್ಲ ನಮ್ಗೆ, ಸೊ ಅದಕ್ಕೆ ಮಂಡಲಿ ಅಂತ ಕರೆದು. ಮೃತ್ಯುಹು ಅಂತ ಅಂದ್ರೆ ಶತ್ರುವಿನ ನಾಶ ಮಾಡುವಂತಹ ಒಂದು ಗುಣವನ್ನ ಉಳ್ಳವನು ಅಂತ. ಪಿಂಗಳಃ ಅಂತ ಅಂದ್ರೆ ಹಳದಿ ಬಣ್ಣವನ್ನ ಹೊಂದಿರುವವನು. ನಾವು ಸೂರ್ಯನ ಸಾಮಾನ್ಯವಾಗಿ ನೋಡಿದ್ರೆ ಗುಂಡಾಕಾರವಾಗಿ ಹಳದಿ ಬಣ್ಣವನ್ನ ಹಳದಿ ಮಿಶ್ರಿತ ನಾವು 3-4 ಕಲರ್ಗಳನ್ನ ನೋಡ್ಬೋದು. ಪಿಂಗಳಃ ಅಂತಂದ್ರೆ ಈಗಿನ ಒಂದು ಹಳದಿ ಬಣ್ಣ ಏನಿರುತ್ತಲ್ಲ ಅದಕ್ಕೆ ಪಿಂಗಳಃ ಅಂತ ಕೂಡ ಕರೀತಾರೆ. ಮತ್ತೆ ಶಾಖವನ್ನ ಬಿಸಿಲನ್ನ ಉಂಟು ಮಾಡುವಂತಹ ಆಗಿರುವಂತಹವನು ಆಗುವಂತಿರುವನು ಅನ್ನುವಂತಹ ಒಂದು ಅರ್ಥದಲ್ಲಿ ಅವನಿಗೆ ರವಿಹಿ ವಿಶ್ವಃ, ಪ್ರಪಂಚದೆಲ್ಲವೂ ಕೂಡ ಆವರಿಸಿದವನು. ವಿಶ್ವ ಅಂದ್ರೆ ಇಡೀ ಪ್ರಪಂಚವನ್ನು ಆವರಿಸಿಕೊಂಡಿದ್ದಾನೆ.
ಕವಿಹಿ ಅಂದ್ರೆ ಅವನು ಮಹಾಜ್ಞಾನಿಯಾಗಿದ್ದಾನೆ ಅನ್ನುವಂಥ ಅರ್ಥದಲ್ಲಿ. ರಕ್ತಃ ಅಂತ ಅಂದ್ರೆ ಎಲ್ಲರಿಗೂ ಬೇಕಾದವನು ಅವನು. ಬರೀ ನನಗೆ ಮಾತ್ರ ಸೂರ್ಯ ಬೇಕು ಅನ್ನೋದಲ್ಲ, ಪ್ರತಿಯೊಬ್ಬರಿಗೂ ಬೇಕಾದವನು ಅವನು, ಎಲ್ಲರಿಗೂ ಪ್ರೀತಿ ಪಾತ್ರನಾದವನು. ಇನ್ನ ಸರ್ವಭವೋದ್ಭವ, ಎಲ್ಲಾ ವಸ್ತುಗಳಿಗೂ ಸೃಷ್ಟಿಗೂ ಕಾರಣವಾದವನು ಅಂತ. ಇವತ್ತು ಒಂದು ಗಿಡ ಬೆಳೀತಾ ಇದೆ, ಆ ಗಿಡದ ಒಂದು ಫಲದಿಂದ ನಾವೇನೋ ಒಂದು ಪ್ರಾಡಕ್ಟ್ಸ್ ನ ಮಾಡಕ್ ಆಗ್ತಿದೀವಲ್ವಾ. ಒಂದು ಗಿಡ ಬೆಳೆಯೋದೇ ಇಲ್ಲ ಅಂತ ಅಂದ್ರೆ ನಾವು ಏನು ರಾ ಮೆಟೀರಿಯಲ್ಸ್ ನ ಸೃಷ್ಟಿ ಮಾಡಕ್ಕಾಗತ್ತೆ. ಒಂದು ರಾ ಮೆಟೀರಿಯಲ್ ಆಗಿ ಅದಕ್ಕೆ ಪ್ರಾಡಕ್ಟ್ ಆಗಬೇಕು ಅಂದ್ರೆ ಫಸ್ಟ್ ನಮಗೆ ರಾ ಮೆಟೀರಿಯಲ್ಸ್ ಬೇಕಾಗತ್ತಲ್ವಾ. ಆ ರಾ ಮೆಟೀರಿಯಲ್ಸ್ ಬೇಕು ಅಂದಾಗ ಏನೋ ಸೃಷ್ಟಿ ಆಗ್ಬೇಕಾಗಿದೆ ಅಲ್ವಾ. ಆ ಸೃಷ್ಟಿ ಆಗ್ಬೇಕಂದ್ರೆ ಸೂರ್ಯನ ಒಂದು ಸ್ಪರ್ಶ ಬೇಕಾಗತ್ತಲ್ವಾ. ಆ ರೀತಿಯ ಎಲ್ಲಾ ವಸ್ತುಗಳಿಗೆ ಸೃಷ್ಟಿಕರ್ತನಾದವನು ಸರ್ವ ಭವೋದ್ಭವ ಅನ್ನುವಂಥ ಅರ್ಥದಲ್ಲಿ ಇಡೀ ಸೃಷ್ಟಿಗೆ ಸೂರ್ಯದೇವನ ಒಂದು ಕಾರಣ ಇದೆ ಅಥವಾ ಅವನ ಒಂದು ಪ್ರಚೋದನೆ ಇದೆ ಅನ್ನುವಂತಹ ಅರ್ಥದಲ್ಲಿ ಸರ್ವಭವೋದ್ಭವ ಅನ್ನುವಂಥ ಅರ್ಥ ಇದೆ. 15ನೇ ಶ್ಲೋಕಕ್ಕೆ ಹೋಗೋಣ. ವಿದ್ಯಾಕಾಮತ್ ಭಗಿನಿ. ಹರಿ ಓಂ. ನಕ್ಷತ್ರಗ್ರಹ ತಾರಾಣಾಂ ಒಂದೊಂದ್ಸತಿ ಹೇಳಿ ಸಾಕು. ಅಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮಾನ್ ನಮೋಸ್ತುತೇ. ನಕ್ಷತ್ರ ಗ್ರಹ ತಾರಾಣಾಂ, ಈ ನಕ್ಷತ್ರಗಳೇನಿದೆ, ಗ್ರಹಗಳೇನಿದೆ, ಎಲ್ಲಾ ನಕ್ಷತ್ರಗಳು ಗ್ರಹಗಳಿಗೂ ಕೂಡ ಈ ಸೂರ್ಯ ದೇವ ಅನ್ನೋ ನಕ್ಷತ್ರ ಏನಿದೆ ಅಥವಾ ಒಂದು ಕಾಂತಿ ಏನಿದೆ ಅವನೇ ಪ್ರಬಲವಾಗಿದ್ದಾನೆ ಅನ್ನುವಂಥದ್ದು. ನಕ್ಷತ್ರ ಗ್ರಹ ತಾರಣ, ಎಲ್ಲಾ ನಕ್ಷತ್ರಗಳು ಗ್ರಹಗಳಿಗೂ ನೀನೇ ಅಧಿಪತಿಯಾಗಿದ್ಯಾ ಅಥವಾ ನಿನ್ನ ಒಂದು ಅಸ್ತಿತ್ವನೇ ತುಂಬಾ ಪ್ರಬಲವಾಗಿದೆ ಅನ್ನೋ ಅರ್ಥದಲ್ಲಿ ಅಧಿಪೋ ವಿಶ್ವಭಾವನಃ, ನೀನು ಅಧಿಕವಾಗಿದ್ಯಾ ಅಂದ್ರೆ ಎಲ್ಲರನ್ನು ಕಂಪೇರ್ ಮಾಡಿದ್ರೆ ಯು ಸ್ಟ್ಯಾಂಡ್ ಟು ಬಿ ದ ಗ್ರೇಟ್ ಅನ್ನುವಂಥ ಅರ್ಥದಲ್ಲಿ ಅಧಿಪೋ ವಿಶ್ವಭಾವನಃ. ತೇಜಸಾಮಪಿ ತೇಜಸ್ಸು ಅಂತ ಏನೋ ಒಂದಿದ್ರೆ ಅದಕ್ಕೆ ಮೀರಿದಂತಹ ತೇಜಸ್ಸು. ಯಾವುದೋ ಒಂದು ವಸ್ತು ತುಂಬಾ ಪ್ರಜ್ವಲಿಸ್ತಾ ಇದೆ ಅಂದ್ರೆ ಅದನ್ನ ಸೂರ್ಯನನ್ನ ಕಂಪೇರ್ ಮಾಡಿದ್ರೆ ಇನ್ಯಾವುದೂ ಕೂಡ ಹೋಲಿಕೆ ಮಾಡೋದಕ್ಕೆ ಆಗೋದಿಲ್ಲ. ತೇಜಸ್ಸಿನಲ್ಲಿ ತೇಜಸಾಮಪಿ ತೇಜಸ್ವಿ ಆಗಿರುವಂತಹ ಸೂರ್ಯನಿಗೆ ಮತ್ತೆ ದ್ವಾದಶಾತ್ಮಾನ್ ನಮೋಸ್ತುತೇ. ಈ ದ್ವಾದಶಾತ್ಮನ್ ಅಂದ್ರೆ ವರ್ಷದಲ್ಲಿ ನಮ್ಗೆ ಹೇಗೆ 12 ತಿಂಗಳು ಬರುತ್ತಲ್ಲ, ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ 12 ಹೆಸರುಗಳ ಕರೀತಾರೆ. ನಾವೆಲ್ಲ ಜನವರಿ ಫೆಬ್ರವರಿ ಅಂತ ಕರೆದ್ರೆ, ಮಾಸಗಳಾಗಿ ಕರೆದ್ರೆ ಇಲ್ಲಿ ಬೇರೆ ತರನೇ ಕರೀತಾರೆ. ಅದಕ್ಕೆ ಇಂದ್ರ, ಧಾತ, ಭಾಗ, ಪೂಷಾನ್, ಮಿತ್ರ, ಆಯುರ, ಅರ್ಚಿ, ವಿವಸ್ವಾನ್, ಪೃಷ್ಟ, ಸವಿತಾ, ವರುಣ ಮತ್ತೆ ವಿಷ್ಣು, ಈ ರೀತಿಯ ಒಂದು 12 ನಾಮಗಳಾಗಿ ಶಾಸ್ತ್ರದಲ್ಲಿ ತಿಂಗಳ ಒಂದು ವಿವರಣೆ ಇದೆ. ಸೊ ಹಾಗೆ ದ್ವಾದಶಾತ್ಮಾನ್ ಅಂದ್ರೆ ಈ 12 ತಿಂಗಳಲ್ಲೂ ಕೂಡ ಪ್ರತಿನಿಧಿಸೋ ನೀನಾಗಿದ್ಯಾ ಅನ್ನುವಂತಹ ಅರ್ಥದಲ್ಲಿ ದ್ವಾದಶಾತ್ಮಾನ್ ಅಂತ ಕರೆದು. ಈ ಎಲ್ಲಾ ಹೆಸರುಗಳನ್ನ ನಾನು ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ನಿಮ್ಗೆ, ಅದರ ಬಗ್ಗೆ ಚಿಂತೆ ಬೇಡ. ಒಂದೊಂದು ತಿಂಗಳಿಗೂ ಒಂದೊಂದು ಹೆಸರಿದೆ, ಇಂದ್ರ, ಧಾತ, ಭಾಗ, ಪೂಷಾನ್, ಮಿತ್ರ ಅಂತ. ಸೊ ಅವೆಲ್ಲಾ ಮಾಸಗಳೇ ಅಥವಾ ಎಲ್ಲಾ ತಿಂಗಳುಗಳಿಗೆ ಒಂದು ಪ್ರತಿನಿಧಿಯಾಗಿ ನೀನಿದ್ಯಾ ಅನ್ನುವಂಥ ಅರ್ಥದಲ್ಲಿ ಇಂತಹ ಸೂರ್ಯನಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ಇದೆ. ಇನ್ನ 16ನೇ ಶ್ಲೋಕಕ್ಕೆ ಹೋಗೋಣ. ಶೈಲಜಾ ಭಗಿನಿ ನಮಸ್ತೆ. ನಮಸ್ತೆ. ನಮಃ ಪೂರ್ವಾಯ ಗಿರಯೇ ಹೇಳ್ತೀನಿ. ನಮಃ ಪೂರ್ವಾಯ ಗಿರಯೇ ಪಶ್ಚಿಮಾಯಾದ್ರಾಯತೆ ನಮಃ. ದಯವಿಟ್ಟು ಕ್ಷಮಿಸಿ, ತಪ್ಪು ಹೇಳ್ತಿದ್ದೀರಾ, ರಿಪೀಟ್ ಮಾಡಿ. ನಮಃ ಪೂರ್ವಾಯ ಗಿರಯೇ ಪಶ್ಚಿಮಾಯಾದ್ರಯೇ ನಮಃ ಜ್ಯೋತಿರ್ಗಣಾನಾಂ ಪತಯೇ ದಿನಾಧಿಪತಯೇ ನಮಃ. ಧನ್ಯವಾದ ಭಗಿನಿ. ಬೆಳಕಿನ ಹೊತ್ತು ಪೂರ್ವದಲ್ಲಿ ಹುಟ್ಟಿ ಸಂಜೆಯ ಹೊತ್ತು ಪಶ್ಚಿಮದಲ್ಲಿ ಶೋಭಿಸುವಂತಹ ಈ ಸೂರ್ಯ ಏನಿದ್ದಾನೆ, ನಮಃ ಪೂರ್ವಾಯ ಗಿರಿ ಅಂದ್ರೆ ಪೂರ್ವದಲ್ಲಿ ಹುಟ್ಟಿ, ಪಶ್ಚಿಮಾಯಾದ್ರೆ ಪಶ್ಚಿಮದಲ್ಲಿ ಅವನು ಮುಳುಗಿ, ಜ್ಯೋತಿರ್ನಾಂ
ಪತೆಯೇ ಅಂದ್ರೆ ನಮಗೆಲ್ಲರಿಗೂ ಜ್ಯೋತಿ ಸ್ವರೂಪವಾಗಿ, ನಮಗೆ ಹೇಗೆ ದೀಪ ಕತ್ಲಾದಾಗ ಅಥವಾ ಕರೆಂಟ್ ಹೋದ ನಾವು ಕ್ಯಾಂಡಲ್ ಅನ್ನು ಅಥವಾ ಬೆಳಕನ್ನು ಅಥವಾ ದೀಪವನ್ನು ಹಚ್ತೀವಲ್ಲ, ಹಾಗೆ ಇಡೀ ಹಗಲಿನಲ್ಲಿ ಜ್ಯೋತಿಮಯವಾಗಿ ಇರುವಂತಹ ಈ ಸೂರ್ಯ ಭಗವಾನು ಏನಂತ ಕರೀತಾರೆ ಅವನಿಗೆ? ದಿನಾಧಿಪತೆಯೇ ನಮಃ. ಹಗಲಿಗೆ ಸ್ವಾಮಿ ಅವನು, ಇಡೀ ಹಗಲಿಗೆ ಜ್ಯೋತಿ ರೂಪದಲ್ಲಿ ಕಾಣುವಂತಹ ಸ್ವಾಮಿ. ಅಂತಹ ಆದಿತ್ಯನಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ನಮಃ ಪೂರ್ವಾಯಿಗ್ರಯೇ ಪಶ್ಚಿಮಾಯಾದ್ರಯೇ ನಮಃ ಜ್ಯೋತಿರ್ಗಣಾನಾಂ ಪತೆಯೇ ದಿನಾಧಿಪತೆಯೇ ನಮಃ. ದಿವ ಅಂದ್ರೆ ಹಗಲು, ಹಗಲಿಗೆ ಜ್ಯೋತಿ ಆಗಿರುವಂತಹ ಸೂರ್ಯ ಭಗವಾನ್ ನಾನು ನಿನಗೆ ನಮಸ್ಕಾರವನ್ನು ಮಾಡ್ತೀನಿ ಅನ್ನುವಂಥ ಅರ್ಥದಲ್ಲಿ ಈ ಶ್ಲೋಕ ಇದೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯಾರು ರೈಸ್ ಹ್ಯಾಂಡ್ ಮಾಡ್ತಿಲ್ಲ? ಸುಧಾ ಸುರೇಶ್ ಭಗಿನಿ ನಮಸ್ತೆ. ಇನ್ನು ಯಾರ್ಯಾರು ಹೇಳ್ಬೇಕು? ನಮಸ್ತೆ. ಜಯಾಯ ಜಯ ಭದ್ರಾಯ ಜಯಾಯ ಜಯ ಭದ್ರಾಯ ಹರ್ಯಶ್ವಾಯ ನಮೋ ನಮಃ. ಹರ್ಯಶ್ವಾಯ ನಮೋ ನಮಃ. ನಮೋ ನಮಃ ಸಹಸ್ರಾಂಶು. ನಮೋ ನಮಃ ಸಹಸ್ರಾಂಶು. ಆದಿತ್ಯಾಯ ನಮೋ ನಮಃ. ಆದಿತ್ಯಾಯ ನಮೋ ನಮಃ. ಥ್ಯಾಂಕ್ ಯು. ಜಯ ಅಂತಂದ್ರೆ ಯಶಸ್ಸು, ಯಶಸ್ಸನ್ನು ಕೊಡುವಂತವನು. ಜಯಭದ್ರ ಅಂದ್ರೆ ಯಶಸ್ಸು ಮತ್ತೆ ಶುಭ ಎರಡವನ್ನೂ ಕೂಡ ಕೊಡುವಂತವನು. ಸಹಸ್ರಾರ್ ಅಂದ್ರೆ ಸಾವಿರಾರು ಕಿರಣಗಳಿಂದ ಶೋಭಿಸುತ್ತಿರುವಂತವನು. ಆದಿತ್ಯ ಅಂದ್ರೆ ಅವಲೇ ಹೇಳಿದಾಗೆ ಅದಿತಿಯ ಪುತ್ರನಾಗಿರುವಂತವನು. ಎಲ್ಲೆಡೆ ತನ್ನ ಒಂದು ಪ್ರಭೆಯನ್ನ, ತನ್ನ ಒಂದು ಕಾಂತಿಯನ್ನ, ಶಕ್ತಿಯನ್ನ ಸೂಸ್ತಾ ಇರುವಂತವನು. ಅಂತವನಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅನ್ನುವಂಥ ಅರ್ಥದಲ್ಲಿ ಜಯಾಯ ಜಯಭದ್ರಾಯ ಹರ್ಯಶ್ವಾಯ ನಮೋ ನಮಃ. ನಮೋ ನಮಃ ಸಹಸ್ರಾಂಶು ಅಂದ್ರೆ ಅವನ ಕಿರಣ ಸಹಸ್ರವಾಗಿದೆ. ಆದಿತ್ಯಾಯ ನಮೋ ನಮಃ, ಆದಿತ್ಯಯ ಪುತ್ರನಾದಂತಹ ಸೂರ್ಯದೇವನಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅನ್ನುವಂಥ ಅರ್ಥ ಇದೆ. ಮುಂದೆ ಇನ್ಯಾರು ಹೇಳಕ್ಕೆ? ನಾರಾಯಣ ರಾವ್ ಮಹೋದಯ. ಸರಿ. ನಮ ಉಗ್ರಾಯ ವೀರಾಯ. ನಮ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ. ಸಾರಂಗಾಯ ನಮೋ ನಮಃ. ನಮಃ ಪದ್ಮಪ್ರಬೋಧಾಯ. ನಮಃ ಪದ್ಮಪ್ರಬೋಧಾಯ. ಮಾರ್ತಾಂಡಾಯ ನಮೋ ನಮಃ. ಮಾರ್ತಾಂಡಾಯ ನಮೋ ನಮಃ. ಉಗ್ರ ಅಂದ್ರೆ ಈ ಶತ್ರುಗಳಿಗೆ ಭಯಂಕರವಾಗಿ ಕಾಣಿಸ್ಕೊಳ್ತಾನೆ ಅಂತ, ಉಗ್ರ ರೂಪಿ ಅಂತ, ಉಗ್ರನೂಪನಾದ ನರಸಿಂಹ ಅಂತ ಹೇಳ್ತೀವಲ್ಲ, ಹಾಗೆ ಶತ್ರುಗಳಿಗೆ ಅವನು ಭಯಂಕರ ರೂಪನಾಗಿ ಕಾಣಿಸ್ಕೊಂತಾನೆ. ಅಂದ್ರೆ ಅವನ ಅಗ್ನಿಯ ಜ್ವಾಲೆಯಿಂದನೇ ಬೇಕಾದ್ರೆ ಅವನು ಸುಟ್ಟು ನಾಶ ಮಾಡುವಂತಹ ಒಂದು ಶಕ್ತಿಯನ್ನ ಉಳ್ಳವನಾಗಿದ್ದಾನೆ ಅನ್ನೋದಕ್ಕೆ ಅವನಿಗೆ ಉಗ್ರ ಅಂತಲೂ ಕರೀತಾರೆ. ವೀರ, ಅವನು ಅತ್ಯಂತ ಶಕ್ತಿಶಾಲಿ. ಇವು ಡೆಲ್ಲಿಲೆಲ್ಲ ಲಾಸ್ಟ್ ಟೈಮ್ ನಾವು ನ್ಯೂಸ್ ಅಲ್ಲಿ ನೋಡ್ತಾ ಬಂದ್ವಿ, ಎಷ್ಟೋ ಜನ ಬರೀ ಬಿಸಿಲಿನ ತಾಪದಿಂದನೇ ಸತ್ರು ಅನ್ನುವಂತಹ ವಾರ್ತೆನ ನಾವು ಕೇಳಿರ್ತೀವಿ. ಯಾಕೆ ಅಂತಂದ್ರೆ ಏನೋ ಪೂರ್ವದಲ್ಲಿ ಮಾಡಿರುವಂತಹ ಪಾಪನೋ ಏನೋ ಅವ್ರ ಭೂಮಿ ಮೇಲೆ ಇರೋದಕ್ಕೆ ಅರ್ಹರಲ್ಲ ಅನ್ನುವಂಥ ರೀತಿಯಲ್ಲಿ ಅವನ ಒಂದು ಶಾಖ ಅಂದ್ರೆ ಅವನ ಒಂದು ವೀರತ್ವ ಅವರ ಒಂದು ಸಾವಿಗೆ ಕಾರಣರಾಗಿರುತ್ತೆ. ಸೊ ಅತ್ಯಂತ ಶಕ್ತಿಶಾಲಿ. ಈ ಕಾಡ್ಗಿಚ್ಚು ಅನ್ನೋದು ಕೂಡ ಸೂರ್ಯನಿಂದಲೇ ಬರುತ್ತೆ, ಗೊತ್ತಿದೆ ಅಲ್ವಾ? ಏನೋ ಒಂದು ನಾಶ ಆಗ್ಬೇಕು ಅನ್ನೋದು ಒಂದು ಪ್ರೇರಣೆ ಇದ್ದಾಗ ಆ ಸೂರ್ಯ ಭಗವಾನೇ ಅವನ ಒಂದು ಕಾಂತಿಯಿಂದ ಎಲ್ಲವನ್ನು ನಾಶ ಮಾಡ್ತಾನೆ ಅನ್ನೋ. ಸಾರಂಗ ಅಂದ್ರೆ ವೇಗವಾಗಿ ಚಲಿಸುವಂತಹವನು. ಅವನ ದ ಸ್ಪೀಡ್ ಆಫ್ ಲೈಟ್ ಅಂತಾರಲ್ಲ, ಅವನಷ್ಟು ವೇಗ, ಆ ಕಿರಣದಷ್ಟು ವೇಗ ಇನ್ಯಾವುದು ಕೂಡ ಮ್ಯಾಚ್ ಮಾಡಕ್ಕಾಗಲ್ಲ. ಅದು ಅಷ್ಟು ವೇಗವಾಗಿ ಸಾಗೋದಕ್ಕೆ ಸಾರಂಗ ಅಂತ ಕರೀತಾರೆ. ಇನ್ನು ಪದ್ಮ ಪ್ರಬೋಧ, ಕಮಲ ಪುಷ್ಪಗಳನ್ನು ಅರಳಿಸಬಲ್ಲ, ಮತ್ತೆ ಜ್ಞಾನದ ಚಕ್ಷುವನ್ನು ಕೂಡ ಅರಳಿಸಬಲ್ಲ. ಒಂದು ತಾವರೆ ಹೂವು ಬೆಳಗ್ಗಿನ ಜಾವ ಅರಳುತ್ತೆ ಅಂತ ಅಂದ್ರೆ ಅದು ಸೂರ್ಯನ ಕಿರಣ ಸ್ಪರ್ಶ ಆಗದಲ್ಲ ಅವು ಹರಳದೇ ಇಲ್ಲ. ಬರೀ ತಾವರೆ ಹೂವು ಹಾಕಿ ಯಾವ ಹೂವನು ಕೂಡ ಅರಳೋದಿಲ್ಲ. ನಮಗೆ ಬೆಳಗಾದಾಗ ಸೂರ್ಯನ ಒಂದು ಕಿರಣ ಆ ಹೂವಿನ ಮೇಲೆ ಬಿದ್ದಾಗ ಮಾತ್ರ ಹೂಗಳು ಅರಳುತ್ತೆ. ಅದಕ್ಕೆ ಪದ್ಮ ಪ್ರಬೋಧ, ಪದ್ಮಗಳನ್ನ ಅರಳಿಸುವಂತವನು. ಮಾರ್ತಾಂಡ, ಲಯದ ನಂತರ ಮತ್ತೆ ಜಗತ್ತನ್ನು ಸೃಷ್ಟಿಸುವಂತಹ ಒಂದು ಕಾರ್ಯ ಅವನಿಂದ ಆಗ್ತದೆ. ಅದಕ್ಕೆ ಮಾರ್ತಾಂಡ ಅಂತ 2-3 ಸತಿ ಇದೇ ಒಂದು ಹೆಸರು ಬಂದು ಹೋಗಿದೆ, ಮಾರ್ತಾಂಡ ಅಂತ. ಸೊ ಆ ರೀತಿನೂ ಕೂಡ ಅವನ್ನ ಕರಿತೀವಿ ಅನ್ನುವಂಥ ಅರ್ಥದಲ್ಲಿ ಇನ್ನೊಂದು 2 ಶ್ಲೋಕ ಇದೆ, ಮುಗಿಸೋಣ. ಮಹಾದೇವಿ ಭಗಿನಿ ನಮಸ್ತೆ. ಬ್ರಹ್ಮೇಶನಾಚ್ಯುತೇಶಾಯ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಹಾದೇವಿ ಭಗಿನಿ. ಬ್ರಹ್ಮೇಶನಾಚ್ಯುತೇಶಾಯ. ಬ್ರಹ್ಮೇಶನಾಚ್ಯುತೇಶಾಯ. ಸೂರ್ಯಯ ಆದಿತ್ಯವರ್ಚಸೆ. ಸೂರ್ಯಯಾಯಾದಿತ್ಯವರ್ಚಸೆ. ನೋಡಿ, ಸೂರ್ಯ ಆದಿತ್ಯವರ್ಚಸೆ.
सूर्य आदित्यवर्चसे ಭಾಸ್ವತೆ ಸರ್ವಭಕ್ಷಾಯ भास्वते सर्वभक्षाय ರೌದ್ರಾಯ ವಪುಷೇ ನಮಃ. रौद्राय वहुषे नमः. ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ಏನು ತ್ರಿಮೂರ್ತಿಗಳಿದ್ದಾರೆ ಅವರಿಗೆ ಪ್ರೇರಕ ಶಕ್ತಿ ಆಗಿರೋನು ಈ ಸೂರ್ಯ ಭಗವಂತ ಅಂತ. ಬ್ರಹ್ಮಶ್ಚ ವಿಷ್ಣುಶ್ಚ ಶಿವಶ್ಚ ಮೂರು ಈ ತ್ರಿಮೂರ್ತಿಗಳಿದ್ದಾರೆ, ಅವರೆಲ್ಲರಿಗೂ ಒಂದು ಪ್ರೇರಕ ಶಕ್ತಿಯಾಗಿ ಸೂರ್ಯ ಭಗವಾನ್ ಕಾಣಿಸ್ಕೊಂತಾನಂತ. ಎಲ್ಲವನ್ನೂ ಕೂಡ ಭಕ್ಷಿಸುವ ಅಥವಾ ಘೋರ ರೂಪವನ್ನು ಕೂಡ ಅವನು ತಾಳಬಲ್ಲ. ಅಬಲೆ ಹೇಳಿದಾಗೆ ಲಯಕರ್ತನು ಕೂಡ ಅವನು ಆಗಬಲ್ಲ. ಅಂತಹ ಸೂರ್ಯನಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ಆದಿತ್ಯ ದೇವ್ ಅಂದ್ರೆ ಆ ಲಯಕರ್ತನು ಆಗಿರುವಂತಹ ಒಂದು ಶಕ್ತಿಯನ್ನು ಕೂಡ ಅವನನ್ನೇ ಇದ್ದಾನೆ. ಅಂದ್ರೆ ರುದ್ರಾಯ ವಪುಷೇ ನಮಃ. ಈ ರುದ್ರ ಅಂದ್ರೆ ಲಯಕಾರ ಅಂದ್ರೆ ಶಿವ. ಸೊ ಮೂರು ಕೂಡ ಅವನೇ ಆಗಿದ್ದಾನೆ. ಬ್ರಹ್ಮ ಮಹೇಶ್ವರ ಎಂಬ ತ್ರಿಮೂರ್ತಿಗಳಿಗೂ ಪ್ರೇರಣಾ ಶಕ್ತಿಯಾಗಿದ್ದಾನೆ. ಮತ್ತೆ ಈ ಲಯದ ಒಂದು ಕಾರ್ಯ ಏನಿದೆ, ಯಾರನ್ನ ಯಾವ ಸಮಯದಲ್ಲಿ ವಿನಾಶವನ್ನು ಮಾಡಬೇಕು, ಅದು ದುಷ್ಟರನ್ನ ಯಾವ ರೀತಿ ಸಂಹಾರವನ್ನು ಮಾಡಬೇಕು ಅನ್ನುವಂತಹ ಶಕ್ತಿನೂ ಕೂಡ ಅವನೇ ಆಗಿದ್ದಾನೆ ಅಂತ. ಮಹಾಭಾರತದಲ್ಲಿ ಕಥೆಯಲ್ಲೂ ಕೂಡ ನಾವು 3-4 ಬಾರಿ ಸೂರ್ಯನ ಒಂದು ಇದನ್ನ ನಾವು ಕಂಡಿದ್ದೀವಿ ಅಲ್ವಾ. ಹೇಗೆ ಜಯದ್ರಥನನ್ನ ನಾಶ ಮಾಡಬೇಕು ಅಂದಾಗ ಸೂರ್ಯ ಭಗವಾನ್ ತನ್ನ ಸುದರ್ಶನ ಚಕ್ರವನ್ನ ಸೂರ್ಯನಿಗೆ ಅಡ್ಡವಾಗಿ ನಿಲ್ಲಿಸಿ ಹೇಗೆ ಅವನು ಆ ಒಂದು ದುಷ್ಟನ ನಾಶ ಮಾಡ್ಬೇಕು ಅಂದಾಗ ಅವನು ಕೂಡ ಹೇಗೆ ಸಪೋರ್ಟ್ ಮಾಡ್ದಲ್ಲ, ಅಲ್ಲೂ ಕೂಡ ಅವನು ಲಯಕರ್ತನಾಗಿ ಅವನು ತನ್ನ ಒಂದು ಮಹಿಮೆಯನ್ನ ತೋರಿಸ್ತಾನ. ಆ ರೀತಿಯಲ್ಲಿ ರುದ್ರಾಯ ವಪುಷೇ ನಮಃ, ರುದ್ರನೂ ಆಗ್ತಾನ ಒಂದ್ಸತಿ. ಒಂದು ಲಯದ ಒಂದು ಶಕ್ತಿಯನ್ನು ಕೂಡ ಅವನು ಜೀವಿಗಳ ಮೇಲೆ ತೋರಿಸ್ತಾನೆ ಅನ್ನುವಂತ ಅರ್ಥ ಬರುತ್ತೆ. 20ನೇ ಶ್ಲೋಕಕ್ಕೆ ಹೋಗೋಣ. ಸತ್ಯವತಿ ಭಗಿನಿ. ತಮೋಘ್ನಾಯ ಹಿಮಗ್ನಾಯ ತಮೋಘ್ನಾಯ ಹಿಮಗ್ನಾಯ ಶತ್ರುಘ್ನಾಯಾಮಿತಾತ್ಮನೆ ಶತ್ರುಘ್ನಾಯಾಮಿತಾತ್ಮನೆ ಕೃತಘ್ನಘ್ನಾಯ ದೇವಾಯ ಕೃತಘ್ನಘ್ನಾಯ ದೇವಾಯ ಜ್ಯೋತಿಷಾಂ ಪತಯೇ ನಮಃ. ಜ್ಯೋತಿಷಾಂ ಪತಯೇ ನಮಃ. ಧನ್ಯವಾದ. ತಮೋಜ್ಞಾಯ, ತಮ ಅಂದ್ರೆ ಅವೆಲ್ಲ ಹೇಳಿದೆ ನಿಮಗೆ. ತಮಸ್ಸು ಅಂತಂದ್ರೆ ಕತ್ತಲೆಯನ್ನು. ಸೊ ತಮೋಜ್ಞ ಅಂದ್ರೆ ಕತ್ತಲೆಯನ್ನು ನಾಶ ಮಾಡುವಂತಹ, ಹಿಮಜ್ಞ ಅಂದ್ರೆ ಹಿಮವನ್ನ ಕರಗಿಸುವಂತಹ, ಶತ್ರುಘ್ನ ಅಂದ್ರೆ ಶತ್ರುಗಳನ್ನ ನಾಶ ಮಾಡುವಂತಹ, ಆಮಿತಾತ್ಮನೆ ಅಂದ್ರೆ ಆತ್ಮದ ಒಂದು ಶಕ್ತಿಯಾಗಿರುವಂತ. ನಮ್ಗೆಲ್ಲರೂ ಕೂಡ ಆತ್ಮ ಇದಲ್ಲ, ಆತ್ಮಕ್ಕೆ ಏನೋ ಒಂದು ಶಕ್ತಿ ಬೇಕಲ್ವಾ, ಅದಕ್ಕೆ ಆಮಿತಾತ್ಮನೆ ಅಂದ್ರೆ ಆತ್ಮಕ್ಕೆ ಶಕ್ತಿಯನ್ನು ಕೊಡುವಂತಹ, ಕೃತಜ್ಞ ಅಂದ್ರೆ ಕೃತಜ್ಞತಾ ಭಾವವನ್ನ ಕೊಡುವಂತಹ, ಎಲ್ಲಾ ಜೀವಿಗಳಿಗೂ ಬೆಳಿಬೇಕು, ಅದು ಇರಬೇಕು, ಸೃಷ್ಟಿ ಆಗ್ಬೇಕು, ಸೃಷ್ಟಿಯ ಸ್ಥಿತಿ ನಡೀಬೇಕು ಅನ್ನೋದಕ್ಕೆ ಕಾರಣವಾಗಿರುತ್ತಂತೆ. ಅದಕ್ಕೆ ಕೃತಜ್ಞ ಅಂತಾನು ಕೂಡ ಅವನಿಗೊಂದು ಹೆಸರು. ಜ್ಯೋತಿಷಾಮಪಿ, ಜ್ಯೋತಿ ಅಂದ್ರೆ ಅವಲೇ ಹೇಳಿದ ಬೆಳಕು ಅನ್ನುವಂತಹ ರೀತಿಯಲ್ಲಿ ಜ್ಯೋತಿಯ ಒಂದು ಒಡೆಯನಾಗಿರುವಂತವನಿಗೆ ಜ್ಯೋತಿಷಾಂ ಪತಿಹಿ. ಪತಿಹಿ ಅಂದ್ರೆ ಒಡೆಯ, ಜ್ಯೋತಿಗಳಿಗೆ ಒಡೆಯ, ಬೆಳಕಿಗೆ ಒಡೆಯನಾಗಿರುವಂತಹ ದೇವ ಅಂದ್ರೆ ನಮ್ಮ ಆದಿತ್ಯನಿಗೆ, ಅಂತ ಪ್ರಕಾಶ ರೂಪನಾದಂತಹ ಆದಿತ್ಯನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಜ್ಯೋತಿಷಾಂ ಪತಿ, ಜ್ಯೋತಿಗಳಿಗೆ ಜ್ಯೋತಿಯಾಗಿರುವಂತಹ, ಒಡೆಯನಾಗಿರುವಂತಹ, ಬೆಳಕಿಗೆ ಒಡೆಯನಾಗಿರುವಂತವನಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅನ್ನುವಂತಹ ಅರ್ಥದಲ್ಲಿ ಈ ಶ್ಲೋಕ ಇದೆ. ಇನ್ನೊಂದು ಶ್ಲೋಕಕ್ಕೆ ಹೋಗೋಣ. ರೇಖಾರಾಮು ಭಗಿನಿ. ನಮಸ್ತೆ ಮಹೋದಯ. ಸಪ್ತಚಾಮೀಕರಾಭಾಯ ಸಪ್ತಚಾಮೀಕರಾಭಾಯ ವನ್ಹಯೇ ವಿಶ್ವಕರ್ಮಣಿ ವನ್ಹಯೇ ವಿಶ್ವಕರ್ಮಣಿ ನಮಸ್ತಮೋಭಿನಿಘ್ನಾಯ ನಮಸ್ತಮೋಭಿವಿಘ್ನಾಯ. ತಪ್ಪು ಹೇಳಿದ್ರಿ. ನಮಸ್ತಮೋಭಿನಿಘ್ನಾಯ, ನಮಸ್ತಮೋಭಿವಿಘ್ನಾಯ. ನಿಘ್ನಾಯ ಭಗಿನಿ, ನಿಘ್ನಾಯ. ನಿಘ್ನಾಯ, ಸಾರಿ ನಿಘ್ನಾಯ. ರವಯೇ ಲೋಕಸಾಕ್ಷಿಣಿ. ರವಯೇ ಲೋಕಸಾಕ್ಷಿಣೇ. ಒಂದೊಂದು ಬುಕ್ಕಲ್ಲಿ ರುಚಯೇ ಲೋಕಸಾಕ್ಷಿಣಿ ಅಂತ ಇದೆ. ಎರಡೂ ಕೂಡ ಓಕೆನೆ, ಎರಡೂ ಕೂಡ ರುಚಯೇ ಅಂದ್ರು ಒಂದೇ, ರವಯೇ ಅಂದ್ರು ಕೂಡ ಒಂದೇ. ಸಪ್ತಚಾಮೀಕರಾಭಾಯ ಅಂದ್ರೆ ಪುಟಕ್ಕೆ ಹಾಕಿದ ಬಂಗಾರದಂತೆ ಕಾಂತಿಯುಳ್ಳವನು. ಈ ನಾವು ಕ್ಯಾಲೆಂಡರ್ನ ನೇತಾಕ್ತೀವಲ್ವಾ ಸಾಮಾನ್ಯವಾಗಿ,
ಅದೊಂದು ಪುಟ ಅಂದ್ರೆ ಒಂದು 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 ಕ್ಯಾಲೆಂಡರ್ನ ನಾವು ನೇತಾಕ್ತೀವಿ. ಸೊ ಈ ಜಗತ್ತಿಗೆ ಯಾವ ರೀತಿ ಹೊಳಿತಾ ಇದ್ದಾನೆ ಸೂರ್ಯ ಅಂತ ಅಂದ್ರೆ, ನಾವು ಮನೆಗೆ ಹೇಗೆ ಒಂದು ಪುಟವನ್ನ ತಗಲಾಕ್ತೀವಲ್ಲ, ಆ ರೀತಿ ಇಡೀ ಜಗತ್ತಿಗೆ ಬಂಗಾರದಂತೆ ಕಾಂತಿಯುಳ್ಳ ಒಂದು ಪುಟದಂತೆ ಇದ್ದಾನೆ ಅವನು ಅಂತ. ಆ ರೀತಿ ಅವನ ಒಂದು ಕಾಂತಿ ಇದೆ ಅನ್ನುವಂತ ಅರ್ಥದಲ್ಲಿ ತಪ್ತ ಚಾಮೀಕರಾಭಾಯ ತಪ್ತ ಅಂತಂದ್ರೆ ಪುಟ, ಪುಟಕ್ಕೆ ಹಾಕಿದ ಬಂಗಾರದಂತೆ ಕಾಂತಿಯುಳ್ಳವನಾಗಿರುವವನು ಅಂತ. ಇನ್ನ ವನ್ಹಿ ಅಂತ ಅಂದ್ರೆ ಅಗ್ನಿ, ಅದಕ್ಕೆ ಸಂಸ್ಕೃತದಲ್ಲಿ ವನ್ಹಿ ಅಂತ ಅಂದ್ರೆ ಬೆಂಕಿ, ಅಗ್ನಿ ಅಂತಾನು ಕೂಡ ಕರೀತಾರೆ. ವನ್ಹಯೆ ಅಂದ್ರೆ ಅಗ್ನಿಯಂತೆ ಎಲ್ಲಾ ವಸ್ತುಗಳನ್ನು ದಹಿಸುವಂತಹ ಅಥವಾ ಆ ಒಂದು ವಸ್ತುಗಳಿಗೆ ಶಕ್ತಿಯನ್ನ ಪ್ರಚೋದಿಸುವಂತಹ ಅನ್ನುವಂಥ ಅರ್ಥದಲ್ಲಿ ವನ್ಹಯೆ ಅಂತ ಕರೀತಾರೆ. ವಿಶ್ವಕರ್ಮ ಅಂದ್ರೆ ಸಕಲ ಕರ್ಮಗಳಿಗೆ, ಸಕಲ ಕಾರ್ಯ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿರುವಂಥದ್ದು. ಕರ್ಮ ಅಂತಂದ್ರೆ ಕೆಲಸ, ಎಲ್ಲ ಈ ವಿಶ್ವಕ್ಕೆ ಕರ್ಮ ಅಂದ್ರೆ ಎಲ್ಲಾ ವಿಶ್ವದಲ್ಲಿ ಏನೇನು ಚಟುವಟಿಕೆ ನಡೆಯುತ್ತೆ ಎಲ್ಲದೂ ಕೂಡ ಕಾರಣಕರ್ತನಾಗಿರುವನು. ತಮೋಭಿ ನಿಘ್ನ ಅಂದ್ರೆ ಕತ್ತಲೆಯನ್ನು ಸಂಪೂರ್ಣವಾಗಿ ತೊಡಗಿ ಹಾಕಿರುವಂಥವನು. ರವಿಹಿ ಅಂತ ಅಂದ್ರೆ ಎಲ್ಲರನ್ನೂ ಕೂಡ ಮೆಚ್ಚುಗೆಗೆ ಪಾತ್ರನಾಗಿರುವಂಥವನು. ಲೋಕ ಸಾಕ್ಷಿನೇ, ಜಗತ್ತಿಗೆ ಆಗು ಹೋಗುಗಳೆಲ್ಲರೂ ಕೂಡ ಸಾಕ್ಷಿಯಾಗಿರೋನು, ಲೋಕಕ್ಕೆ ಸಾಕ್ಷಿಯವನು. ಏನೇನು ನಡೀತಾ ಇದೆ, ಏನೇನು ಮೋಸ ನಡೀತಾ ಇದೆ, ಏನೇನು ಒಳ್ಳೆ ಕೆಲಸಗಳನ್ನ ಎಲ್ಲದಕ್ಕೂ ಕೂಡ ಸಾಕ್ಷಿಯಾಗಿ ಮೇಲೆ ನಿಂತು ನೋಡ್ತಾ ಇದ್ದಾನೆ. ಲೋಕಕ್ಕೆ ಸಾಕ್ಷಿ, ಅದಕ್ಕೆ ಲೋಕ ಸಾಕ್ಷಿಣಿ ಅಂತ ಕರೆದು. ಇನ್ನ ಒಂದು ಶ್ಲೋಕಕ್ಕೆ 22ನೇ ಶ್ಲೋಕಕ್ಕೆ ಆದಿತ್ಯ ಹೃದಯ ಸಂಪೂರ್ಣ ಆಗತ್ತೆ, ನಂತರ ಫಲಶ್ರುತಿ ಬರುತ್ತೆ. ಇನ್ನೊಂದು ಶ್ಲೋಕಕ್ಕೆ ನಾವು ಮುಂದಾಗೋಣ. ಯಾರು ಹೇಳ್ತೀರಾ ಲಾಸ್ಟು? ಪೂರ್ಣಿಮಾ ಭಗಿನಿ? ನಾನು ಹೇಳ್ತೀನಿ ಮಹೋದಯ. ವಾಣಿ ಆಗ್ಲಿ, ವಾಣಿ ಭಗಿನಿ ಹೇಳ್ತೀರಾ? ಹೇಳಿ. ಹೇಳ್ತೀನಿ. ನಾಶಯತ್ಯೇಷ ವೈಭೂತಂ. ಹೇಳ ಮಹೋದಯ? ಬರುತ್ತಾ ನಿಮ್ಗೆ? ಬರುತ್ತೆ ಮಹೋದಯ. ನಾಶಯತ್ಯೇಷ ವೈಭೂತಂ ತದೇವ ಸೃಜತಿ ಪ್ರಭುಃ ಪಾಯತ್ಯೇಷ ತಪತ್ಯೇಷ ವರ್ಷತ್ಯೇಷ ಗಭಸ್ತಿಭಿಃ. ಧನ್ಯವಾದ ಭಗಿನಿ, ಚೆನ್ನಾಗಿ ಹೇಳಿ. ಈ ಆದಿತ್ಯ ದೇವ ಅಥವಾ ಸೂರ್ಯನಾರಾಯಣ ಅಂತ ನಾವೇನು ಕರಿತೀವಿ, ಎಲ್ಲಾ ಜೀವಿಗಳ ಒಂದು ಸಂಹಾರ ಮಾಡುವಂತಹ ಶಕ್ತಿನೂ ಅವನಿಗಿದೆ, ಸೃಷ್ಟಿ ಮಾಡುವಂತಹ ಶಕ್ತಿನೂ ಅವನಿಗಿದೆ. ತನ್ನ ಕಿರಣಗಳಿಂದ ಚೇತನ ಶಕ್ತಿಯನ್ನು ಕೊಡುವಂತಹ ಮತ್ತೆ ಸುಟ್ಟು ಹಾಕುವಂತಹ ಎರಡೂ ಶಕ್ತಿಗಳನ್ನು ಅವನು ಹೊತ್ತು, ಹೇಗೆ ಮಳೆಯನ್ನ ಸುರಿಸಿ ತಂಪನ್ನು ಮಾಡುವಂತಹ ಶಕ್ತಿನೂ ಅವನು ಹೊಂದ್ಕೊಂಡಿದ್ದಾನೆ, ಹಾಗೆ ಬಿಸಿಲನ್ನ ಕೊಟ್ಟು ತಾಪವನ್ನ ಕೊಡುವಂತಹ ಒಂದು ಶಕ್ತಿಯನ್ನು ಕೂಡ ಅವನು ಹೊಂದ್ಕೊಂಡಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಈ ಒಂದು ಶ್ಲೋಕ ಇದೆ. ಘಬಸ್ತಿ ಅಂತ ಅಂದ್ರೆ ಜ್ಞಾನವೆಂಬ ಕಿರಣಗಳನ್ನ ಅವನು ನಮಗೆ ನೀಡ್ತಾನೆ ಅನ್ನುವಂಥದ್ದು. ಇನ್ನ ವರ್ಷತಿ ಅಂತಂದ್ರೆ ಮಳೆಯನ್ನ ಸುರಿಸಿ ಇಡೀ ಭೂಮಂಡಲವನ್ನ ತಂಪಾಗಿ ಮಾಡುವಂತಹ ಒಂದು ಶಕ್ತಿಯನ್ನ ಅವನು ಹೊಂದಿದ್ದಾನೆ ಅನ್ನುವಂಥ ಅರ್ಥದಲ್ಲಿ ನಾಶತ್ತೇಶ ವೈಭೂತಂ ತದೇವ ಶ್ರುತಿ ಪ್ರಭು ಆಗಿದ್ದಾನೆ. ಅವನು ಎಲ್ಲರಿಗೂ ಕೂಡ ಪ್ರಭು ಆಗಿದ್ದಾನೆ. ಪಾಯತ್ತೇಶ ತಪತ್ತೇಶ ವರ್ಷತ್ತೇಶ ಗಮಸ್ತಿ. ವರ್ಷ ಅಂತಂದ್ರೆ ಮಳೆಯನ್ನ ಸುರಿಸಿ ಭೂಮಿಯನ್ನ ತಂಪು ಮಾಡಿ ಆ ಒಂದು ತಂಪಿನ ವಾತಾವರಣದಲ್ಲಿ ಎಲ್ಲಾ ಚಟುವಟಿಕೆಗಳು ನಡೆಯೋ ಹಾಗೆ ಮಾಡಿ ಇಡೀ ಸೃಷ್ಟಿಯ ಒಂದು ಸಂಚಲನಕ್ಕೆ ಅಥವಾ ಇಡೀ ಒಂದು ಸೃಷ್ಟಿಯ ಇದಕ್ಕೆ ಅವನು ಕಾರಣಕರ್ತನಾಗಿದ್ದಾನೆ ಅನ್ನುವಂತಹ ಒಂದು ಶ್ಲೋಕಕ್ಕೆ, ಅಂದ್ರೆ 22ನೇ ಶ್ಲೋಕಕ್ಕೆ ಆದಿತ್ಯ ಹೃದಯಂ ಅನ್ನೋ ಇದು ಕಂಪ್ಲೀಟ್ ಆಗತ್ತೆ. ಆದ್ರೆ ಇನ್ನು ಮುಂದೆ ರಾಮ ಏನ್ ಮಾಡ್ದ, ಆ ರಾಮ ಯಾವ ರೀತಿ ಪ್ರಚೋದನೆ ಆಯ್ತು ಅವನಿಗೆ, ಮತ್ತೆ ಅವನು 3 ಬಾರಿ ಈ ಆದಿತ್ಯ ಹೃದಯಮನ್ನ ಹೇಳ್ಕೊಂಡು ಅವನು ಯಾವ ರೀತಿ ಶಕ್ತಿ ಬಂತು, ಆ ಶಕ್ತಿಯಿಂದ ಹೇಗೆ ರಾವಣನ್ನ ಅವನು ಸಂಹಾರ ಮಾಡಿ ಹೇಗೆ ದೇವತೆಗಳೆಲ್ಲರೂ ಕೂಡ ರಾಮನ ಒಂದು ಗುಣಗಾನವನ್ನು ಮಾಡಿದ್ರು, ಅವನ್ನ ಪೂಜಿಸಿದ ಶ್ಲಾಘನೀಯವನ್ನು ಮಾಡಿದ್ರು. ಮತ್ತೆ ಅಗಸ್ತ್ಯ ಮಹರ್ಷಿಗಳು ಆ ಒಂದು ಚಟುವಟಿಕೆನ ಆ ಒಂದು ಪ್ರಸಂಗನ ನೋಡಿ ಅವರು ಹೇಗೆ ಖುಷಿ ಪಟ್ರು ಅನ್ನೋದೆಲ್ಲವೂ ಕೂಡ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ನಂತರದಲ್ಲಿ ಫಲಶ್ರುತಿಯು ಕೂಡ ಬರುತ್ತೆ. ಫಲಶ್ರುತಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾರ್ಯಾರು ಈ ಆದಿತ್ಯ ಹೃದಯವನ್ನ ಪ್ರತಿನಿತ್ಯ ಯಾರು ಜಪಿಸ್ತಾರೆ ಅಥವಾ ಒಂದು ಕೃತಜ್ಞತಾ ಮನೋಭಾವದಿಂದ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾರೆ, ಅವರೆಲ್ಲರಿಗೂ ಕೂಡ ಹೇಗೆ ರಾಮನಿಗೆ ಅಂತಹ ಒಂದು ಸಂದರ್ಭದಲ್ಲಿ ರಾವಣನ್ನ ಸಾಯಿಸುವಂತ ಒಂದು ಶಕ್ತಿ ಹೇಗೆ ಆ ಸೂರ್ಯ ನಾರಾಯಣ ಕೊಟ್ನೋ, ಹಾಗೆ ಎಲ್ಲರಿಗೂ ಕೂಡ ಮುಂದೆ ಏನಾದ್ರೂ ಒಂದು ಹೊಸ ಕೆಲಸ ಮಾಡಬೇಕು, ನಾನೇನಾದ್ರು ಸಾಧಿಸ್ಬೇಕು ಲೈಫಲ್ಲಿ, ಅಥವಾ ನನ್ಗೇನೋ ಒಂದು ಕಷ್ಟ ಇದೆ, ಆ ಕಷ್ಟದಿಂದ ನಾನು ಹೊರಗಡೆ ಬರಬೇಕು ಅನ್ನುವಂಥವರಿಗೆ ಯಾವ ರೀತಿ ಸೂರ್ಯನಾರಾಯಣ ತನ್ನ ಒಂದು ಶಕ್ತಿಯನ್ನ ಕೊಡ್ತಾನೆ ಅನ್ನೋದು ಈ ಫಲಶ್ರುತಿಯಲ್ಲಿ ಬರ್ತಾ ಹೋಗುತ್ತೆ. ನಾನೊಂದು ಡಾಕ್ಯುಮೆಂಟ್ ನಿಮ್ಮೆಲ್ಲರೂ ಕೂಡ ಕಳಿಸ್ತೀನಿ. ಆ ಫಲಶ್ರುತಿಯ ಅರ್ಥ
ಮತ್ತೆ ಅದರ ಒಂದು ಪದಚ್ಛೇದ ಎಲ್ಲವೂ ಕೂಡ ಅದರಲ್ಲಿ ಇರುತ್ತೆ. ಸೊ ಇವತ್ತು ಮುಖ್ಯವಾಗಿ ಏನು ಹೇಳಬೇಕಾಗಿತ್ತು ಆದಿತ್ಯ ಹೃದಯಂ ಅನ್ನುವಂಥದ್ದು ಏನು ನಿಮಗೆಲ್ಲರಿಗೂ ಕೂಡ ಒಂದೊಂದು ನಾಮದ ಒಂದು ವಿವರಣೆ ಕೊಡಬೇಕಾಗಿತ್ತು, ಅವೆಲ್ಲವೂ ಕೂಡ ಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ. ಈ ಕ್ಲಾಸನ್ನು ನನಗೆ ಆಕ್ಚುಲಿ ಮುಗಿಸೋದಕ್ಕೆ ಇಷ್ಟ ಇಲ್ಲ. 4 ಗಂಟೆಗೆ ಸ್ಟಾರ್ಟ್ ಆಗಿ 5:45 ಆಯಿತು. ಅಂದರೆ 2 ಗಂಟೆಗಳ ಕಾಲ, ಆಲ್ಮೋಸ್ಟ್ 6 ಗಂಟೆ 2 ಗಂಟೆಗಳ ಕಾಲ ಹೇಳಿದ್ರೆ ಎಲ್ಲರೂ ಕೂಡ ನಿಮ್ಮ ಕೆಲಸಗಳಿರುತ್ತೆ, ನಿಮಗೆ ಬೇರೆ ಬೇರೆ ಕಾರ್ಯಗಳಿರುತ್ತೆ. ನಾನು ನಿಮ್ಮನ್ನ ಇಲ್ಲಿ ಒಂದ್ ಕಡೆ ಕೂರಿಸ್ಕೊಂಡು ಇದು ಮಾಡೋದು ನನಗೂ ಕೂಡ ಅಷ್ಟು ಸೂಕ್ತ ಅಲ್ಲ. ಸೊ ಆದ್ರಿಂದ ನನ್ನದು ಒಂದು ಸಂಕಲ್ಪ ಅಥವಾ ಒಂದು ಪ್ರಾರ್ಥನೆ ಏನು ಅಂತ ನಿಮ್ಮೆಲ್ಲರಿಗೂ ಕೂಡ, ಯಾರ್ಯಾರು ಆದಿತ್ಯ ಹೃದಯಮನ್ನ ಕಲ್ತಿದ್ದೀರೋ ಬಹಳ ಒಳ್ಳೇದು. ಯಾರ್ಯಾರು ಆವಾಗ ಪಠನೆ ಮಾಡ್ತಿರ್ತೀರೋ ಇನ್ನೂ ಬಹಳ ಸಂತೋಷ. ಆದ್ರೆ ನನ್ನ ಒಂದು ಸಲಹೆ ಏನಂತ ಅಂದ್ರೆ, ನಾಳೆಯಿಂದ ಅಟ್ಲೀಸ್ಟ್ ನಿಮಗೆ ಆದಿತ್ಯ ಹೃದಯವನ್ನ ಸಂಪೂರ್ಣವಾಗಿ ಹೇಳೋದಕ್ಕೆ ನಾನು 5 ನಿಮಿಷ ತಗೊಂತೀನಿ, ಅದಕ್ಕಿಂತ ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಅದರ ಜೊತೆಗೆ ನಿಮಗೆ ಸೂರ್ಯಾಷ್ಟಕಂ ಅನ್ನುವಂತಹ ಒಂದು ಅಷ್ಟಕ ಕೂಡ ಇದೆ. ಬಹಳ ಸುಲಭವಾಗಿರುವಂತಹ, ಬಹಳ ಈಸಿ ಆಗಿರುವಂತಹ ಒಂದು ಅಷ್ಟಕ. ಸೂರ್ಯಾಷ್ಟಕವನ್ನ ಹೇಳ್ಕೊಂಡು ಆದಿದೇವನ ವಸ್ತುಭ್ಯಂ ಪ್ರಸೀದಮೋ ಭಾಸ್ಕರ ದಿವಾಕರಣ ವಸ್ತುಭ್ಯಂ ಪ್ರಭಾಕರಣ ಮೋಸ್ತುತೆ ಸಪ್ತಾಶ್ವರತಮಾರುಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಈ ರೀತಿ ಬರುತ್ತೆ. ಅದು ನಿಮ್ಮ ಸ್ತೋತ್ರ ಮಾಲದಲ್ಲೂ ಕೂಡ ಸಿಗುತ್ತೆ. ಸೂರ್ಯಾಷ್ಟಕಂ ಅಂತ ಹೋದ್ರೆ ಅಲ್ಲಿ ಸಿಗುತ್ತೆ. 8 ಶ್ಲೋಕಗಳಿರುವಂತಹ ಸೂರ್ಯಾಷ್ಟಕಮ್ಮು, ಮತ್ತೆ 30 ಶ್ಲೋಕಗಳಿರುವಂತಹ, ನೀವು ಪೂರ್ವಪೀಠಿಕಾ ಮತ್ತೆ ಫಲಶ್ರುತಿ ಎರಡನ್ನೂ ತಗೊಂಡಾಗ 30 ಶ್ಲೋಕಗಳು ಬರುತ್ತೆ. 5 ನಿಮಿಷ ತಗೊಳುತ್ತಷ್ಟೇ ನಿಮಗೆ. ಅದನ್ನ ದಯಮಾಡಿ ಪಠಿಸಿ. ಸೂರ್ಯನಿಗೆ ಮುಖ ಮಾಡಿ ಅಥವಾ ಆಚೆ ಬಂದು ಒಂದು ಕೈ ಮುಗಿದು ಸೂರ್ಯ ಭಗವಾನಿಗೆ, ನೀ ನನಗೆ ಬೆಳಕನ್ನ ಕೊಡ್ತಾ ಇದೆಯಪ್ಪ ತಂದೆ, ನನಗೆ ಚೇತನವನ್ನ ಕೊಡ್ತಾ ಇದೆಯಾ, ನನ್ನ ಎಲ್ಲಾ ಸಾಧನೆಗಳಿಗೆ, ನನ್ನೆಲ್ಲಾ ಇದಕ್ಕೆ ನೀನು ಪ್ರೇರಣಾ ಶಕ್ತಿಯಾಗಿ ನನ್ನ ಜೊತೆ ಇರು ಅಂತ ಒಂದು ಕೃತಜ್ಞತಾ ಮನೋಭಾವವಾಗಿ ಈ ಆದಿತ್ಯ ಹೃದಯವನ್ನ ಪಠಿಸಿ. ನಿಮಗೆ ಕಂಟಿನ್ಯೂಸ್ ಆಗಿ 1 ತಿಂಗಳ ಕಾಲ ಅದನ್ನು ನೀವು ಪಠಿಸಿದ್ರೆ 30 ಶ್ಲೋಕ ಇರುವಂಥದ್ದು, ಅದು ನಿಮ್ಗೆ ಕಂಠಸ್ಥ ಹೋಗುತ್ತೆ. ನೀವು ಒಂದೇ ಕಡೆ ಕೂತಿ ಅದನ್ನ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಆಫೀಸ್ಗೆ ಹೋಗ್ಬೇಕಂದ್ರೆ, ಕೆಲಸಗಳನ್ನ ಮಾಡ್ಬೇಕಂದ್ರೆ, ಯಾವುದೇ ಒಂದು ಕಾರ್ಯದಲ್ಲಿ ನೀವು ಲಿಪ್ತಲಾಗಿದ್ರೂ ಪರವಾಗಿಲ್ಲ, ಅದನ್ನ ಹೇಳ್ಕೊಂಡ್ರೆ ನಿಮಗೆ ಖಂಡಿತ ಅದರ ಶ್ರೇಯಸ್ಸು, ಅದರ ಒಂದು ರಿಸಲ್ಟ್ ನಿಮಗೆ ನೀವೇ ನೋಡ್ಬೋದು. ಅಂತಹ ಶ್ರೀರಾಮನಿಗೆ ರಾವಣಂತಹ ದೊಡ್ಡ ರಾಕ್ಷಸನನ್ನ, ಶಿವಭಕ್ತಂತಹ ದೊಡ್ಡ ರಾಕ್ಷಸನ್ನ ಸಾಯಿಸೋದಕ್ಕೆ ಪ್ರೇರಣೆ ಕೊಡ್ತು ಅಂದ್ರೆ ನಾವೆಲ್ಲ ಹುಳು ಮಾನವರು, ನಮಗೆ ಒಂದು ಪ್ರೇರಣೆ ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಸೂರ್ಯನ ಬಗ್ಗೆ ಹೇಳಬೇಕು ಅಂತಂದ್ರೆ ಹೇಳಿದ್ನಲ್ಲ, ಒಂದು ಕಥೆಯ ಮುಖಾಂತರ ನಾನು ಅವನ ಬಗ್ಗೆ ಒಂದು ಮಾಹಿತಿ ಕೊಟ್ಟೆ ಅಷ್ಟೇ. ಆದ್ರೆ ಅವನ ಮಹಿಮೆಯ ಬಗ್ಗೆ ಅಥವಾ ಅವನದೇ ಇನ್ನೂ ಸುಮಾರು ಕಥೆಗಳಿದಾವೆ ಅಥವಾ ಅವನದೇ ಒಂದು ಲೀಲೆಗಳಿದೆ. ಅದನ್ನ 1 ಕ್ಲಾಸ್ 2 ಕ್ಲಾಸಲ್ಲಿ ಖಂಡಿತ ನನಗೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಒಂದೊಂದು ದೇವರದ್ದು ನಾವು ಅಷ್ಟು ಲೀಲೆಗಳನ್ನು ನಾವು ಹೇಳ್ತಾ ಹೋಗ್ಬೋದು. ಸೊ ದಯಮಾಡಿ ನನ್ನ ಒಂದು ಪ್ರಾರ್ಥನೆ ಏನಂದ್ರೆ, ಎಲ್ಲರೂ ಕೂಡ ನಾಳೆಯಿಂದ ಆದಿತ್ಯ ಹೃದಯವನ್ನ ಪಾರಾಯಣ ಮಾಡಿ ಅದರ ಒಂದು ಫಲವನ್ನು ನೀವೆಲ್ಲರೂ ಕೂಡ ಅನುಭವಿಸಿ. ಅದ್ವಿತೀಯವಾದಂತಹ ಶಕ್ತಿ ಹೇಗೆ ಭಗವದ್ಗೀತೆ ನಮಗೆ ಪ್ರೇರಣೆ ಕೊಡುತ್ತೋ ಅದೇ ರೀತಿ ಆದಿತ್ಯ ಹೃದಯವನ್ನು ಕೂಡ ಅಷ್ಟೇ ಪ್ರೇರಣೆಯನ್ನು ಕೊಡುತ್ತೆ. ದಯಮಾಡಿ ಎಲ್ಲರೂ ಕೂಡ ನಾಳೆಯಿಂದ ಅದಕ್ಕೆ. ಮಹೋದಯ ನಮಸ್ಕಾರ. ನಿಮ್ಮ ಸ್ವರದಲ್ಲಿ ನಮ್ಗೆ ಈ ಆದಿತ್ಯ ಹೃದಯ ಸೂರ್ಯಾಷ್ಟಕ ಕಳಿಸಿದ್ರೆ ನಿಮ್ಮ ವಾಯ್ಸ್ ಅಲ್ಲಿ ದಿನ ನಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇನ್ನೂ ಚೆನ್ನಾಗಾಗತ್ತೆ. ಈಗ ನಮಗೆ ಬರುತ್ತೆ, ಅದ್ರಲ್ಲಿ ಸ್ವಲ್ಪ ಲೋಪ ದೋಷ ಎಲ್ಲ ಇರುತ್ತೆ. ನಿಮ್ಮ ವಾಯ್ಸ್ ಕೇಳಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಂಥರ ಖುಷಿ ಆಗತ್ತೆ. ಖಂಡಿತ ಆಡಿಯೋ ಮಾಡಿ ಕಳಿಸ್ತೀನಿ. ಆಕ್ಚುಲಿ ನನಗಿಂತ ಇನ್ನು ಹೇಮಾ ಭಗಿನಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ನಾನು ಬೇಕಾದ್ರೆ ಆಡಿಯೋ ಖಂಡಿತ ಕಳಿಸ್ತೀನಿ. ತೊಂದ್ರೆ ಇಲ್ಲ. ಖಂಡಿತ ದಿನ ಹೇಳ್ತೀವಿ. ತುಂಬಾ ಥ್ಯಾಂಕ್ಸ್. ಯಾರಿಗೂ ಏನೋ ಸಂದೇಹ ಇಲ್ಲ ಅಂತ ಮಹೋದಯ ನಮಸ್ಕಾರ. ಇದು ಅಮರಕೋಶದಲ್ಲಿ ಇಷ್ಟು ಪದಗಳು ಬರುತ್ತಲ್ಲ, ಸೂರ್ಯಾಯ ಮಾವಿದ್ಯ